ಸೈನ್ಸ್ ಅನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅಂಡ್ ಪಟಾಪಟ್ ಅಂತ ಕ್ಲಾಸಿಗೆ ಜಾಯ್ನ್ ಆಗಿ ಲಿಂಕ್ ಅನ್ನ ಆದಷ್ಟು ಬೇಗ ಪಟಾಪಟ್ ಅಂತ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಅಂಡ್ ನೀವು ಕೂಡ ಜಾಯ್ನ್ ಆಗ್ತಾ ಬನ್ನಿ, ಅವ್ರನ್ನ ಕೂಡ ಜಾಯ್ನ್ ಆಗಿಸಿ. ಅಂಡ್ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹವಾಯ್ ಆಲ್ ಹೇಗಿದ್ರಿ ಎಲ್ರು ಕೂಡ? ಐ ಹೋಪ್ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದೀನಿ. ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಬೇಗ ಬೇಗ ಜಾಯ್ನ್ ಆಗ್ತಾ ಬನ್ನಿ. ಸೊ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಅವರು ಕೂಡ ಏನು ಮಾಡ್ರಿ ಅಂತಂದ್ರೆ ಲಿಂಕ್ ಅನ್ನ ಆದಷ್ಟು ಬೇಗ ಶೇರ್ ಮಾಡ್ತಾ ಬನ್ನಿ. ಓಕೆ, ದೆನ್ ತಡ ಮಾಡೋದು ಬೇಡ. ಸೊ ಇವತ್ತಿನ ಫಸ್ಟ್ ಕ್ವಶನ್ ಕಡೆ ನಾವು ಮೂವ್ ಆನ್ ಆಗೋಣಂತ. ದೆನ್ ಯಾರೆಲ್ಲ ಏನಪ್ಪ ಅಂತಂದ್ರೆ ಇನ್ನೂ ಅಪ್ಲಿಕೇಶನ್ ಅನ್ನ ಹಾಕಿಲ್ಲ, ಸೊ ಫಾಸ್ಟ್ ಆಗಿ ಏನ್ ಮಾಡ್ರಿ ಅಂತಂದ್ರೆ ಅಪ್ಲಿಕೇಶನ್ ಅನ್ನ ಹಾಕ್ತಾ ಬನ್ನಿ. ಕ್ಲಿಯರ್ ಆಯ್ತಾ? ಆಮೇಲೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನೆಟ್ವರ್ಕ್ ಸಿಗೋದು ಕಷ್ಟ. ಇವತ್ತಿನ ಫಸ್ಟ್ ಕ್ವಶನ್ ಏನಿದೆ ನೋಡಿ ನೋಡೋಣ. ಹೇಳಿಕೆ ಒಂದು, ನೀರು ಒಂದು ಸಂಯುಕ್ತ ಆಗಿದೆ ಅಂತ. ಸೊ ವಾಟರ್ ಈಸ್ ಎ ಕಾಂಪೌಂಡ್. ಸೊ ನೀರು ಒಂದು ಸಂಯುಕ್ತ. ಎರಡನೇ ಸ್ಟೇಟ್ಮೆಂಟು, ನೀರು ಎರಡು ಹೈಡ್ರೋಜನ್ ಮತ್ತು ಒಂದು ಆಕ್ಸಿಜನ್ ಪರಮಾಣುಗಳಿಂದ ನಿರ್ಮಿತವಾಗಿದೆ. ಹಂಗಿದ್ರೆ ಸೊ ಇಲ್ಲಿ ಯಾವ ಹೇಳಿಕೆಗಳು ಸತ್ಯ ಎಂಬುದನ್ನ ಏನ್ ಮಾಡ್ರಿ ಅಂತಂದ್ರೆ ಫಾಸ್ಟ್ ಆಗಿ ಏನ್ ಮಾಡ್ರಿ ಅಂತಂದ್ರ ಆನ್ಸರ್ ಅನ್ನ ಮಾಡ್ತಾ ಬರೀ ನೋಡೋಣ. ಎ ಎರಡು ಹೇಳಿಕೆಗಳು ಸತ್ಯ, ಬಿ ಹೇಳಿಕೆ ಒಂದು ಮಾತ್ರ ಸತ್ಯ, ಸಿ ಹೇಳಿಕೆ ಎರಡು ಮಾತ್ರ ಸತ್ಯ, ಡಿ ಎರಡು ತಪ್ಪು. ಇಲ್ಲೇನಪ್ಪಾ ಅಂತಂದ್ರ ನೀರು ಒಂದು ಸಂಯುಕ್ತ ಹೌದು. ಸೊ ನೀರು ಒಂದೇನಪ್ಪಾ ಅಂದ್ರ ಸಾರ್ವತ್ರಿಕ ದ್ರಾವಕ ಕೂಡ ಹೌದು, ಅದೊಂದು ಸಂಯುಕ್ತ ಕೂಡ ಹೌದು. ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಕೂಡ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಬಂದಿದ್ದೀನಿ. ಎಸ್. ಅಂಡ್ ನೀರು ಎರಡು ಹೈಡ್ರೋಜನ್ ಹೌದು. ಸೊ ನೀರಿನ ಫಾರ್ಮುಲಾ ಏನಪ್ಪಾ ಅಂದ್ರೆ H2O ಅಂತ ಕರಿತೀವಿ. ಇದ್ರೊಳಗೆ ಏನಂತಂದ್ರೆ ಎರಡು ಹೈಡ್ರೋಜನ್ ಅದಾವು. ಇಟ್ ಇಸ್ ದ ವಾಟರ್ ಇಸ್ ದ ಮೇಡ್ ಅಪ್ ಆಫ್ 2 ಹೈಡ್ರೋಜನ್ ಅಂಡ್ 1 ಆಕ್ಸಿಜನ್ ಅಟಮ್ ಅಂತ ನಾವು ನೋಡ್ತಾ ಬರ್ತೀವಿ. ಹಾಗಾಗಿ ಎರಡು ಹೈಡ್ರೋಜನ್ ಮತ್ತು ಒಂದು ಆಕ್ಸಿಜನ್ ಪರಮಾಣುಗಳಿಂದ ಅದು ನಿರ್ಮಿತವಾಗೈತಿ. ಸೊ ಹಂಗಾಗಿ ಇಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತಂದ್ರ ಎರಡು ಹೇಳಿಕೆಗಳು ಏನಾಗ್ಯಾವ ಅಂದ್ರೆ ಸೊ ಸತ್ಯವಾಗ್ಯಾವ. ಯಾರೆಲ್ಲ ಏನ್ ಹೇಳಿರಿ? ಯಾವ ಎರಡು ತಪ್ಪಣ್ಣವ? ಈಗ ಎದ್ ಬಂದಿ ಅನ್ಸುತ್ತೀನಿ. ಕರೆಕ್ಟ್ ಆಗಿ ನೋಡಿ, ಎರಡೂ ಕೂಡ ಏನಾಗ್ಯಾವ ಅಂದ್ರೆ ಸರಿಯಾಗ್ಯಾವ. ನೆಕ್ಸ್ಟ್ ನೋಡ್ರಿ ಹೆಂಗಿದ್ರೆ. ಎಸ್. ಸ್ಟೇಟ್ಮೆಂಟ್ ಒಂದು, ಸೂರ್ಯನ ಬೆಳಕು ಭೂಮಿಗೆ ತಲುಪಲು 8 ನಿಮಿಷ 20 ಸೆಕೆಂಡ್ ಬೇಕು. ಇಲ್ಲಿ ಸೂರ್ಯನ ಬೆಳಕು ಏನೈತಿ ಭೂಮಿ ತಲುಪಕ್ಕೆ ಎಷ್ಟು ಟೈಮ್ ಬೇಕಪ್ಪ ಅಂದ್ರೆ ಸೊ 8 ನಿಮಿಷ 20 ಸೆಕೆಂಡ್ ಬೇಕು. ಎರಡನೇ ಸ್ಟೇಟ್ಮೆಂಟು, ಬೆಳಕಿನ ವೇಗ ಪ್ರತಿ ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ಏನಾಗುತ್ತಂದ್ರೆ ಸೊ ಸ್ಟಾರ್ಟ್ ಆಗ್ತಾ ಹೋಗುತ್ತಂತ. ಅಂದ್ರೆ ಸೊ ಇಲ್ಲಿ ಸೂರ್ಯನ ಬೆಳಕು ಭೂಮಿ ತಲುಪಕ್ಕೆ 8 ನಿಮಿಷ 20 ಸೆಕೆಂಡ್ ಬೇಕು. ಅದೇ ರೀತಿ ಏನಂತಂದ್ರ ಬೆಳಕಿನ ವೇಗ ಪ್ರತಿ ಸೆಕೆಂಡಿಗೆ ಎಷ್ಟಾಗಿರುತ್ತ? ಸೊ 3 ಲಕ್ಷ ಕಿಲೋಮೀಟರ್ ಏನಾಗಿರುತ್ತ ಆಗಿರುತ್ತ. ಸೊ ಹಂಗಾಗಿ ಏನಂತಂದ್ರೆ ಇಲ್ಲಿ ಕೂಡ ಎರಡೂ ಹೇಳಿಕೆಗಳು ಏನದಾವು ಸೊ ಸರಿಯಾಗದಾವು. ಒಂದ್ ಕ್ವಶನ್ ಯಾಕಪ್ಪ ಅಂತಂದ್ರ ಇಲ್ಲಿ ಮಳೆ ಬಂದಾಗ ಸೊ ಗುಡುಗು ಅಂದ್ರೆ ಮಿಂಚು ಕೇಳಿದ ನಂತರ ಅಂದ್ರೆ ಮಿಂಚು ಕಾಣಿಸಿದ ನಂತರ ಗುಡುಗು ಬರುತ್ತಪ್ಪ ಅಂತಂದ್ರ ಸಿಂಪಲ್ ಕಾನ್ಸೆಪ್ಟ್. ಸೊ ಅದೇ ಕಾನ್ಸೆಪ್ಟ್ ಅನ್ನ ನಾವಿಲ್ಲಿ ಅಪ್ಲೈ ಮಾಡ್ಬೋದು. ಏನಂತಂದ್ರ ಬೆಳಕಿನ ವೇಗ ಸೆಕೆಂಡಿಗೆ ಮೋರ್ ದನ್ 1 ಲ್ಯಾಕ್ ಹೌದಾ, 1 ಲಕ್ಷ ಅಂದ್ರೆ 3 ಲಕ್ಷ ಚದರ ಕಿಲೋಮೀಟರ್ 3 ಲಕ್ಷ ಕಿಲೋಮೀಟರ್ ಅಷ್ಟು ಹೋಗ್ತಾ. ಬಟ್ ಈ ಬೆಳಕಿಗೆ ಕಂಪೇರ್ ಮಾಡಿದ್ರ ಶಬ್ದದ ವೇಗ ಏನೈತಿ ಸೊ ಕಡಿಮೆ ಐತಿ. ಕ್ಲಿಯರ್ ಆಯ್ತಾ? ಸೊ ಬೆಳಕಿಗೆ ಕಂಪೇರ್ ಮಾಡಿದ್ರೆ ಏನಪ್ಪಾ ಅಂದ್ರೆ ಶಬ್ದದ ವೇಗ ಏನಾಗಿರುತ್ತ ಸೊ ಕಡಿಮೆ ಆಗಿರ್ತಾ ಬರುತ್ತಾ. ಹಂಗಾಗಿ ಸೊ ಎರಡೂ ಹೇಳಿಕೆಗಳೇನದಾವು ಸೊ ಸರಿಯಾಗದಾವ. ನೆಕ್ಸ್ಟ್ ನೋಡ್ರಿ, ಹೇಳಿಕೆ ಒಂದು, ಆಕ್ಸಿಜನ್ ಅಸ್ತಿತ್ವವನ್ನ ಲಾವೋಜಿಯರ್ ಕಂಡು ಹಿಡಿದ ಅಂತ. ಆಕ್ಸಿಜನ್ ಅನ್ನ ಕಂಡು ಹಿಡಿದಂತ ವ್ಯಕ್ತಿ ಸೊ ಲಾವೋಜಿಯರ್ ಅಂತ. ಎರಡನೇ ಸ್ಟೇಟ್ಮೆಂಟು, ಆಕ್ಸಿಜನ್ ಉಸಿರಾಟ ಮತ್ತು ದಹನಕ್ಕೆ ಅಗತ್ಯ ಅಂತ. ಆಕ್ಸಿಜನ್ ಕಂಡು ಹಿಡಿದವ್ರು ಯಾರು? ಸಲ ಕ್ಲಾಸ್ ಒಳಗೆ ಇನ್ನು ಹೇಳಿ ನಾನು ಯಾರು ಕಂಡು ಹಿಡಿದ್ರು ಅಂತೇಳಿ ಆನ್ಸರ್ ಮಾಡ್ರಿ ಫಾಸ್ಟ್ ಆಗಿ ನೋಡೋಣ ಅಂತ. ಆಕ್ಸಿಜನ್ ಕಂಡು ಹಿಡಿದಂತ ವ್ಯಕ್ತಿ ಸೊ ಲಾವೋಯಿಸರ್ ಅವರು ಕಂಡು ಹಿಡಿತಾ ಹೋಗ್ತಾರ. ಎರಡನೇದ್ದು, ಆಕ್ಸಿಜನ್ ಉಸಿರಾಟ ಮತ್ತು ದಹನಕ್ಕೆ ಅಗತ್ಯ. ಎ ಎರಡು ಸತ್ಯ, ಬಿ ಹೇಳಿಕೆ ಒಂದು ಸತ್ಯ ಮತ್ತು ಹೇಳಿಕೆ ಎರಡು ತಪ್ಪು, ಸಿ ಹೇಳಿಕೆ ಒಂದು ತಪ್ಪು ಹೇಳಿಕೆ ಎರಡು ಸತ್ಯ, ಡಿ ಎರಡೂ ತಪ್ಪು. ಕ್ಲಿಯರ್ ಆಯ್ತಾ? ಸೊ ಇಲ್ಲಿ ಏನಂತಂದ್ರ ಆಕ್ಸಿಜನ್ ಅನ್ನ ಕಂಡು ಹಿಡಿದಂತ ವ್ಯಕ್ತಿ ಲಾವೋಯಿಸರ್ ಅಲ್ಲ, ಅದನ್ನ ಕಂಡು ಹಿಡಿದಂತ ಯಾರಪ್ಪ ಅಂತಂದ್ರ ಜೋಸೆಫ್ ಪ್ರಿಸ್ಲೆ ಅಂತ ನಾವೇನ್ ಮಾಡ್ತೀವಿ ನೋಡ್ತಾ ಬರ್ತೀವಿ. ಕ್ಲಿಯರ್ ಆಯ್ತಾ? ಕಂಡು ಹಿಡಿದವರು ಜೋಸೆಫ್ ಪ್ರಿಸ್ಲೆ. ಹಂಗಾಗಿ ಏನಂತಂದ್ರ ಸೊ ಈ ಒಂದನೇ ಸ್ಟೇಟ್ಮೆಂಟ್ ಏನೈತಿ ಸೊ ರಾಂಗ್ ಐತಿ. ಎರಡನೇದು ಏನಂತಂದ್ರ ಆಕ್ಸಿಜನ್ ಉಸಿರಾಟ ಮತ್ತು ದಹನಕ್ಕೆ ಅಗತ್ಯ. ಆಕ್ಸಿಜನ್ ಎದಕ್ ಬೇಕಪ್ಪ ಅಂದ್ರೆ ಸೊ ಉಸಿರಾಟ ಮಾಡಕ್ ಕೂಡ ಈಗ ನಾವು ಬದುಕಿ ಕ್ಲಾಸ್ ಅನ್ನ ಹೇಳಾತೀನಿ ಅಂತಂದ್ರೆ ಸೊ ಮೇನ್ ಏನ್ ಬೇಕು ಅಂತಂದ್ರೆ ಆಕ್ಸಿಜನ್ ಬೇಕಾ. ಆ ಆಕ್ಸಿಜನ್ ಏನಂತಂದ್ರೆ ಉಸಿರಾಟ ಮಾಡಲು, ದೆನ್ ದಹನ ಬೆಂಕಿ ಹತ್ತಿಕೊಳ್ಳಲು ಕೂಡ ಏನ್ ಬೇಕು ಆಕ್ಸಿಜನ್ ಬೇಕು. ಆಕ್ಸಿಜನ್ ಇಲ್ಲಾರ್ದ ಏನಲ್ಲ ಅಂದ್ರೆ ಬೆಂಕಿ ಹತ್ತಿಕೊಳ್ಳುವುದಿಲ್ಲ. ಹಂಗಾಗಿ ಈ ಸ್ಟೇಟ್ಮೆಂಟ್ ಸರಿ ಐತಿ. ಇಲ್ಲಿ ಸರಿಯಾದ ಆನ್ಸರ್ ಯಾವ್ದು ಗೊತ್ತಾ? ಹೇಳಿಕೆ ಒಂದು ತಪ್ಪು, ಎರಡು ಸರಿ. ಯಾಕಂದ್ರೆ ಕಂಡು ಹಿಡಿದವರು ಜೋಸೆಫ್ ಪ್ರಿಸ್ಲೆ, ಲೆವೋಯಿಸರ್ ಇಲ್ಲ. ಆಂಟೋನೋ ಲೆವೋಯಿಸರ್ ಅವ್ರನ್ನ ನಾವ್ ಏನಂತ ಕರಿತೀವಿ ಅಂತಂದ್ರ ಫಾದರ್ ಆಫ್ ಮಾಡರ್ನ್ ಕೆಮಿಸ್ಟ್ರಿ ಅಂತ ಏನ್ ಮಾಡ್ತೀವಿ ಸೊ ಕರಿತಾ ಬರ್ತೀವಿ. ಕ್ಲಿಯರ್ ಆಯ್ತಾ?
ಸೊ ಆಧುನಿಕ ರಸಾಯನಶಾಸ್ತ್ರದ ಪಿತಾಮಹ ಯಾರಂತಂದ್ರೆ ಆಂಟೋನಿಯೋ ಲೆವೋಯಿಸರ್ ಅವರು ಆಗಿರ್ತಾರ. ಕ್ಲಿಯರ್ ಟು ಎವ್ರಿವನ್? ಎಸ್. ಹಂಗಿದ್ರ ನೆಕ್ಸ್ಟ್ ಕ್ವಶನ್ ನೋಡೋಣ. ಒಂದು ಹೇಳಿಕೆ 1, ರಕ್ತದ ಕೆಂಪು ಬಣ್ಣಕ್ಕೆ ಕಾರಣ ಹಿಮೋಗ್ಲೋಬಿನ್. ರಕ್ತ ಕೆಂಪಾಗಿರಲು ಕಾರಣ ಏನಂತ? ಹಿಮೋಗ್ಲೋಬಿನ್ ಅಂತ. 2ನೇ ಸ್ಟೇಟ್ಮೆಂಟು, ಹಿಮೋಗ್ಲೋಬಿನ್ ನಲ್ಲಿ ತಾಮ್ರದ ಅಂಶವಿದೆ. ಆನ್ಸರ್ ಮಾಡ್ರಿ ಫಾಸ್ಟ್ ಆಗಿ ನೋಡೋಣ ಅಂತ ಯಾವ್ದಾಗುತ್ತೆ ಅಂತ ಹೇಳಿ. ಎ 2 ಸತ್ಯ, ಬಿ ಹೇಳಿಕೆ 1 ಸತ್ಯ, ಹೇಳಿಕೆ 2 ತಪ್ಪು, ಸಿ ಹೇಳಿಕೆ 1 ತಪ್ಪು, ಹೇಳಿಕೆ 2 ಸತ್ಯ, ಡಿ 2 ತಪ್ಪು. ರಕ್ತ ಕೆಂಪಾಗಿರಲು ಕಾರಣನೇ ಯಾವ್ದಪ್ಪ ಅಂತಂದ್ರೆ ನಾವು ಹಿಮೋಗ್ಲೋಬಿನ್ ಅಂತ ನೋಡ್ತೀವಿ. ಇಂಥ ಹಿಮೋಗ್ಲೋಬಿನ್ ಒಂದು ಏನಾಗಿರ್ತೈತಿ ಅಂತಂದ್ರ ಪ್ರೋಟೀನ್ ಆಗಿರುತ್ತ. ಈ ಪ್ರೋಟೀನು ಸೊ ಈ ಹಿಮೋಗ್ಲೋಬಿನ್ ಒಂದು ಮೇನ್ ಫಂಕ್ಷನ್ ಅಥವಾ ಅಂದ್ರೆ ಏನಪ್ಪಾ ಅಂತಂದ್ರ ಅದ್ರದ್ದು ಪ್ರಮುಖ ಕಾರ್ಯ ಏನಂತಂದ್ರೆ ಇಟ್ ಕ್ಯಾರೀಸ್ ದ ಆಕ್ಸಿಜನ್. ಸೊ ಇಡೀ ದೇಹದ ಎಲ್ಲಾ ಭಾಗಗಳಿಗೂ ಕೂಡ ಏನ್ ಮಾಡುತ್ತಾ ಆಕ್ಸಿಜನ್ ಅನ್ನ ಸಾಗಾಣಿಕೆ ಏನೇನ್ ಮಾಡ್ತಾ ಅದು ಮಾಡ್ತಾ ಹೋಗುತ್ತಾ. ಸೊ ಎಕ್ಸಾಮ್ ಅಲ್ಲೂ ಕೂಡ ಕ್ವಶನ್ ಅನ್ನ ಕೇಳಾರ ಏನಂತಂದ್ರೆ ಹಿಮೋಗ್ಲೋಬಿನ್ ಇಸ್ ಎ ಡ್ಯಾಶ್ ಅಂತಂದ. ಹಿಮೋಗ್ಲೋಬಿನ್ ಅನ್ನೋದು ಒಂದು ಏನಪ್ಪಾ ಅಂದ್ರೆ ಅದೊಂದು ಪ್ರೋಟೀನ್ ಆಗಿರುತ್ತಾ. ಓಕೆನಾ? ಹಂಗಿದ್ರ ಹಿಮೋಗ್ಲೋಬಿನ್ ಅಲ್ಲಿ ತಾಮ್ರದ ಅಂಶ ಇದೆ ಅಂತ ಸೊ ನಮಗೆಲ್ಲಾ ಗೊತ್ತೈತಿ. ಹಿಮೋಗ್ಲೋಬಿನ್ ಒಳಗೆ ಯಾವ ಲೋಹ ಕಂಡು ಬರ್ತಪ್ಪ ಅಂತಂದ್ರ ಕಬ್ಬಿಣ ಅಂತ ನಾವೇನ್ ಮಾಡ್ತೀವಿ ನೋಡ್ತಾ ಬರ್ತೀವಿ. ಇಂಥ ಕಬ್ಬಿಣದ ಅದಿರುಗಳು ಅಂತ ಬಂದಾಗ ಸೊ ಯಾವ್ದ್ರಿ ಮ್ಯಾಗ್ನೆಟೈಟ್ ಆಗಿರ್ಬೋದು, ದೆನ್ ಹೆಮೆಟೈಟ್ ಆಗಿರ್ಬೋದು. ಕ್ಲಿಯರ್ ಆಯ್ತಾ? ಮ್ಯಾಗ್ನೆಟೈಟು, ಹೆಮೆಟೈಟು, ದೆನ್ ಲಿಮೋನೈಟು, ದೆನ್ ಸಿಡರೈಟು. ಇವುಗಳೆಲ್ಲವುಗಳು ಕೂಡ ಏನಪ್ಪಾ ಅಂತಂದ್ರೆ ಕಬ್ಬಿಣದ ಅದಿರುಗಳಾಗಿರ್ತಾವ. ಇವುಗಳನ್ನ ಕೂಡ ಎಕ್ಸಾಂಪಲ್ ಟೈಪ್ ನೆನ್ಪಿಟ್ಕೋರಿ ಕ್ವಶನ್ ಆಗ್ಯಾವ. ಈ ಹಿಮೋಗ್ಲೋಬಿನ್ ಒಳಗೆ ತಾಮ್ರ ಅನ್ನೋದು ಕಂಡು ಬರೋದಲ್ಲ, ಅಲ್ಲ ಕಬ್ಬಿಣ ಅನ್ನೋದು ಏನಾಗಿರುತ್ತಾ ಕಂಡು ಬರ್ತಾ ಹೋಗುತ್ತಾ. ಸೊ ಇಲ್ಲಿ ಬಾಡಿ ಕೂಡ ಏನಪ್ಪಾ ಅಂದ್ರೆ ಕಬ್ಬಿಣದ ಅಂಶ ಏನಾಗಿರ್ಬೇಕು ಸೊ ಪ್ರಮುಖವಾಗಿ ಬೇಕು. ಕ್ಲಿಯರ್ ಆಯ್ತಾ? ಹಂಗಿದ್ರೆ 1 ಹೇಳಿಕೆ ಸತ್ಯ, 2 ತಪ್ಪಾಗಿದೆ. ಯಾರೆಲ್ಲ ಬಿ ಅಂತ ಆನ್ಸರ್ ಮಾಡಿರಲ್ಲ ಸೊ ಅವ್ರೆಲ್ರದ್ದು ಕೂಡ ಏನಪ್ಪಾ ಅಂದ್ರ ಸರಿಯಾಗಿದೆ. ಹಂಗಿದ್ರ ನೆಕ್ಸ್ಟ್ ಹೋಗೋಣ. ಎಸ್, ಇಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರ ಹೇಳಿಕೆ 1 ಏನಿದೆ, ಸಸ್ಯಗಳು ರಾತ್ರಿ ಸಮಯದಲ್ಲೂ ಆಕ್ಸಿಜನ್ ಅನ್ನ ಬಿಡುಗಡೆ ಮಾಡ್ತಾವು. ಇದು 1ನೇ ಸ್ಟೇಟ್ಮೆಂಟು. 2ನೇ ಸ್ಟೇಟ್ಮೆಂಟು, ಬೆಳಕಿನ ಸಮಯದಲ್ಲಿ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಅನ್ನ ತೆಗೆದುಕೊಳ್ಳುತ್ತವೆ. ಯಾವುದು ಸರಿಯಾಗೈತಿ ಅಂತ ಏನ್ ಮಾಡ್ರಿ ಆನ್ಸರ್ ಅನ್ನ ಮಾಡ್ರಿ. ಎ 2 ಸತ್ಯ, ಬಿ ಹೇಳಿಕೆ 1 ಸತ್ಯ, ಹೇಳಿಕೆ 2 ತಪ್ಪು, ಸಿ ಹೇಳಿಕೆ 1 ತಪ್ಪು, ಹೇಳಿಕೆ 2 ಸತ್ಯ, ಡಿ 2 ತಪ್ಪು. ಪಟಾಪಟ್ ಅಂತ ಏನ್ ಮಾಡ್ಬೇಕು ಕಮೆಂಟ್ ಅನ್ನ ಮಾಡ್ತಾ ಬರ್ಬೇಕು. ಸೊ ಇಲ್ಲಿ ನೋಡ್ರಿ ಏನಂತಂದ್ರ ಸಸ್ಯಗಳು ರಾತ್ರಿ ಸಮಯದೊಳಗೆ ಆಕ್ಸಿಜನ್ ಅನ್ನ ಬಿಡುಗಡೆ ಮಾಡೋದಿಲ್ಲ. ಯಾಕಂದ್ರೆ ಹಗಲಿನ ಸಮಯದೊಳಗೆ ಏನ್ ಮಾಡ್ತಾವ ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆಯನ್ನ ರೆಡಿ ಅಂದ್ರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆದಾಗ ಆ ಬೆಳಗಿನ ಸಮಯದೊಳಗೆ ಏನಾಗುತ್ತಂದ್ರ ಸೊ ಇಲ್ಲಿ ಎಲ್ಲಾ ಸಸ್ಯಗಳು ಆಕ್ಸಿಜನ್ ಅನ್ನ ಏನ್ ಮಾಡ್ತಾವ ಸೊ ಬಿಡುಗಡೆ ಮಾಡ್ತಾವ. ಅಂತ ಆಕ್ಸಿಜನ್ ಬಿಡುಗಡೆ ಆಗಿದ್ದು ಇಲ್ಲಿ ಏನಾಗುತ್ತ ಸಸ್ಯಗಳು ರಾತ್ರಿ ಸಮಯದೊಳಗೆ ಏನ್ ಮಾಡ್ತಾರ ಅಂದ್ರ ಕಾರ್ಬನ್ ಡೈಆಕ್ಸೈಡ್ ಅನ್ನ ಏನ್ ಮಾಡ್ತಾವ ಸೊ ರಿಲೀಸ್ ಮಾಡ್ತಾವ. ಅದಕ್ಕೆ ಏನ್ ಹೇಳ್ತಾರ ಸೊ ರಾತ್ರಿ ಸಮಯ ಗಿಡದ ಕೆಳಗೆ ಮಲಗುವುದು ಸೂಕ್ತವಲ್ಲ. ಯಾಕೆ ಸೂಕ್ತವಲ್ಲ ಅಂತಂದ್ರೆ ಬಿಕಾಸ್ ಆಫ್ ಪ್ಲಾಂಟ್ಸ್ ರಿಲೀಸಸ್ CO2. ಕ್ಲಿಯರ್ ಆಯ್ತಾ? ಹಂಗಾಗಿ ಎ ಸ್ಟೇಟ್ಮೆಂಟು ರಾಂಗ್ ಆಗುತ್ತಾ. 2ನೇ ಸ್ಟೇಟ್ಮೆಂಟ್ ಏನೈತಪ್ಪ ಅಂತಂದ್ರ ಬೆಳಕಿನ ಸಮಯದಲ್ಲಿ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಅನ್ನ ತೆಗೆದುಕೊಳ್ಳುತ್ತವೆ. ಹೌದು. ಸೊ ಏನ್ ಮಾಡ್ತಾವ ಅಂತಂದ್ರ ನಾವ್ ಹೆಂಗ್ ಮನುಷ್ಯರು ಆಕ್ಸಿಜನ್ ಅನ್ನ ಒಳಗ್ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗೆ ಬಿಡ್ತೀವಲ್ಲ, ಹಂಗ ಸಸ್ಯಗಳು ಏನ್ ಮಾಡ್ತಾವ ಅಂದ್ರ ಕಾರ್ಬನ್ ಡೈಆಕ್ಸೈಡ್ ನ ಒಳಗ್ ತೆಗೆದುಕೊಂಡು ಆಕ್ಸಿಜನ್ ಅನ್ನ ಏನ್ ಮಾಡ್ತಾವ ಸೊ ಬಿಡುಗಡೆ ಮಾಡ್ತಾವ. ಇಲ್ಲಿ ಕೇವಲ ಏನಂತಂದ್ರ ಸೊ ಹೇಳಿಕೆ 1 ತಪ್ಪಾಗೈತಿ, ಆದ್ರ ಹೇಳಿಕೆ 2 ಏನಂದ್ರೆ ಸೊ ಸರಿಯಾಗಿದೆ. ಕ್ಲಿಯರಾ? ದೆವ್ವ ಇರುವುದಿಲ್ಲ. ಸೊ ಯಾರು ಹೇಳಿದ್ದು ದೆವ್ವ ಇರ್ತಾವಂತ? ಎಸ್. ಸೊ ಇಲ್ಲಿಗೇನಪ್ಪಾ ಅಂತಂದ್ರ ಇನ್ನ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಸ್ಟಾರ್ಟ್ ಆಗ್ತಾ ಹೋಗ್ತಾವ. ಸೊ ಮ್ಯಾಮ್ ಅದ್ರ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಾ ಬರ್ತಾರ. ನಾನು ಮತ್ತೆ ನನ್ನ ಸೈನ್ಸ್ ಕ್ವಶನ್ಸ್ ಏನ್ ಮಾಡ್ತೀನಿ ಅಂತ ಬರ್ತೀನಿ. ಆಯ್ತಪ್ಪ? ವೆಲ್ಕಮ್ ಮ್ಯಾಮ್. ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು. ಸೊ ಇಲ್ಲಿವರೆಗೂ ಸೈನ್ಸ್ ಕ್ವಶನ್ಸ್ ಅನ್ನ ಏನ್ ಮಾಡ್ತಾ ಹೋದ್ರಿ ಡಿಸ್ಕಷನ್ಸ್ ಮಾಡ್ತಾ ಹೋದ್ರಿ. ಸೊ ಇವತ್ತಿನ ಸ್ಪೆಷಲ್ ಎಂತ ಅಂದ್ರೆ ಸೈನ್ಸ್ ಕ್ವಶನ್ ಜೊತೆಗೆ ನಿಮ್ಗೆ ಸೊ ಕರೆಂಟ್ ಅಫೇರ್ಸ್ ಗಳನ್ನ ಡಿಸ್ಕಷನ್ಸ್ ಮಾಡ್ತಾ ಇದೀವಿ. ಸೊ ಸ್ಕ್ರೀನ್ ಮೇಲೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರುವಂತಹ ಕ್ವಶನ್ಸ್ ಕೂಡ ಕಾಣ್ತಾ ಇದೆ. ಸೊ ನಮಸ್ತೆ ಎಲ್ರಿಗೂ ಕೂಡ. ಎಸ್, ಒನ್ಸ್ ಅಗೇನ್ ಹಾರ್ಟ್ಲಿ ವೆಲ್ಕಮ್ ಟು ಆಲ್ ಆಫ್ ಯು ಅಂತ ಹೇಳ್ತಾ ಸೊ ಏನಿದೆಪ್ಪ ಬಂದೆ ನಾನು. ಎಸ್ ಬಂದೆ. ಸೊ ನೋಡಿ, ಜಾಗತಿಕ ಇಂಧನ ಪರಿವರ್ತನೆ ಸೂಚ್ಯಂಕ ವರದಿ ಪ್ರಕಾರ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಸೊ ಹಾಗಾದ್ರೆ ಯಾವ ವರ್ಷ ಇದು? 2025 ನ ವರದಿ ಕೇಳ್ತಾ ಇದ್ದಾನ. ಸೊ ಹಾಗಾದ್ರೆ 2025 ಒಳಗ ಜಾಗತಿಕ ಇಂಧನ ಪರಿವರ್ತನೆ ಸೂಚ್ಯಂಕವನ್ನ
ಯಾವ್ದು ಬಿಡುಗಡೆ ಮಾಡಿದಪ್ಪ? WEF ಬಿಡುಗಡೆ ಮಾಡಿದ. ಹಾಗಾದ್ರೆ WEF ಅಂದ್ರೆ ಏನು? ವರ್ಲ್ಡ್ ಎಕನಾಮಿಕ್ ಫೋರಂ ಏನ್ ಮಾಡಿದ? ಬಿಡುಗಡೆ ಮಾಡಿದ. ಆಪ್ಷನ್ಸ್ ಏನ್ ಕೊಟ್ಟಿದಾನ? 71ನೇ ರ್ಯಾಂಕಿಂಗ್ ಅಂತ ಕೊಟ್ಟಿದಾನ. ಆಪ್ಷನ್ಸ್ ಬಿ ಅಲ್ಲಿ ಏನ್ ಕೊಟ್ಟಿದಾನ? 69 ಅಂತಿದ. ಆಪ್ಷನ್ ಸಿ ಅಲ್ಲಿ ಏನಿದ? 86 ಇದ. ಆಪ್ಷನ್ಸ್ ಡಿ ಅಲ್ಲಿ 67 ರ್ಯಾಂಕಿಂಗ್ ಅಲ್ಲಿ ಇದಂತ. ಸೊ ಹಾಗಾದ್ರೆ ಆನ್ಸರ್ಸ್ ಕೊಡ್ತಾ ಹೋಗಿ ನೋಡೋಣ. ನಮಸ್ತೆ ನಮಸ್ತೆ. ಎಸ್ ಮೊನಾಲಿಸಾ ಎಂಟ್ರಿ ಆಯ್ತು ಅಂತ ಹೇಳ್ತಾ ಇದ್ದೀರಾ? ಎಸ್ ಥ್ಯಾಂಕ್ ಯು. ಸೊ ಹಾಗಾದ್ರೆ ಆನ್ಸರ್ಸ್ ಮಾಡ್ತಾ ಹೋಗಿ. ನಮಸ್ತೆಪ್ಪ, ನಮಸ್ತೆ ಎಲ್ರಿಗೂ ಕೂಡ. ಸೊ ಎಸ್ ವೆರಿ ಗುಡ್. ಸೊ ಹಾಗಾದ್ರೆ ಆಲ್ಮೋಸ್ಟ್ ಆನ್ಸರ್ಸ್ ಹೇಳ್ತಾ ಇದ್ದೀರಾ. ಇಲ್ಲಿ ರೈಟ್ ಆನ್ಸರ್ಸ್ ಬಂದ್ಬಿಟ್ಟು 71 ಅಂತ ಬರ್ತಾ ಇದಾವ. ಸೊ ಹಾಗಾದ್ರೆ ಇಲ್ಲಿ ಜಾಗತಿಕ ಇಂಧನ ಪರಿವರ್ತನಾ ಸೂಚ್ಯಂಕ ಅಂತ ನೋಡ್ತೀವಿ. ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅಂತ ಏನ್ ನೋಡ್ತೀವಲ್ಲ, ಬಿಡುಗಡೆ ಮಾಡುವಂತ ಸಂಸ್ಥೆ ಯಾವ್ದಪ್ಪ ಅಂದ್ರೆ ವರ್ಲ್ಡ್ ಎಕನಾಮಿಕ್ ಫೋರಂ ಅಂತ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಟಾಪ್ 5 ಕಂಟ್ರಿಗಳು ಯಾವ? ಸೊ ಮೊದಲನೇ ಸ್ಥಾನ ಯಾವ್ದು ಪಡ್ಕೊಂಡಿದ? ಎಲ್ಲಾನು ವೆರಿ ಇಂಪಾರ್ಟೆಂಟ್ ಆಗ್ತದ. ಕೊನೆಯ ಸ್ಥಾನ ಯಾವ್ದು ಪಡ್ಕೊಂಡಿದ? ಅದನ್ನು ಕೂಡ ವೆರಿ ಇಂಪಾರ್ಟೆಂಟ್ ಆಗ್ತದ. ಸೊ ಹಾಗಾದ್ರೆ ಆನ್ಸರ್ಸ್ ಕೊಡ್ತಾ ಹೋಗಿ. ಆನ್ಸರ್ಸ್ ಏನೋ ಕರೆಕ್ಟ್ ಹೇಳ್ತಾ ಇದ್ದೀರಾ. 71ನೇ ಪ್ಲೇಸಿಗ ನಮ್ಮ ಭಾರತ ಇದೆ. ಸೊ ಹಾಗಾದ್ರೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರ ಭಾರತ ಹೆಚ್ಚಿನ ಸ್ಥಾನದಲ್ಲಿದೆ ಅಥವಾ ಇನ್ಕ್ರೀಸ್ ಆಗಿದೆ ಅಥವಾ ಡಿಕ್ರೀಸ್ ಆಗಿದೆ ಅಂತ ನೋಡ್ತೀವಿ ಅಂದ್ರ ಇಲ್ಲಿ ನಮಗ ಲಾಸ್ಟ್ ಇಯರ್ದ ಸೊ ಎಸ್ ವೆರಿ ಇಂಪಾರ್ಟೆಂಟ್ 63ಕ್ಕೆ ಇದ್ದಿದ್ದು ಪ್ರೆಸೆಂಟ್ ಎಲ್ಲಿಗೆ ಬಂದಿದೆ ಅಂತಂದ್ರ 71ನೇ ಪ್ಲೇಸಿಗ ನಮ್ಮ ಭಾರತ ಜಾಗತಿಕ ಇಂಧನ ಪರಿವರ್ತನೆಯಲ್ಲಿ ಏನಾಗಿದೆ ಅಂದ್ರೆ ಕುಸಿತ ಆಗಿದೆ ಅಂತ ನೋಡ್ತೀವಿ. ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅಲ್ಲಿ ಕುಸಿತವನ್ನ ಕಂಡಿರೋದು. ಸೊ ಹಾಗಾದ್ರೆ ರ್ಯಾಂಕಿಂಗ್ ಅಲ್ಲಿ ಫಸ್ಟ್ ಇರುವಂತಹ ದೇಶ ಯಾವುದು? ಟಾಪ್ 5 ಕಂಟ್ರೀಸ್ ಗಳಾವು? ಕಮೆಂಟ್ ಮಾಡ್ತಾ ಹೋಗಿ ನೋಡೋಣ. ಸೊ ಒಂದು ಕೋಡ್ ಮಾಡಿದೀನಿ ನಾನು, ಸ್ಪೆನ್ಸ್ ಅಂತ ಕೋಡ್ ಅನ್ನು ಮಾಡಿದೀನಿ, ಬಟ್ ಅಲ್ಲಿ NDS ಬರಂಗಿಲ್ಲ. ಸೊ ಏನಿದೆಪ್ಪ ಕೋಡ್ ಅಂತಂದ್ರ SPDNS ಅಂತ ಕೋಡ್ ಇದೆ. ಸೊ ಫಸ್ಟ್ ಒನ್ ಅಲ್ಲಿ ಯಾವ್ದಿದೆ ಅಂದ್ರ ದಟ್ ಇಸ್ ಸ್ವೀಡನ್ ಇದೆ. ಸೊ ಹಾಗಾದ್ರೆ ಸೆಕೆಂಡ್ ಒನ್ ಅಲ್ಲಿ ಯಾವ್ದಿದೆ? ಫಿನ್ಲಾಂಡ್ ಇದೆ. ಸೊ ಹಾಗಾದ್ರೆ ನೆಕ್ಸ್ಟ್ ಅಲ್ಲಿ ಯಾವ್ದಿದೆ ಅಂತ ನೋಡ್ತೀವಿ. ಎಸ್ ಸೊ ಕಮೆಂಟ್ ಮಾಡ್ತಾ ಹೋಗಿ ನೋಡೋಣ. ಥರ್ಡ್ ಅಲ್ಲಿ ಇರೋದು ದಟ್ ಇಸ್ ಡೆನ್ಮಾರ್ಕ್ ಅಂತ ನೋಡ್ತೀವಿ. ಸೊ ಸೆಕೆಂಡ್ ಒನ್ ಅಲ್ಲಿ ಫಿನ್ಲಾಂಡ್ ಇದೆ ಅಂತ ನೋಡ್ತೀವಿ. ಥರ್ಡ್ ಒನ್ ಅಲ್ಲಿ ಡೆನ್ಮಾರ್ಕ್ ಇದೆ ಅಂತ ನೋಡ್ತೀವಿ. ಎಸ್ ಹಾಗಾದ್ರೆ ಫೋರ್ತ್ ಒನ್ ಅಲ್ಲಿ ಯಾವ್ದಿದಪ್ಪ? ನಾರ್ವೆ ಇದೆ ಅಂತ ನೋಡ್ತೀವಿ. ಸೊ ಹಾಗಾದ್ರೆ ಫಿಫ್ತ್ ಒನ್ ಅಲ್ಲಿ ಯಾವ್ದಿದಪ್ಪ? ದಟ್ ಇಸ್ ಸ್ವಿಟ್ಜರ್ಲ್ಯಾಂಡ್ ಇದೆ ಅಂತ ನೋಡ್ತೀವಿ. ಸೊ ಹಾಗಾದ್ರೆ ಇಲ್ಲಿ ನಮಗೆ ಆನ್ಸರ್ಸ್ ಗೊತ್ತಾಗುತ್ತಾ? ಟಾಪ್ 5 ಕಂಟ್ರಿಗಳು ಒಂದು ಸ್ವೀಡನ್ ಅಂತ ನೋಡ್ತೀವಿ, ಫಿನ್ಲಾಂಡ್ ಅಂತ ನೋಡ್ತೀವಿ, ಡೆನ್ಮಾರ್ಕ್ ಅಂತ ನೋಡ್ತೀವಿ, ನಾರ್ವೆ ಅಂತ ನೋಡ್ತೀವಿ ಅಂಡ್ ಸ್ವಿಟ್ಜರ್ಲ್ಯಾಂಡ್. ಟಾಪ್ 5 ಕಂಟ್ರೀಸ್ಗಳು ನಮಗೆ ಎದುರಾಗಂತಂದ್ರೆ ಜಾಗತಿಕ ಇಂಧನ ಪರಿವರ್ತನೆದಾಗ ಅಗ್ರಸ್ಥಾನದಾಗಿರುವಂತದ್ದು. ಆಪ್ಷನ್ಸ್ ನಿಮ್ಗ 86 ಕಾಣ್ತಾ ಇದೆ. ಹಾಗಾದ್ರೆ 86 ಏನು? ಇಲ್ಲಿ ನೋಡ್ತಾ ಹೋಗಿ. ಸೊ ಇಲ್ಲಿ ನಿಮಗ ರ್ಯಾಂಕಿಂಗ್ ಅಲ್ಲಿ ಫಸ್ಟ್ ಇದ್ದಿದ್ದು ಗೊತ್ತಾಯ್ತು, ಕೊನೆಗಿರುವುದು ಯಾವುದು? ಅದು ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಇಲ್ಲಿ ನೋಡ್ತಾ ಹೋಗಿ ಲಾಸ್ಟ್ ಒನ್ ಅಲ್ಲಿ ಇರೋದು ಯಾವುದು? ಸೊ ಪಾಕಿಸ್ತಾನ ಇದೆನಾ, ನೇಪಾಳನ ಇದೆ? ಸ್ವಲ್ಪ ಇಲ್ಲಿ ಚೇಂಜ್ ಆಗಿದೆ. ನೇಪಾಳ 104ನೇ ಪ್ಲೇಸ್ ಇದೆ ಅಂತ ನೋಡ್ತೀವಿ. ಸೊ ಹಾಗಾದ್ರೆ ಲಾಸ್ಟ್ ಒನ್ ಅಲ್ಲಿ ಇರುವುದು ಯಾವುದು ಅಂತಂದ್ರೆ ನೇಪಾಳ ಇದೆ. ಸೊ ಹಾಗಾದ್ರೆ 101ನೇ ಪ್ಲೇಸ್ ಅಲ್ಲಿ ಯಾವ್ದಿದ? ಸೆಕೆಂಡ್ ಒಂದು ಕಡಿಮೆ ಇರೋದು ಪಾಕಿಸ್ತಾನ ಅಂತ ನೋಡ್ತೀವಿ. ಎಸ್ ಪಾಕಿಸ್ತಾನ ಇದೆ. ಸೊ ಹಾಗಾದ್ರೆ ಬಾಂಗ್ಲಾದೇಶ ಎಷ್ಟನೇ ಪ್ಲೇಸ್ ಇದೆಪ್ಪ ಅಂದ್ರ 86ನೇ ಪ್ಲೇಸ್ ಇದೆ ಅಂತ ನೋಡ್ತೀವಿ. ಸೊ 118 ದೇಶಗಳನ್ನ ಇಲ್ಲಿ ಒಟ್ಟಾರೆಯಾಗಿ ಕಲೆಕ್ಟ್ ಮಾಡ್ತಾರ. ಈ 118ನೇ ದೇಶದಾಗ ಭಾರತ ಎಷ್ಟನೇ ಪ್ಲೇಸ್ ನಾಗಿದ? 71ನೇ ಪ್ಲೇಸ್ ನಾಗಿದ. ಲಾಸ್ಟ್ ಇಯರ್ ಎಷ್ಟನೇ ಪ್ಲೇಸ್ ನಾಗಿತ್ತು? 63ನೇ ಪ್ಲೇಸ್ ನಾಗಿತ್ತು. ಫಸ್ಟ್ ಒನ್ ಅಲ್ಲಿ ಯಾವ್ದದ? ಸ್ವೀಡನ್ ಇದೆ. ಸೆಕೆಂಡ್ ಒನ್ ಅಲ್ಲಿ ಯಾವ್ದಿದ? ಫಿನ್ಲಾಂಡ್ ಇದೆ. ಥರ್ಡ್ ಅಲ್ಲಿ ಡೆನ್ಮಾರ್ಕ್ ಇದೆ. ಫೋರ್ತ್ ಅಲ್ಲಿ ನಾರ್ವೆ ಇದೆ. ಫಿಫ್ತ್ ಅಲ್ಲಿ ಸ್ವೀಡನ್ ಇದೆ. ಅಗ್ರ ಕಂಟ್ರಿಗಳು. ಸೊ ಇಲ್ಲಿ ನಮಗ ಲಾಸ್ಟ್ ಒನ್ ಇರೋದು ನೇಪಾಳ ಅಂತ ನೋಡ್ತೀವಿ. ಸೊ 101ನೇ ಪ್ಲೇಸ್ ಇರೋದು ಪಾಕಿಸ್ತಾನ ಅಂತ ನೋಡ್ತೀವಿ. ಈ ಕ್ವಶನ್ಸ್ ಇಲ್ಲಿ ಕ್ಲಿಯರ್ ಆಯ್ತು. ನೆಕ್ಸ್ಟ್ ಕ್ವಶನ್ಸ್ ಮೂವ್ ಆನ್ ಆಗ್ತಾ ಇದೀನಿ. ಸೊ ವರ್ಲ್ಡ್ ಎಕನಾಮಿಕ್ ಫೋರಂ ಈ ವರದಿಯನ್ನ ಬಿಡುಗಡೆ ಮಾಡ್ತದ. ಸೊ ಇಲ್ಲಿ ಈ ವರದಿಯನ್ನ ಏನೋ ಬಿಡುಗಡೆ ಮಾಡ್ತದ, ಬಟ್ ಇಲ್ಲಿ ಯಾವ ರೀತಿ ಬಿಡುಗಡೆ ಮಾಡ್ತದ? ಯಾವ 3 ಮಾನದಂಡಗಳಿದಾವ? ಸೊ ಅದು ಇಂಪಾರ್ಟೆಂಟ್. ಇಲ್ಲಿ ನಮಗ 3 ಮಾನದಂಡಗಳ ಮೇಲೆ ಜಾಗತಿಕ ಇಂಧನ ಪರಿವರ್ತನೆಯನ್ನ ಬಿಡುಗಡೆ ಮಾಡ್ತಾರ. ಹಾಗಾದ್ರೆ ಯಾವ್ಯಾವು? ಒಂದು ಇಕ್ವಿಟಿ ಅಂತ ನೋಡ್ತೀವಿ. ಎಸ್ ಒಂದು ಇಕ್ವಿಟಿ ಅಂತ ನೋಡ್ತೀವಿ. ಸೆಕೆಂಡ್ ಒನ್ ಸೆಕ್ಯೂರಿಟಿ ಅಂತ ನೋಡ್ತೀವಿ. ಥರ್ಡ್ ಒನ್ ಯಾವ್ದಪ್ಪ ಅಂತಂದ್ರ ಸಸ್ಟೈನಬಿಲಿಟಿ ಅಂತ ನೋಡ್ತೀವಿ. ಸೊ ಎಸ್ ವೆರಿ ಇಂಪಾರ್ಟೆಂಟ್. ಸಸ್ಟೈನಬಿಲಿಟಿ ಈಸ್ ಥರ್ಡ್ ಒನ್. ಸೊ ಹಾಗಾದ್ರೆ ಸಸ್ಟೈನಬಿಲಿಟಿ ಈಸ್ ನಥಿಂಗ್ ಬಟ್ ಸುಸ್ಥಿರತೆ ಅಂತ ನೋಡ್ತೀವಿ. ಸೊ ಸೆಕ್ಯೂರಿಟಿ ರಕ್ಷಣೆ ಅಂತ ನೋಡ್ತೀವಿ. ಸೊ ಸಮಾನತೆ, ಎಲ್ರಿಗೂ ಕೂಡ ಸಮಾನ ಅವಕಾಶಗಳನ್ನ, ಅಲ್ಲಿ ಮಹಿಳೆಯರು ಮತ್ತು ಪುರುಷರು ಅಂತಂದು ಏನಾಗಬಾರ್ದು, ಕೆಲಸದಲ್ಲಿ ನಮಗ ಅಸಮಾನತೆ ಕಂಡು ಬರಬಾರ್ದು. ಸೊ ಹಾಗಾದ್ರೆ ಇಕ್ವಿಟಿ, ಸೆಕ್ಯೂರಿಟಿ, ಸಸ್ಟೈನಬಿಲಿಟಿಯನ್ನ ಈ 3 ಮಾನದಂಡಗಳನ್ನ ಜಾಗತಿಕ ಇಂಧನ ಪರಿವರ್ತನೆಯಲ್ಲಿ ಏನ್ ಮಾಡ್ತಾರ ಅಂದ್ರ ಸೊ ಗಣನೆಗೆ ತೆಗೆದುಕೊಳ್ತಾರ. ಈ 3 ಆಧಾರದ ಮೇಲೆ ಈ ಒಂದು ಕಂಟ್ರೀಸ್ ಗಳನ್ನ ರಿಲೀಸ್ ಮಾಡ್ತಾರ. ಸೊ ಟೋಟಲ್ ಆಗಿ 118 ದೇಶಗಳಲ್ಲಿ ಭಾರತದ ರ್ಯಾಂಕಿಂಗ್ ಎಷ್ಟಿದೆಪ್ಪ? 71 ಇದೆ. ಲಾಸ್ಟ್ ಇಯರ್ ಎಷ್ಟಿತ್ತು ಅಂತ ನೋಡ್ತೀವಿ? 69 ಇತ್ತು ಅಂತ ನೋಡ್ತೀವಿ. ಸೊ ಎಸ್ ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ.
ಎಸ್ ನಮಸ್ತೆ. ಎಸ್ ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗಿ. ಏನಿದೆ? ವಿಶ್ವ ಆರ್ಥಿಕ ವೇದಿಕೆ, ಅವಾಗಲೇ ಹೇಳಿದೆ ನಾನು, WEF ವರ್ಲ್ಡ್ ಎಕನಾಮಿಕ್ ಫೋರಂ. ಸೊ ಹಾಗಾದ್ರೆ ಈ ವೇದಿಕೆ ಪ್ರಕಟಿಸದ ಈ ಕೆಳಗಿನ ರಿಪೋರ್ಟ್ ಯಾವುದು? ಪ್ರಕಟಿಸುವ ಕೇಳ್ತಾ ಇಲ್ಲ, ಪ್ರಕಟಿಸದ ರಿಪೋರ್ಟ್ ಯಾವುದು? ಆಪ್ಷನ್ ಸಿ ಅಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾನ? ಜಾಗತಿಕ ಮಾಹಿತಿ ತಂತ್ರಜ್ಞಾನ. ಆಪ್ಷನ್ಸ್ ಬಿ ಅಲ್ಲಿ ಪ್ರವಾಸೋದ್ಯಮ ಸ್ಪರ್ಧಾತ್ಮಕ ವರದಿ. ಆಪ್ಷನ್ ಸಿ ಅಲ್ಲಿ ಅಂತರ್ಗತ ಅಭಿವೃದ್ಧಿ ಸೂಚ್ಯಂಕ. ಆಪ್ಷನ್ಸ್ ಥರ್ಡ್ ಅಲ್ಲಿ. ಆಪ್ಷನ್ಸ್ ಫೋರ್ತ್ ಅಲ್ಲಿ ಏನ್ ಹೇಳ್ತಾ ಇದ್ದಾನ ಅಂದ್ರ ಮಾನವ ಅಭಿವೃದ್ಧಿ ಸೂಚ್ಯಂಕ, HDI ಅಂತ ಹೇಳ್ತಾ ಇದ್ದಾನ. ಸೊ ಹಾಗಾದ್ರೆ ಆನ್ಸರ್ಸ್ ಕೊಡ್ತಾ ಹೋಗಿ ನೋಡೋಣ. ನಿನ್ನೆ ಹೇಳ್ತಾ ಇದ್ದೆ ನಾನು, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಾಗ ಭಾರತದ ರ್ಯಾಂಕಿಂಗ್ ಎಷ್ಟಿದೆಪ್ಪ? 194 ದೇಶದಾಗ ಭಾರತ 130ನೇ ಪ್ಲೇಸ್ ನಾಗ HDI ದಾಗಿದೆ. ಸೊ ಹಾಗಾದ್ರೆ HDI ನ ಪಿತಾಮಹ ಅಂತ ಯಾರನ್ನ ಕರಿತೀವಿ? ಪಾಕಿಸ್ತಾನದ ಮೆಹಬೂಬ್ ಉಲ್ ಹಕ್. ಇವರು ಪಾಕಿಸ್ತಾನದ ಪ್ರಮುಖ ಅರ್ಥಶಾಸ್ತ್ರಜ್ಞ. ಭಾರತೀಯ ಅಮರ್ತ್ಯ ಸೇನಾ, ಈ ಭಾರತೀಯ ಅಮರ್ತ್ಯ ಸೇನಾ ಮತ್ತು ಮೆಹಬೂಬ್ ಉಲ್ ಹಕ್ ಏನ್ ಮಾಡಿದ್ರು ಅಂದ್ರ HDI ನ ನಮಗ ಏನ್ ಕೊಟ್ಟಿದಾರ ಅಂತಂದ್ರ ಒಂದು ಪರಿಕಲ್ಪನೆ ಕೊಟ್ರು ಅಂತ ನೋಡ್ತೀವಿ. ಸೊ ಆನ್ಸರ್ಸ್ ಕೊಡ್ತಾ ಹೋಗಿ ನೋಡೋಣ. ಕಮೆಂಟ್ ಮಾಡಿ ನೋಡೋಣ. ಎಸ್ ವೆರಿ ಗುಡ್. ಸೊ ರೈಟ್ ಆನ್ಸರ್ಸ್ ಯಾವ್ದಾಗುತ್ತಪ್ಪ? ಆಪ್ಷನ್ಸ್ ಎ ಆಗುತ್ತಾ? ಎಸ್ ಸೊ ಥಿಂಕ್ ಟ್ಯಾಂಕ್ ಅಂತ ಕರಿತೀವಿ ನಾವು. ಯಾವ್ದನ್ನ? WEF ನ. ಸೊ ಎಸ್ 86 ಯಾವ್ದು ಹೇಳ್ತಾ ಇದ್ದೀರಾ? ಒಂದೇ ಒಂದ್ ಸೆಕೆಂಡ್ ಅಪ್ಪಿ. ಯಾರಿದು? ಜಿತೇಂದ್ರ. ಯಾವುದು ನಮ್ಮ ಚಾನೆಲ್ ಅಲ್ಲಿ? ಜಿಯೋಗ್ರಫಿ. ಸೊ ಎಸ್ ಆನ್ಸರ್ಸ್ ಕೊಡ್ತಾ ಹೋಗಿ. ಇಲ್ಲಿ WEF ಅಂತ ಏನ್ ನೋಡ್ತೀವಲ್ಲ, ಇದು ಸ್ಥಾಪನೆ ಆಗಿದ್ದು ಯಾವಾಗ ರೀ ಅಂತಂದ್ರ 1971 ಜನವರಿ 24ಕ್ಕ ಸ್ಥಾಪನೆ ಆಗಿದ್ದು. ಇದ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದಪ್ಪ ಅಂದ್ರ ಸ್ವಿಟ್ಜರ್ಲ್ಯಾಂಡಿನ ಜಿನೇವಾದಾಗ ನಮ್ಗೆ ಕಂಡು ಬರ್ತದ. ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಜಾಗತಿಕ ಮಾಹಿತಿ ತಂತ್ರಜ್ಞಾನ ಆಗಿರ್ಬೋದು, ಪ್ರವಾಸೋದ್ಯಮ ಸ್ಪರ್ಧಾತ್ಮಕ ರಿಪೋರ್ಟ್ ಆಗಿರ್ಬೋದು, ಅಂತರ್ಗತ ಅಭಿವೃದ್ಧಿ ಸೂಚ್ಯಂಕ ಆಗಿರ್ಬೋದು. ಅವಾಗಲೇ ಹೇಳಿದೆ ನಾನು, ಜಾಗತಿಕ ಇಂಧನಗಳ ಪಡೆಯುವಿಕೆ ಒಂದು ಏನಪ್ಪಾ ಅಂದ್ರ ರಿಪೋರ್ಟ್ ಆಗಿರ್ಬೋದು. ಇವನ್ ಜಾಗತಿಕ ಲಿಂಗ ಸಮಾನತೆ ಆಗಿರ್ಬೋದು. ಸೊ ಎಲ್ಲಾ ವರದಿಗಳನ್ನ ಬಿಡುಗಡೆ ಮಾಡೋದು ಯಾವುದು ಅಂತಂದ್ರ ವಿಶ್ವ ಆರ್ಥಿಕ ವೇದಿಕೆ. ಇದು ಇನ್ ದ ಇಯರ್ 1971 ಸ್ಥಾಪನೆ ಆಗಿದೆ. ಸೊ ಹಾಗಾದ್ರೆ ಯಾವ್ದು ಮಾಡಂಗಿಲ್ಲ ಅಂದ್ರೆ HDI ಮಾಡಂಗಿಲ್ಲ. ಹಾಗಾದ್ರೆ HDI ಅನ್ನ ಯಾವ ಒಂದು ಸಂಸ್ಥೆ ಬಿಡುಗಡೆ ಮಾಡ್ತದ? UNDP ಬಿಡುಗಡೆ ಮಾಡ್ತದ ಅಂತ ನೋಡ್ತೀವಿ. ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ನೋಡ್ತೀವಿ. ಇದು ಏನ್ ಮಾಡ್ತದಪ್ಪ ಅಂದ್ರ HDI ಅನ್ನ ಬಿಡುಗಡೆ ಮಾಡುವಂತದ್ದು. ಎಸ್ ನಮ್ಮ ಚಾನಲ್ ಯಾವ್ದು ಅಂತ ಗೊತ್ತಾಗ್ಲಿಲ್ಲ ನನ್ಗೆ, ಜಿಯೋಗ್ರಫಿ ಕ್ಲಾಸ್ ಮಾಡ್ರಿ ಅಂತ ಹೇಳ್ತಾ ಇದ್ದೀರಾ. ಸೊ ಎಸ್ ವಿಶ್ವ ಆರ್ಥಿಕ ವೇದಿಕೆ ಜನವರಿ 24. ಸೊ ಹಾಗ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ ಅಪ್ಪಿ. ಎಸ್ ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ. ಪ್ರಸ್ತುತ ಭಾರತ ದೇಶದ ಬಾಹ್ಯ ಗುಪ್ತಚರ ಸಂಸ್ಥೆಯಾಗಿರುವಂತಹ ರಾ ಅಂತ ನೋಡ್ತೀವಿ ನಾವು. ಹಾಗಾದ್ರೆ ಎಸ್ ಕಮೆಂಟ್ ಮಾಡ್ತಾ ಹೋಗಿ. ಈ ರಾ ನ ಪ್ರಸ್ತುತ ಮುಖ್ಯಸ್ಥನಾಗಿ ಯಾರು ಆಯ್ಕೆಯಾಗಿದ್ದಾರೆ? ಆಪ್ಷನ್ಸ್ ಎ ಅಲ್ಲಿ ಫರಾಗ್ ಜೈನ್ ಅಂತಿದ. ಆಪ್ಷನ್ಸ್ ಬಿ ಅಲ್ಲಿ ರವಿ ಸಿನ್ಹಾ. ಆಪ್ಷನ್ಸ್ ಬಿ ಅಲ್ಲಿ ಆಪ್ಷನ್ ಸಿ ಅಲ್ಲಿ ಅಜಯ್ ಕುಮಾರ್ ಇದ. ಆಪ್ಷನ್ಸ್ ಡಿ ಅಲ್ಲಿ KV ಶಾಜಿ ಇದಾರ. ಹಾಗಾದ್ರೆ ಕಮೆಂಟ್ ಮಾಡ್ತಾ ಹೋಗಿ. ರಾ ನ ಪ್ರಸ್ತುತ ಮುಖ್ಯಸ್ಥರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಎಸ್ ವೆರಿ ಗುಡ್. ಸೊ ಆಪ್ಷನ್ಸ್ ಬಿ ಅಂತ ಹೇಳ್ತಾ ಇದ್ದೀರಾ. ಎಸ್ ಸೊ ರಾ ನ ಮುಖ್ಯಸ್ಥರಾಗಿ ಯಾರು ಆಯ್ಕೆ ಆಗಿದಾರಪ್ಪ? ಸೊ ಎಲ್ಲರೂ ಕೂಡ ಹೇಳ್ತಾ ಇದ್ದೀರಾ ಪರಾಗ್ ಜೈನ್ ಅಂತಂದು. ಸೊ ಈ ಪರಾಗ್ ಜೈನ್ ಯಾರು? ಇವರು ನಮ್ಮ ಭಾರತೀಯ ಹಿರಿಯ IPS ಅಧಿಕಾರಿ ಅಂತ ನೋಡ್ತೀವಿ. ಸೊ ಎಸ್ ಇಂಡಿಯನ್ ಪೊಲೀಸ್ ಸರ್ವಿಸ್ ಅಲ್ಲಿ ಕೆಲಸ ಮಾಡಿದ್ದು. ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಮೊನ್ನೆ ಆಪರೇಷನ್ ಸಿಂಧೂರ್ ನಡೀತಲ್ಲ. ಸೊ ಆಪರೇಷನ್ ಸಿಂಧೂರ್ನಾಗ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ನೋಡ್ತೀವಿ. ಇವ್ರೇನಾಗಿದ್ದಾರಪ್ಪ ಅಂದ್ರ ಪ್ರಸ್ತುತ ಭಾರತ ದೇಶದ 2 ಗುಪ್ತಚರ ಇಲಾಖೆಗಳು ಬರ್ತಾವ. ಒಂದು ರಾ ಬರ್ತದ, ಇನ್ನೊಂದು ಇಂಟೆಲಿಜೆನ್ಸ್ ಬ್ಯೂರೋ IB ಬರ್ತದ. ಹೌದಾ? ಸೊ ಹಾಗಾದ್ರೆ IB ಅಂತ ನೋಡ್ತೀವಿ, ಇನ್ನೊಂದು ರಾ ಅಂತ ನೋಡ್ತೀವಿ. 2 ಹೆಡ್ ಕ್ವಾರ್ಟರ್ಸ್ ಎಲ್ಲಿದಾವ? ನವದೆಹಲಿದಾಗಿದಾವ ಅಂತ ನೋಡ್ತೀವಿ. ಎಸ್ ಸೊ ಹಾಗಾದ್ರೆ ರೈಟ್ ಆನ್ಸರ್ಸ್ ಬಂದ್ಬಿಟ್ಟು ಏನಾಗುತ್ತಾ? ಆಪ್ಷನ್ಸ್ 1 ಈಸ್ ಸರಿಯಾದ ಆನ್ಸರ್ಸ್ ಆಯ್ತು. ಬಟ್ ಇಲ್ಲಿ ನೋಡ್ತಾ ಹೋಗಿ ರವಿ ಸಿನ್ಹಾ. ಹಾಗಾದ್ರೆ ಇತ್ತೀಚೆಗೆ ಜೂನ್ 30 ಏನಾಯ್ತಪ್ಪ ಅಂತಂದ್ರ ರವಿ ಸಿನ್ಹಾ ಅವರು ರಾಗ ಏನ್ ಮಾಡಿದಾರ ಅಂತಂದ್ರ ಅವ್ರ
ಸ್ಥಾನಕ್ಕ ಖಾಲಿ ಆಗಿದೆ ಅಂತ ನೋಡ್ತೀವಿ. ರಾಜೀನಾಮೆ ನೀಡಿ ಕೆಲಸ ಅಲ್ಲಿ ಏನಾಯ್ತು, ಎಂಡ್ ಆಯ್ತು. ಸೊ ಇನ್ನು ಮುಂದೆ 2 ವರ್ಷಗಳ ಕಾಲ ಪರಾಗ್ ಜೈನ್ ರವರು ರವಿ ಸಿನ್ಹಾ ಅವರ ಪ್ಲೇಸಿಗೆ ಏನಾಗಿದಾರ, ರಿಪ್ಲೇಸ್ಮೆಂಟ್ ಆಗಿದಾರ. ಆಪ್ಷನ್ಸ್ ಅಲ್ಲಿ ಅಜಯ್ ಕುಮಾರ್ ಕಾಣ್ತಾ ಇದಾರ. ಹಾಗಾದ್ರೆ ಪ್ರೆಸೆಂಟ್ UPSC ಅಧ್ಯಕ್ಷರು ಯಾರಿದಾರ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ನೋಡ್ತೀವಿ. UPSC ಅಧ್ಯಕ್ಷರು ಯಾರಿದಾರಪ್ಪ, ಅಜಯ್ ಕುಮಾರ್ ಇದಾರ. ಹಾಗಾದ್ರೆ ಆಪ್ಷನ್ಸ್ ಅಲ್ಲಿ KV ಶಾಜಿ, ಪ್ರಸ್ತುತ ನಬಾರ್ಡ್ ಮುಖ್ಯಸ್ಥ ಯಾರಿದಾರ, ಎಸ್ ನಬಾರ್ಡ್ ಅಂತ ನೋಡ್ತೀವಿ. ಹಾಗಾದ್ರೆ ನಬಾರ್ಡ್ ಸ್ಥಾಪನೆ ಆಗಿದೆ ಯಾವಾಗ, ಎಸ್ 6ನೇ ಪಂಚವಾರ್ಷಿಕ ಯೋಜನೆ. ಸೊ ಹಾಗಾದ್ರೆ ಯಾವ ವರ್ಷ, ಎಸ್ 1982 ಅಂತ ನೋಡ್ತೀವಿ. ಸೊ ನಬಾರ್ಡ್ ಮುಖ್ಯಸ್ಥ ಯಾರಿದಾರಪ್ಪ, KV ಶಾಜಿ ಇದಾರ. ಸೊ ಹಾಗಾದ್ರೆ ಇಲ್ಲೇನ್ ಕೇಳಿದಾನ, ರಾ ನ ಮುಖ್ಯಸ್ಥ ಕೇಳ್ತಾ ಇದಾನ. ಸೊ ಹಾಗಾದ್ರೆ ರಾ ಯಾವಾಗ ಸ್ಥಾಪನೆ ಆಯ್ತು ಅಂತ ನೋಡ್ತೀವಿ ಅಂದ್ರೆ 1968 ಸ್ಥಾಪನೆ ಆಗಿದೆ. ಹಾಗಾದ್ರೆ ಕ್ವಿಕ್ ಆಗಿ ಆನ್ಸರ್ಸ್ ಕೊಡ್ತಾ ಹೋಗಿ. ರಾ ನ ಫುಲ್ ಫಾರ್ಮ್ ಏನಾಗಿದೆ, ಎಸ್ ಕಮೆಂಟ್ ಮಾಡಿ. ರಾ ಫುಲ್ ಫಾರ್ಮ್ ಏನಾಗಿದೆ, ಸೊ ಪರಾಗ್ ಜೈನ್ ಅಂತ ಹೇಳಿದ್ರಿ, ಆನ್ಸರ್ಸ್ ಏನೋ ಆಯ್ತು. ಹಿಸ್ಟ್ರಿ ಕ್ಲಾಸಸ್ ಓಕೆ ಮಾಡೋಣ. ಎಸ್ ಮೇಡಮ್ ಪ್ಲೀಸ್ ಹಿಸ್ಟ್ರಿ ಕ್ಲಾಸ್ ಮತ್ತು ಜಿಯೋಗ್ರಫಿ ಕ್ಲಾಸ್ ಮಾಡಿ ಅಂತ ಹೇಳ್ತಾ ಇದ್ರೆ, ಎಸ್ ಅಫ್ಕೋರ್ಸ್ ಸರ್ ಮಾಡೋಣ. ರೈಟ್ ಆನ್ಸರ್ 1982, 1968 ಅಂತ ಹೇಳ್ತಾ ಇದ್ದೀರಾ. ನಾನ್ ಕೇಳ್ತಾ ಇರೋದು ರಾ ನ ಫುಲ್ ಫಾರ್ಮ್ ಏನಾಗಿದೆ, ಕ್ವಿಕ್ ಆಗಿ ಹೇಳ್ತಾ ಹೋಗಿ. ನೆಕ್ಸ್ಟ್ ಕ್ವಶನ್ಸ್ ಹೋಗ್ತಾ ಇದ್ದೀನಿ. ಎಸ್ ರಾ ಎನಾಲಿಸಿಸ್ ಸ್ಟ್ರಿಂಗ್ ಅಂತ ಹೇಳ್ತಾ ಇದ್ದೀರಾ. ಸ್ಟ್ರಿಂಗ್ ಅಲ್ಲ, ಅದು ವಿಂಗ್. ಅದು ರಾದ ಎಸ್ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಅಂತ ನೋಡ್ತೀವಿ. ಯಾರದು ಹೇಳಿದ್ದು ರಾ ಎನಾಲಿಸಿಸ್ ಸ್ಟ್ರಿಂಗ್ ಅಂತಂದ್ರೆ ರವಿ ರಾಂಗ್ ಆಗಿದ. ಎಸ್ ಸೊ ಯಾರೋ ಹೇಳಿದ್ರು ನೋಡ್ರಿ ಇಲ್ಲಿ, ರಿಸರ್ಚ್ ಎನಾಲಿಸಿಸ್ ವಿಂಗ್ ಆಕಾಶ್ ಅಲ್ಲಪ್ವಿ. ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಅಂತ ನೋಡ್ತೀವಿ. ನೋಡ್ರಿ ಎಷ್ಟು ಈಸಿ ಇದೆ. ರಾ ನ ಫುಲ್ ಫಾರ್ಮ್ ಏನಾಗಿದೆ ಅಂತಂದ್ರೆ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಅಂತ ನೋಡ್ತೀವಿ. ಇದನ್ನ ಕನ್ಫ್ಯೂಷನ್ಸ್ ಮಾಡ್ಕೋಬೇಡ್ರಿ, ಎಲ್ಲರೂ ಒಂದೊಂದು ಹೇಳ್ತಾ ಇದ್ದೀರಾ. ಸೊ ಇದರ ಪ್ರಸ್ತುತ ಮುಖ್ಯಸ್ಥ ಯಾರಿದಾರ, ರವಿ ಸಿನ್ಹಾ ಅವರ ಪ್ಲೇಸಿಗ ಪರಾಗ್ ಜೈನ್ ರವರು ಇದಾರ ಅಂತ ನೋಡ್ತೀವಿ. ಸೊ ಹಾಗಾದ್ರೆ ಕ್ವಶನ್ಸ್ ಏನ್ ಬಂದಿದಪ್ಪ ನೆಕ್ಸ್ಟ್, ದೇಶದಲ್ಲೇ ಮೊದಲ ಬಾರಿಗೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಈ ವೋಟಿಂಗ್ ಅನ್ನ ಜಾರಿಗೊಳಿಸಿರುವಂತಹ ಮೊದಲ ದೇಶ ಯಾವುದು, ಯಾವುದು ಈ ವೋಟಿಂಗ್. ಹಾಗಾದ್ರೆ ಈ ವೋಟಿಂಗ್ ಎದಕ್ಕೆ ತಗೊಂಡ್ ಬಂದಾರಪ್ಪ, ಸೊ ನೋಡ್ರಿ ವೋಟ್ ಹಾಕಕ್ಕ ಹೆಲ್ಪ್ ಆಗ್ಬೇಕು, ತ್ವರಿತಗತಿಯಲ್ಲಿ ಓಟ್ಸ್ ಗಳನ್ನ ನಾವೇನ್ ಮಾಡ್ಬೇಕಂದ್ರ ಹಾಕ್ಬೇಕು ಅಂತಂದು ಈ ಒಂದು ನೀತಿಯನ್ನ ತಂದಾರ, ಈ ಒಂದು ಪಾಲಿಸಿಯನ್ನ ತಂದಾರ. ಸೊ ಹಾಗಾದ್ರೆ ಮಹಾರಾಷ್ಟ್ರ ಇದೆ, ಕರ್ನಾಟಕ ಇದೆ, ಬಿಹಾರ ಆಪ್ಷನ್ಸ್ ಅಲ್ಲಿ ಇದೆ ಅಂಡ್ ಕೇರಳ ಇದೆ. ರೈಟ್ ಆನ್ಸರ್ಸ್ ಯಾವ್ದಾಗುತ್ತಪ್ಪಿ, ಕ್ವಿಕ್ ಆಗಿ ಆನ್ಸರ್ಸ್ ಕೊಡ್ತಾ ಹೋಗಿ ನೋಡೋಣ. ಸೊ ಸರಿಯಾದ ಆನ್ಸರ್ಸ್ ಕಡೆ ನಾವು ಮೂವ್ ಆಗ್ತಾ ಇದೀವಿ ಅಂತಂದ್ರ ದಟ್ ಈಸ್ ಬಿಹಾರ ರಾಜ್ಯ ಏನ್ ಮಾಡಿದೆ ಅಂದ್ರ ಇಡೀ ದೇಶದೊಳಗ ಈ ವೋಟಿಂಗ್ ಅನ್ನ ಜಾರಿಗೊಳಿಸಿರುವಂತಹ ಮೊದಲ ರಾಜ್ಯ ಯಾವುದು ಅಂತ ನೋಡ್ತೀವಿ, ದಟ್ ಈಸ್ ಬಿಹಾರ ಅಂತ ನೋಡ್ತೀವಿ. ಹಾಗಾದ್ರೆ ಆಪ್ಷನ್ಸ್ ಅಲ್ಲಿ ಮಹಾರಾಷ್ಟ್ರ ಕಾಣ್ತಾ ಇದೆ. ನಿನ್ನೆ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ದೆ ನಾನು, ಮಹಾರಾಷ್ಟ್ರ FDI ಮತ್ತು GST ಏನಿದೆ ಅಂತಂದ್ರ ಭಾರತದಲ್ಲಿ ಅತಿ ಹೆಚ್ಚು FDI ಮತ್ತು GST ಸಂಗ್ರಹಿಸಿದ ಮೊದಲ ರಾಜ್ಯ ಯಾವುದು ಅಂತಂದ್ರ ಫಸ್ಟ್ ಒನ್ ಮಹಾರಾಷ್ಟ್ರ, ಸೆಕೆಂಡ್ ಒನ್ ನಮ್ಮ ಕರ್ನಾಟಕ ಇದೆ. ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ. ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗಿ. ಎಸ್ ಆಕ್ಸಿಯಂ 4 ನಲ್ಲಿರುವ ಗಗನಯಾತ್ರಿಗಳು, ಆಕ್ಸಿಯಂ 4 ಫಾಲ್ಕಾನ್ 9 ಏನ್ ಮಾಡಿದೆ ಅಂತಂದ್ರೆ 2025 ಜೂನ್ 25 ಆಕ್ಸಿಯಂ 4 ಅನ್ನ ಏನ್ ಮಾಡಿದ ಅಂತಂದ್ರ ಉಡಾವಣೆ ಮಾಡಿದ. ಹೌದಾ? ಸೊ ಹಾಗಾದ್ರೆ ಇದ್ರಾಗಿರುವಂತಹ ಗಗನಯಾತ್ರಿಗಳ ಸಂಖ್ಯೆ, ಗಗನಯಾತ್ರಿಗಳು ಯಾರ್ಯಾರು, ಆಪ್ಷನ್ಸ್ ಅಲ್ಲಿ ಸ್ವವೋಶ್, ಒಜೈನಸ್ಕಿ, ವಿಷ್ಣುವುಸ್ಕಿ. ನೋಡ್ರಿ ಎಷ್ಟ್ ಚಂದ ಹೆಸರೀತಿ. ಅದಕ್ಕೊಂದು ನಾನು ಕೋಡ್ ಮಾಡಿದೀನಿ. ಇಷ್ಟೆಲ್ಲ ಯಾರು ನೆನ್ಪಿಟ್ಕೊಳಂಗಿಲ್ಲ. ಸರ್ವೋಶ್ ಅಂತ ನೆನ್ಪಿಟ್ಕೊಳ್ರಿ, ಸ್ವವೋಶ್ ಐತಲ್ಲ ಅದನ್ನ ಸರ್ವೇಶ ಅಂತ ನೆನ್ಪಿಟ್ಕೊಳ್ರಿ. ಸೊ ಆಪ್ಷನ್ಸ್ ಬಿ ಅಲ್ಲಿ ಪೆಗ್ಗಿ ವಿಟ್ಸನ್ ಅಂತಿದ, ಆಪ್ಷನ್ಸ್ ಸಿ ಅಲ್ಲಿ ಟಿಬೋರ್ ಖಾಪು ಇದ, ಆಪ್ಷನ್ಸ್ ಡಿ ಅಲ್ಲಿ ಮೇಲಿನ ಎಲ್ಲರೂ ಇದ. ರೈಟ್ ಆನ್ಸರ್ಸ್ ಏನಾಗುತ್ತಾ, ಕ್ವಿಕ್ ಆಗಿ ಆನ್ಸರ್ಸ್ ಕೊಡ್ತಾ ಹೋಗಿ ನೋಡೋಣ. ಆಕ್ಸಿಯಂ 4 2025 ಜೂನ್ 25 ಉಡಾವಣೆ ಮಾಡಿದ ಅಂತ ನೋಡ್ತೀವಿ. ಎಸ್ ಎಸ್ ಆಪ್ಷನ್ ಸಿ ಅಂತ ಹೇಳ್ತಾ ಇದ್ದೀರಾ, ಡಿ ಅಂತ ಹೇಳ್ತಾ ಇದ್ದೀರಾ. ಶುಭಾಂಶು ಶುಕ್ಲ 41 ವರ್ಷಗಳ ಬಳಿಕ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಥವಾ ಬಾಹ್ಯಾಕಾಶ ಸಂಸ್ಥೆಯನ್ನ ತಲುಪಿರುವಂತಹ 2ನೇ ಭಾರತೀಯ ಅಂತ ನೋಡ್ತೀವಿ. ಯಾರು, ಶುಭಾಂಶು ಶುಕ್ಲ. ಎಸ್ ಸೊ ಎಲ್ಲರೂ ಅಂತ ಹೇಳ್ತಾ ಇದ್ದೀರಾ. ಎಸ್ ಸೊ ಆನ್ಸರ್ಸ್ ಕೊಡ್ತಾ ಇದ್ದೀರಾ. ಸೊ ಆಕ್ಸಿಯಂ 4 ನಾಗ 4 ಜನ ಇದಾರೆ ಅಂತ ಹೇಳ್ತಾ ಇದ್ದೀರಾ. 4 ಜನ ಅಂತ ನೋಡ್ತೀವಿ ಅಂದ್ರೆ ಒಬ್ರು ಭಾರತದವ್ರು ಇದಾರ, ಒಬ್ರು ಅಮೆರಿಕಾದವ್ರು ಇದಾರ, ಒಬ್ರು ಹಾಲೆಂಡ್ ಹಂಗೇರಿದವ್ರು ಇದಾರ, ಇನ್ನೊಬ್ರು ಪೋಲ್ಯಾಂಡ್ ನವ್ರು ಇದಾರ ಅಂತ ನೋಡ್ತೀವಿ. ಹಾಗಾದ್ರೆ ಸವೋಶ್ ಒಜೆನ್ಸ್ಕಿ ವಿಷ್ಣು
ಸ್ಕಿ ಅಂತ ಏನ್ ಹೆಸರಿದಲ್ಲ, ಈ ಸ್ವವೇಶ ಯಾವ ದೇಶದವರು ಅಂತ ನೋಡ್ತೀವಿ ಅಂದ್ರ ಪೋಲ್ಯಾಂಡ್ನವರು ಅಂತ ನೋಡ್ತೀವಿ ನಾವು. ಎಸ್, ನೆನಪಿಟ್ಕೊಳ್ರಿ, ಇವರು ಪೋಲ್ಯಾಂಡ್ ದೇಶದವರು ಅಂತ ನೋಡ್ತೀವಿ. ಪಿಗ್ಗಿ ವಿಟ್ಸನ್ ಅಮೆರಿಕಾದವರು ಅಂತ ನೋಡ್ತೀವಿ. ಎಸ್, ಟಿಬೋರ್ ಕಾಪು ಅವರು ಹಂಗೇರಿದವರು ಅಂತ ನೋಡ್ತೀವಿ. ಎಸ್, ಅದೇ ರೀತಿ ನಮ್ಮ ಭಾರತದ ಶುಭಾಂಶು ಶುಕ್ಲು ಏನಪ್ಪಾ ಅಂತಂದ್ರ ಇದ್ರಾಗಿರುವಂತಹ ಒಬ್ಬ 4ರಲ್ಲಿ ಇವರು ಕೂಡ ಒಬ್ರು ಅಂತ ನೋಡ್ತೀವಿ. ಯಾರು? ದಟ್ ಈಸ್ ಶುಭಾಂಶು ಶುಕ್ಲು ಅಂತ ನೋಡ್ತೀವಿ. ಎಸ್, ಶುಭಾಂಶು ಶುಕ್ಲಾ. ಸೊ ಸರಿಯಾಗಿ ಇಲ್ಲಿ ಆಕ್ಸಿಯಂ 4 ನಾಗ ಎಷ್ಟು ಇದಾರಪ್ಪ? 4 ಜನ ಇದಾರ. ಸೊ ಇಲ್ಲಿ ಪೋಲ್ಯಾಂಡ್, ಅಮೆರಿಕಾ, ಹಂಗೇರಿ ಅಂಡ್ ಭಾರತದ 4 ಜನ ಗಗನಯಾತ್ರಿಗಳು. ಸೊ 2025 ಜೂನ್ 25 ಏನಾಗಿದೆ ಅಂತಂದ್ರ ಆಕ್ಸಿಯಂ 4 ಅನ್ನ ಫಾಲ್ಕನ್ 9 ಅನ್ನೋದು ಉಡಾವಣೆ ಮಾಡಿದ ಅಂತ ನೋಡ್ತೀವಿ. ಕ್ಲಿಯರ್ ಆಯ್ತಾ ಅಪ್ಪಿ? ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ. ಎಸ್, ಸೊ ಆಲ್ಮೋಸ್ಟ್ ಹೇಳ್ತಾ ಇದ್ದೀರಾ ಆನ್ಸರ್ಸ್. ಎಸ್, ವೆರಿ ಗುಡ್. ಸೊ ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ. ಶುಭಾಂಶು. ಹಾ, ಸೊ ಇದಕ್ಕಿಂತ ಮುಂಚೆ ಸುನಿತಾ ವಿಲಿಯಮ್ಸ್ ಆಗಿರ್ಬೋದು, ಕಲ್ಪನಾ ಚಾವ್ಲಾ ಆಗಿರ್ಬೋದು, ರಾಜಾಚಾರ್ಯ ಆಗಿರ್ಬೋದು, ಇವರೆಲ್ಲ ಕೂಡ ಗಗನಯಾತ್ರೆಗೆ ಹೋಗಿದಾರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶದಾಗ. ಬಟ್ ಅವರು ಭಾರತೀಯ ಮೂಲದವರು ಹೊರತೆ ಭಾರತೀಯ ಪ್ರಜೆದ ಅಲ್ಲ ಅಂತ ನೋಡಿರ್ತೀವಿ ನಾವು. ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಸ್ ಕ್ಲಿಯರ್ ಆಯ್ತಾ? ಎಸ್, ಇಂಡಿಯಾ, ಪೋಲ್ಯಾಂಡ್, USA ಅಂಡ್ ಹಂಗೇರಿ ಅಂತ ಹೇಳ್ತಾ ಇದ್ದೀರಾ. ಹಂಗೇರಿದವ ಕಾಪು ಇದಾನ, ಪಿಗ್ಗಿ ವಿಟ್ಸನ್ ಅಮೆರಿಕದವ, ಸರ್ವೇಶ ಇದ್ದದ್ದು ಪೋಲ್ಯಾಂಡ್ ನವನು ಅಂತ ನೋಡ್ತೀವಿ. ನಮ್ಮ ಭಾರತದ ಶುಭಾಂಶು ಶುಕ್ಲಾ ಅಂತ ನೋಡ್ತೀವಿ. ನೆಕ್ಸ್ಟ್ ಕ್ವಶನ್ಸ್. ಎಸ್, ಜಾಗತಿಕ ಲಿಂಗ ಅಂತರ್ ಸೂಚ್ಯಂಕ 2025 ಪ್ರಕಾರ ವಿಶ್ವದ ಮೊದಲ ಸ್ಥಾನ ಯಾವುದು? 2025 ಅಗೇನ್ ಯಾವ್ದು ಬಿಡುಗಡೆ ಮಾಡಿದಪ್ಪ ಇದನ್ನ? ಅವಾಗಲೇ ಹೇಳಿದೆ ನಾನು, 1971 ವರ್ಲ್ಡ್ ಎಕನಾಮಿಕ್ ಫೋರಮ್ ಸ್ಥಾಪನೆ ಆಗಿದೆ. ಇದೇ ಒಂದು ಸಂಸ್ಥೆ ಜಾಗತಿಕ ಲಿಂಗ ಅಂತರ್ ಸೂಚ್ಯಂಕವನ್ನ ವೈಸ್ ಕ್ಲಿಯರ್ ಇದೆ ತಾನೆ? ಎಸ್, ವೈಸ್ ಕ್ಲಿಯರ್ ಇದೆಪ್ಪ. ನೆಕ್ಸ್ಟ್ ಕ್ವಶನ್ಸ್ ಅಂತ ಹೇಳ್ತಾ ಇದ್ದೀರಾ. ಸೊ ಹಾಗಾದ್ರೆ ಜಾಗತಿಕ ಲಿಂಗ ಅಂತರ್ ಸೂಚ್ಯಂಕ ಅಂತ ನೋಡ್ತೀವಿ. ಜೆಂಡರ್ ಗ್ಯಾಪ್ ಇಂಡೆಕ್ಸ್ 2025 ವರದಿಯನ್ನ ಕೇಳ್ತಾ ಇದ್ದಾನ. ಕಮೆಂಟ್ ಮಾಡ್ತಾ ಹೋಗಿ ನೋಡೋಣ ಆನ್ಸರ್ಸ್ ಯಾವ್ದಾಗುತ್ತಾ. ಭಾರತ ಇದ, ಪಾಕಿಸ್ತಾನ ಇದ, ವಿಶ್ವದಲ್ಲೇ ಮೊದಲ ಸ್ಥಾನ ಅಂತ ಕೇಳ್ತಾ ಇದ್ದಾನ. ಭಾರತ ಇದ, ಪಾಕಿಸ್ತಾನ ಇದ, ಫಿನ್ಲಾಂಡ್ ಇದ ಅಂಡ್ ಐಸ್ಲ್ಯಾಂಡ್ ಇದ. ಸೊ ಇನ್ನು ಏನು ಲ್ಯಾಂಡ್ಗಳು ಬರ್ತಾವಲ್ಲ, ಫಿನ್ಲಾಂಡ್ ಆಗಿರ್ಬೋದು, ನೆದರ್ಲ್ಯಾಂಡ್ ಆಗಿರ್ಬೋದು, ನ್ಯೂಜಿಲ್ಯಾಂಡ್ ಆಗಿರ್ಬೋದು. ಸೊ ಈ ಲ್ಯಾಂಡ್ಗಳು ಇದ್ದಿದ್ದು ಯಾವಾಗಲೂ ಕೂಡ ಇಂಥ ಕಾರ್ಯಗಳದಾಗ ಫಸ್ಟ್ ಒನ್ ಇರ್ತಾವಪ್ಪಿ. ಸೊ ಸ್ಥಾನ ಬರ್ತಾವಲ್ಲ, ಅಫ್ಘಾನಿಸ್ತಾನ, ಪಾಕಿಸ್ತಾನ ಇವೆಲ್ಲನೂ ಏನಿರ್ತಾವ ಎಂಡಲ್ಲಿ ಇರ್ತಾವ ಅಂತ ನೋಡಿರ್ತೀವಿ. ಸೊ ಆನ್ಸರ್ಸ್ ಮಾಡ್ತಾ ಹೋಗಿ ನೋಡೋಣ ಯಾವ್ದಾಗುತ್ತಾ. ಸೊ ಈ ಜಾಗತಿಕ ಲಿಂಗ ಅಂತರ್ ಸೂಚ್ಯಂಕವನ್ನ ಎಷ್ಟು ಮಾನದಂಡಗಳ ಮೇಲೆ ಆಯ್ಕೆ ಮಾಡ್ತಾರ? ಸೊ ಅವಾಗಲೇ ನೋಡಿದ್ವಿ ನಾವು ಇಂಧನ ಪಳೆಯುಳಿಕೆ ಅಥವಾ ಇಂಧನ ಒಂದು ಕಾರ್ಯಕ್ಷಮತೆಯನ್ನ 3 ಮಾನದಂಡಗಳ ಮೇಲೆ ಏನ್ ಮಾಡ್ತಾರ? ಆಯ್ಕೆ ಮಾಡ್ತಾರ ಕಂಟ್ರೀಸ್ಗಳನ್ನ. ಬಟ್ ಇಲ್ಲಿ 4 ಆಧಾರಗಳ ಮೇಲೆ WEF ಏನ್ ಮಾಡ್ತದಪ್ಪ ಅಂದ್ರ ಜಾಗತಿಕ ಲಿಂಗ ಅಂತರ್ ಸೂಚ್ಯಂಕವನ್ನ ಬಿಡುಗಡೆ ಮಾಡ್ತದ. ಸೊ ಆನ್ಸರ್ಸ್ ಮಾಡ್ತಾ ಹೋಗಿ ನೋಡೋಣ. ಎಸ್, ಸೊ ಭಾರತದ ಸ್ಥಾನ ಕೂಡ ವೆರಿ ಇಂಪಾರ್ಟೆಂಟ್ ಆಗ್ತದ. ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ನಮ್ಮ ಭಾರತದ ಏನಾಗಿದಪ್ಪ ಅಂದ್ರ ಜಾಗತಿಕ ಲಿಂಗ ಅಂತರ್ ಸೂಚ್ಯಂಕದಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಇದೆ. ಎಸ್, ಕಮೆಂಟ್ ಮಾಡಿ ನೋಡೋಣ. ಎಸ್, ಸೊ ಐಸ್ಲ್ಯಾಂಡ್ ಅಂತ ಹೇಳ್ತಾ ಇದ್ದೀರಾ. ಸೊ ಐಸ್ಲ್ಯಾಂಡ್ ಫಸ್ಟ್ ಆಗುತ್ತಾ? ಮೊದಲ ಸ್ಥಾನ ಪಡೆದಿದ್ದು ಐಸ್ಲ್ಯಾಂಡ್ ಅಂತ ಹೇಳ್ತಾ ಇದ್ದೀರಾ. ಎಸ್, ವೆರಿ ಗುಡ್. ಸೊ ಹಾಗಾದ್ರೆ ಸೆಕೆಂಡ್ ಒನ್ ಯಾವ್ದಿದ? ಅಗೇನ್ ಫಿನ್ಲ್ಯಾಂಡ್ ಇದ. ಸೊ ನೋಡ್ತಾ ಹೋಗಿ, ಇದಕ್ಕೂ ಒಂದೇನಪ್ಪ ಅಂದ್ರ ಕೋಡ್ ಇದ. ಇಪ್ನನ್ ಅಂತ ಮಾಡಿದ್ದೀನಿ ನಾನು. ಏನ್ ಕೋಡ್ ಇದೆ ಅಂತಂದ್ರ ದಟ್ ಈಸ್ ಇಪ್ನನ್. ಏನ್ರಿ ಮೇಡಮ್ ಇಪ್ನನ್ ಅಂತ ನೋಡ್ತೀವಿ ಅಂತಂದ್ರ? ಸೊ ಎಸ್, ಇಲ್ಲಿ ಐ ಅಂದ್ರೆ ಐಸ್ಲ್ಯಾಂಡ್ ಅಂತ ನೋಡ್ತೀವಿ. ಸೊ ಹಾಗಾದ್ರೆ ಪಿ ಅಂದ್ರೆ ಫಿನ್ಲ್ಯಾಂಡ್ ಅಂತ ನೋಡ್ತೀವಿ. ಎಸ್, ಆಪ್ಷನ್ಸ್ ಅಲ್ಲಿ ಕೋಡ್ ಅಲ್ಲಿ ಮತ್ತೆ ನಿಮಗೆ ಏನಿದ? ಎನ್ ಅಂದ್ರೆ ಅಗೇನ್ ನಾರ್ವೆ ಅಂತ ನೋಡ್ತೀವಿ. ಎಸ್, ಹಾಗಾದ್ರೆ ಯು ಅಂದ್ರೆ UK ಅಂತ ನೋಡ್ತೀವಿ. ಎನ್ ಅಂದ್ರೆ ಇಲ್ಲಿ ನಮಗ ನ್ಯೂಜಿಲ್ಯಾಂಡ್ ಅಂತ ನೋಡ್ತೀವಿ. ನೆನ್ಪಿಟ್ಕೊಡ್ರಿ, ನೆದರ್ಲ್ಯಾಂಡ್ ಅಲ್ಲ, ನ್ಯೂಜಿಲ್ಯಾಂಡ್ ಅಂತ ನೋಡ್ತೀವಿ. ಅಗ್ರ 5 ಕಂಟ್ರಿಗಳು ಯಾವ್ಯಾವು ಅಂತಂದ್ರ ಐಸ್ಲ್ಯಾಂಡ್, ಫಿನ್ಲ್ಯಾಂಡ್, ನಾರ್ವೆ, UK ಅಂಡ್ ನ್ಯೂಜಿಲ್ಯಾಂಡ್ ಅಂತ ನೋಡ್ತೀವಿ. ಇವು ಟಾಪ್ ಅಲ್ಲಿ ಇರುವಂತಹ ಜಾಗತಿಕ ಲಿಂಗ ಅಂತರ್ ಸೂಚ್ಯಂಕದಾಗ. ಹಾಗಾದ್ರೆ ನಮ್ಮ ಭಾರತದ ಸ್ಥಾನ ಎಷ್ಟಿದೆ ರೀ? ಭಾರತ 131ನೇ. ಹಾಗಾದ್ರೆ ಇಲ್ಲಿ ಎಷ್ಟು ಕಂಟ್ರಿಗಳನ್ನ ಲೆಕ್ಕ ಹಾಕ್ತಾರಪ್ಪ? 148 ಕಂಟ್ರಿಗಳನ್ನ ಲೆಕ್ಕ ಹಾಕಿ ಇದರ ಭಾರತದ್ದು 131ನೇ ಪ್ಲೇಸಿಗೆ ಭಾರತ ಐತಿ. ಕ್ಲಿಯರ್ ಆಯ್ತಾ? ಸೊ ಹಾಗಾದ್ರೆ ಲಾಸ್ಟ್ ಒನ್ 2024 146 ದೇಶಗಳನ್ನ ಲೆಕ್ಕ ಹಾಕಿದ್ರು. ಇದ್ರಾಗ ಭಾರತದ ಸ್ಥಾನ ಎಷ್ಟಿತ್ತು ಅಂದ್ರೆ 129 ಇತ್ತು.
ಲಾಸ್ಟ್ ಇಯರ್ 129 ಇತ್ತು, ಪ್ರೆಸೆಂಟ್ ಎಷ್ಟಿದೆ ಅಂದ್ರೆ 131 ಇದೆ. ಸೊ ಹಾಗಾದ್ರೆ ಆನ್ಸರ್ಸ್ ಮಾಡ್ತಾ ಹೋಗಿ. ಜಾಗತಿಕ ಲಿಂಗ ಅಂತರ ಸೂಚ್ಯಂಕದಲ್ಲಿ ಕಟ್ಟ ಕಡೆಯ ದೇಶ ಯಾವುದು? ಕಮೆಂಟ್ ಮಾಡ್ತಾ ಹೋಗಿ ನೋಡೋಣ. ಎಸ್ ವೆರಿ ಗುಡ್. ಸೊ ಕೊನೆಯ ದೇಶಗಳು, ಕೊನೆಯ 5 ದೇಶಗಳು ನಮ್ಗೆ ಗೊತ್ತೇ ಇರಬೇಕು. ಸೊ ಹಾಗಾದ್ರೆ ಪಾಪಿ ಪಾಕಿಸ್ತಾನ, ಸುಡ್ಕೊಂಡು ಹೋಗೋದು ಸುಡಾನ, ಸೊ ಚಾಡ್ ದೇಶ ಅಂತ ನೋಡ್ತೀವಿ. ಸೊ ಎಸ್ ನೋಡ್ತಾ ಹೋಗಿ ಇಲ್ಲಿ ಪಾಪಿ ಪಾಕಿಸ್ತಾನ ಲಾಸ್ಟ್ ಒನ್ ಅಲ್ಲಿ ಇದೆ. ಎಲ್ಲಿ ನೋಡ್ತಾ ಹೋಗ್ರಿ ಇದನ್ನ? ಇಲ್ಲಿ, ಹೌದಾ? ಪಾಪಿ ಪಾಕಿಸ್ತಾನ ಲಾಸ್ಟ್ ಒನ್ ಅಲ್ಲಿ ಇದೆ. ಸೊ ಹಾಗಾದ್ರೆ ನೆಕ್ಸ್ಟ್ ಒನ್ ಯಾವ್ದಿದಪ್ಪ ಅಂದ್ರೆ ಸುಡಾನ್ ಇದೆ ಅಂತ ನೋಡ್ತೀವಿ. ಸೊ ಥರ್ಡ್ ಒನ್ ಯಾವ್ದಿದೆ ಅಂತ ನೋಡ್ತೀವಿ ಅಂದ್ರೆ ಚಾಡ್ ಇದೆ. ಎಸ್ ಮತ್ತೆ ಈ ಕಡೆ ಅಗ್ರ ಸ್ಥಾನಗಳಲ್ಲಿ ಇನ್ನೂ 2 ಕಂಟ್ರಿ ಇದಾವ. ಕಮೆಂಟ್ ಮಾಡಿ ನೋಡೋಣ ಯಾವ್ಯಾವ ಇದಾವ. ಎಸ್ ವೈಸ್ ಕ್ಲಿಯರ್ ಇದೆನಾ? ಓಕೆ. ಅಫ್ಘಾನಿಸ್ತಾನ ಇಲ್ಲ, ಇಲ್ಲಿ ಅಫ್ಘಾನಿಸ್ತಾನ ಯಾವ್ದಿದೆ ಅಂತ ನೋಡ್ತೀವಿ ಅಂದ್ರ ಪಾಕಿಸ್ತಾನ ಇದೆ, ಸುಡಾನ ಇದೆ, ಚಾಡ್ ಇದೆ, 4th ಒನ್ ಇರಾನ್ ಐತಿ ಅಂತ ನೋಡ್ತೀವಿ. 5th ಒನ್ ಯಾವ್ದಿದಪ್ಪ ಅಂದ್ರ ಗುಯೇನಿಯಾ ಇದೆ ಅಂತ ನೋಡ್ತೀವಿ. ಎಸ್ ಗುಯೇನಿಯಾ. ಸೊ ಪಾಕಿಸ್ತಾನ, ಸುಡ್ಕೊಂಡು ಹೋಗೋದು ಸುಡಾನ, ಚಾಡ್ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಗುಯೇನಿಯಾ ಆಗಿರ್ಬೋದು, ಇವು ಲಾಸ್ಟ್ ಅಲ್ಲಿ ಇರುವಂತಹ ಟಾಪ್ 5 ಕಂಟ್ರಿಗಳು ಅಂತ ನೋಡ್ತೀವಿ. ಇಲ್ಲಿ ನಮಗ ಟಾಪ್ 5 ಕಂಟ್ರಿಗಳು ಅಂತಂದ್ರ ಒಂದು ಐಸ್ಲ್ಯಾಂಡ್, ಫಿನ್ಲ್ಯಾಂಡ್, ನಾರ್ವೆ ಮತ್ತೆ UK ಅಂಡ್ ನ್ಯೂಜಿಲ್ಯಾಂಡ್ ಅಂತ ನೋಡ್ತೀವಿ. ನಮ್ಮ ಭಾರತದ ಸ್ಥಾನ ಎಷ್ಟಿದೆ ಅಂದ್ರೆ 131 ಇದೆ. ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವೆಶ್ಚನ್ಸ್ ನೋಡ್ತಾ ಹೋಗಿ. ಎಸ್ ಅಗೇನ್ ರಿಪೀಟೆಡ್ ಕ್ವೆಶ್ಚನ್ಸ್ ಏನಿದಪ್ಪ ಅದಕ್ಕೆ ರಿಲೇಟೆಡ್ ಆಗಿರುವಂತದ್ದು. ಜಾಗತಿಕ ಲಿಂಗ ಅಂತರ ಸೂಚ್ಯಂಕದಲ್ಲಿ ಎಷ್ಟು ಮಾನದಂಡಗಳಿದಾವ ಅವಾಗಲೇ ಹೇಳಿದ್ದೀನಿ ನಾನು. ಆನ್ಸರ್ಸ್ ಕೊಡ್ತಾ ಹೋಗಿ ನೋಡೋಣ. ಎಸ್ ವೆರಿ ಗುಡ್. ಆನ್ಸರ್ಸ್ ಮಾಡ್ತಾ ಹೋಗಿ. ಸೊ ಹಾಗಾದ್ರೆ ಎಷ್ಟು ಮಾನದಂಡಗಳು ಅಂತ ನೋಡ್ತೀವಿ ನಾವು? 4 ಮಾನದಂಡಗಳು ಅಂತ ನೋಡ್ತೀವಿ. ಸೊ ನಮಗ ಫಸ್ಟ್ ಒನ್ ಅಪಾರ್ಚುನಿಟೀಸ್ಗಳು ಎಷ್ಟಿದಾವ, ಎಷ್ಟು ನಾವು ಪಾರ್ಟಿಸಿಪೇಷನ್ಸ್ ಆಗತ್ತೀವಿ ಅನ್ನೋದು ಮೊದಲ ಮಾನದಂಡನೆ ಅಂತ ನೋಡ್ತೀವಿ. ಮೊದಲನೇದೇನು ಅಂತಂದ್ರೆ ಜಾಗತಿಕ ಲಿಂಗ ಅಂತರ ಸೂಚ್ಯಂಕದಲ್ಲಿ ಎಷ್ಟು ಮಾನದಂಡಗಳಿದಾವಪ್ಪ ಅಂದ್ರೆ 4 ಇದಾವ ಅಂತ ನೋಡ್ತೀವಿ. ಸೊ ಫಸ್ಟ್ ಒನ್ ಯಾವುದು ಅಂತಂದ್ರೆ ಪಾರ್ಟಿಸಿಪೇಷನ್ ಅಂತ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಭಾಗವಹಿಸುವಿಕೆ ಎಷ್ಟಿದ ಅಂಡ್ ಅವಕಾಶಗಳು, ಸೊ ಅಪಾರ್ಚುನಿಟಿಗಳು ಎಷ್ಟಿದಾವ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತಾ, ಹೌದಾ? ಸೊ ಅಪಾರ್ಚುನಿಟಿ ಆಗಿರ್ಬೋದು, ಪಾರ್ಟಿಸಿಪೇಷನ್ ಫಸ್ಟ್ ಆಗುತ್ತಾ. ನೆಕ್ಸ್ಟ್ ಒನ್ ಹೆಲ್ತ್ ಅಂತ ನೋಡ್ತೀವಿ. ಸೊ ಹಾಗಾದ್ರೆ ನೆಕ್ಸ್ಟ್ ಒನ್ ಯಾವ್ದಪ್ಪ ಅಂದ್ರೆ ಹೆಲ್ತ್ ಅಂಡ್ ಸರ್ವೈವಲ್ ಅಂತ ನೋಡ್ತೀವಿ ನಾವು. ಹೆಲ್ತ್ ಅಂಡ್ ಸರ್ವೈವಲ್. ಸೊ ಎಷ್ಟು ಒಂದು ಬದುಕುಳಿದಿರುವಂತಹ ಜೀವಿತಾವಧಿ ನಿರೀಕ್ಷೆ ಇದೆ ಅಲ್ಲ, ಅದು ಅಂತ ನೋಡ್ತೀವಿ. ಸೊ ಹೆಲ್ತ್ ಅಂಡ್ ಸರ್ವೈವಲ್ ಅನ್ನೋದು ಸೊ ಸೆಕೆಂಡ್ ಆಯ್ತು, ಹೌದಾ? ಸೊ ಥರ್ಡ್ ಒನ್ ಯಾವ್ದಿದ? ಎಜುಕೇಶನ್ ಒಳಗ ಎಷ್ಟು ಸಾಧನೆ ಮಾಡಿದಾರ. ಸೊ ಅದರಲ್ಲಿ ಥರ್ಡ್ ಒನ್ ಯಾವುದು? ದಟ್ ಈಸ್ ಎಜುಕೇಶನ್ ಅಂತ ನೋಡ್ತೀವಿ. ಸೊ ನೋಡ್ತಾ ಹೋಗಿ ಪಾರ್ಟಿಸಿಪೇಷನ್ ಅಂಡ್ ಅಪಾರ್ಚುನಿಟಿ ಫಸ್ಟ್ ಮಾನದಂಡ, ಸೆಕೆಂಡ್ ಒನ್ ಹೆಲ್ತ್ ಅಂಡ್ ಸರ್ವೈವಲ್, ಥರ್ಡ್ ಒನ್ ಎಜುಕೇಶನಲ್ ಒಳಗ ಎಷ್ಟು ಸಾಧನೆ ಆಗಿದೆ, ಫೋರ್ತ್ ಒನ್ ಯಾವುದು ಅಂತಂದ್ರೆ ಪೊಲಿಟಿಕಲ್ ಎಂಪವರ್ಮೆಂಟ್ ಅಂತ ನೋಡ್ತೀವಿ, ರಾಜಕೀಯ ಸಬಲೀಕರಣ ಅಂತ ನೋಡ್ತೀವಿ. ಇವೆಲ್ಲ ಮಾನದಂಡಗಳು ನಮಗೆ ಎಲ್ಲಿದ್ದಾವಪ್ಪ ಅಂತಂದ್ರೆ ಈ 4 ಮಾನದಂಡಗಳ ಮೇಲೆ ಜಾಗತಿಕ ಲಿಂಗ ಅಂತರ ಸೂಚ್ಯಂಕವನ್ನ WEF ಏನ್ ಮಾಡ್ತದ? ಬಿಡುಗಡೆ ಮಾಡ್ತದ ವರದಿ. ಒಂದು ಅವಕಾಶ ಮತ್ತು ಭಾಗವಹಿಸುವಿಕೆ, ಎರಡನೇದು ಆರೋಗ್ಯ ಮತ್ತು ಬದುಕುಳಿಕೆ, ಮೂರನೇದು ಎಜುಕೇಶನ್ ಸಾಧನೆ. ಸೊ ಹಾಗಾದ್ರೆ ನಾಲ್ಕನೇದು ಪೊಲಿಟಿಕಲ್ ಎಂಪವರ್ಮೆಂಟ್ ಅಂತ ನೋಡ್ತೀವಿ. ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗಿ. ಏನಿದಪ್ಪ? ಇಲ್ಲಿ ನಿಮಗ ಸೈನ್ಸ್ ಕ್ವಶನ್ಸ್ ಬಂದು. ಸೊ ಏನ್ ಮಾಡಿದ್ವಿ? ಇಲ್ಲಿವರೆಗೂ ನಾವು ಕರೆಂಟ್ ಅಫೇರ್ಸ್ ಅನ್ನ ಡಿಸ್ಕಷನ್ಸ್ ಮಾಡಿದ್ವಿ. ಇವಾಗ ಮ್ಯಾಮ್ ಏನ್ ಮಾಡ್ತಾರಪ್ಪ ಅಂದ್ರೆ ಸೈನ್ಸ್ ಕ್ವಶನ್ಸ್ ಅನ್ನ ನಿಮ್ಗೆ ಡಿಸ್ಕಷನ್ಸ್ ಮಾಡ್ತಾರ. ಸೈನ್ಸ್ ಕ್ವಶನ್ಸ್ ಆದ್ಮೇಲೆ ಮತ್ತೆ ನಾನು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವೆರಡರೆ KPSC. ಸೊ ಇವತ್ತಿನ ಆಲ್ರೆಡಿ ಕ್ವಶನ್ಸ್ ಆಗ್ಯಾವು. ದೆನ್ ಈ ಕ್ವಶನ್ ನೋಡೋಣ. ಸ್ಟೇಟ್ಮೆಂಟ್ 1 ಏನಿದೆ ಅಂದ್ರ ಚಂದ್ರನಿಗೆ ವಾತಾವರಣವಿಲ್ಲ ಅಂತ. ಸೊ ಚಂದ್ರನಿಗೆ ಯಾವುದೇ ರೀತಿಯ ವಾತಾವರಣವಿಲ್ಲ. ಹೇಳಿಕೆ 2 ಚಂದ್ರನಲ್ಲಿ ಶಬ್ದ ಹರಡುವುದು ಸಾಧ್ಯವಿಲ್ಲ. ಸೊ ಇಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ ನೋಡ್ರಿ. A 2 ಸತ್ಯನ, B ಹೇಳಿಕೆ 1 ಸತ್ಯ, ಹೇಳಿಕೆ 2 ತಪ್ಪು, C ಹೇಳಿಕೆ 1 ತಪ್ಪು, ಹೇಳಿಕೆ 2 ಸತ್ಯ, D 2 ತಪ್ಪು ಅಂತ ನಾವೇನ್ ಮಾಡ್ತೀವಿ ನೋಡ್ತೀವಿ. ಕ್ಲಿಯರ್ ಆಯ್ತಾ? ಎಸ್. ಇಲ್ಲಿ ನೋಡ್ರಿ, ಚಂದ್ರನೊಳಗ ಯಾವುದೇ ರೀತಿ ಏನಂತಂದ್ರ ಸೊ ವಾತಾವರಣವಿಲ್ಲ. ಹೌದು, ಇದು ಕರೆಕ್ಟ್ ಆಗೈತಿ. ದೆನ್ ಏನಪ್ಪಾ ಅಂತಂದ್ರ ಚಂದ್ರನಲ್ಲಿ ಶಬ್ದ ಹರಡುವುದು ಸಾಧ್ಯವಿಲ್ಲ. ಇದು ಕೂಡ ಏನಂತಂದ್ರ ಸೊ ಕರೆಕ್ಟ್ ಆಗಿದೆ. ಹಂಗಾಗಿ ಅಂತಂದ್ರೆ ಇಲ್ಲಿ 2 ಹೇಳಿಕೆಗಳು ಕೂಡ ಏನಾಗ್ಯಾವ ಸೊ ಸರಿಯಾಗಿದಾವ. ಯಾಕಪ್ಪ ಅಂತಂದ್ರ ಚಂದ್ರನೊಳಗ
ಒಳಗೆ ಯಾವುದೇ ರೀತಿಯ ವಾತಾವರಣ ಕಂಡು ಬರುವುದಿಲ್ಲ. ಅಲ್ಲೇ ವಾತಾವರಣ ಇರ್ಲಿಲ್ಲ ಅಂದ್ರೆ ಶಬ್ದ ಹರಡಲು ಸಾಧ್ಯವಾಗುತ್ತಾ? ಇಲ್ಲ. ಸೊ ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ಎಸ್. ಸೊ ಇಲ್ಲಿ ಏನಂತಂದ್ರೆ ಎರಡೂ ಹೇಳಿಕೆಗಳು ಏನಾಗ್ಯಾವ? ಸೊ ಸರಿಯಾಗದವು ಅಂತ ಅರ್ಥ. ಹರಡುವುದು ಸಾಧ್ಯವಿಲ್ಲ ಅಂತ. ವಾತಾವರಣ ಇರ್ಲಿ ಅಂದ್ರೆ ಶಬ್ದ ಹೆಂಗ್ ಹರಡುತ್ತಂತ? ಹೌ ಇಸ್ ಇಟ್ ಪಾಸಿಬಲ್? ನಾನು ಮಾತಾಡಿದ್ ನಿಮಗೆ ಕೇಳ್ಸತೈತಿ ಅಂತಂದ್ರೆ ಸೊ ವಾತಾವರಣ ಬೇಕು. ಅಲ್ಲಿ ವಾತಾವರಣ ಇದ್ದಾಗ ಮಾತ್ರ ಏನಾಗುತ್ತೆ ಅಂದ್ರೆ ಸೊ ಶಬ್ದ ಏನಾಗುತ್ತೆ? ಸೊ ಸ್ಪ್ರೆಡ್ ಆಗುತ್ತಾ, ಹರಡುತ್ತ ಅಂತ ಅರ್ಥ. ಸೊ ಇಲ್ಲಿ ಎರಡೂ ಹೇಳಿಕೆಗಳು ಕೂಡ ಸರಿಯಾಗದವು. ಇಂಥ ಚಂದ್ರನ ಬೆಳಕು ಭೂಮಿಯನ್ನು ತಲುಪಾಕ 1.6 ಸೆಕೆಂಡ್ ಬೇಕು. ಹಂಗಿದ್ರ ಈ ಚಂದ್ರನ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವೇನಿಂದ ಕರಿತೀವಿ? ಸೊ ಸೊಲೆನಾಲಜಿ ಅಂತ ಏನ್ ಮಾಡ್ತೀವಿ? ಕರಿತಾ ಬರ್ತೀವಿ. ಕ್ಲಿಯರ್ ಆಯ್ತಾ? ಹಂಗಿದ್ರ ನೆಕ್ಸ್ಟ್ ನೋಡೋಣ. ಎಸ್, ಹೇಳಿಕೆ ಒಂದೇನಿದೆ ಅಂದ್ರ ನೈಟ್ರೋಜನ್ ವಾತಾವರಣದಲ್ಲಿ ಸುಮಾರು 78% ಇರುತ್ತದೆ. ನೈಟ್ರೋಜನ್ ಏನಿರುತ್ತಂತ ವಾತಾವರಣದೊಳಗ ಸುಮಾರು 78% ಪ್ರಮಾಣದಷ್ಟು ಕಂಡು ಬರುತ್ತಂತ. ಎರಡನೇದೇನಪ್ಪಾ ಅಂತಂದ್ರ ನೈಟ್ರೋಜನ್ ಉಸಿರಾಟಕ್ಕೆ ಮುಖ್ಯವಾದ ಅನಿಲ. ನೈಟ್ರೋಜನ್ ಏನು ಅಂದ್ರೆ ಉಸಿರಾಟಕ್ಕೊಂದು ಮುಖ್ಯವಾದ ಅನಿಲ ಅಂತ. ಎ ಎರಡು ಸತ್ಯ, ಬಿ ಹೇಳಿಕೆ ಒಂದು ಸತ್ಯ, ಹೇಳಿಕೆ ಎರಡು ತಪ್ಪು, ಸಿ ಹೇಳಿಕೆ ಒಂದು ತಪ್ಪು, ಹೇಳಿಕೆ ಎರಡು ಸತ್ಯ, ಡಿ ಎರಡು ಕೂಡ ತಪ್ಪು. ಇಲ್ಲೇ ನೈಟ್ರೋಜನ್ ಅಂದ್ರೆ ವಾತಾವರಣದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರುವಂತದ್ದು ಯಾವ್ದಪ್ಪ ಅಂದ್ರೆ ಸೊ 78% ಅಂದ್ರೆ ಸೊ ಕಂಡು ಬರ್ತಾ ಹೋಗುತ್ತಾ. ದೆನ್ ಅದೇ ರೀತಿ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಇಲ್ಲಿ ಉಸಿರಾಟ ಮಾಡಕ್ಕೆ ನೈಟ್ರೋಜನ್ ಅವಶ್ಯಕತೆ ಇಲ್ಲ. ನಾವು ಉಸಿರಾಟ ಮಾಡಕ್ಕೆ ಯಾವ್ದು ಬೇಕು ಅಂದ್ರೆ ಸೊ ಆಕ್ಸಿಜನ್ ಬೇಕು. ಹಂಗಾಗಿ ಏನಂತಂದ್ರೆ ಹೇಳಿಕೆ ಒಂದು ಸತ್ಯ, ಹೇಳಿಕೆ ಎರಡು ತಪ್ಪು. ಸೊ ಇಲ್ಲಿ ವಾತಾವರಣದೊಳಗ ನೈಟ್ರೋಜನ್ ಪ್ರಮಾಣ 78% ಇರುತ್ತಾ. ದೆನ್ ಆಕ್ಸಿಜನ್ ಪ್ರಮಾಣ 20.98%, ಅಪ್ರಾಕ್ಸಿಮೇಟ್ಲಿ 21% ಇರುತ್ತಾ. ದೆನ್ ಅದೇ ರೀತಿ ಏನಪ್ಪಾ ಅಂತಂದ್ರ ಕಾರ್ಬನ್ ಅಂತ ಸೊ ನಾವು ಆರ್ಗಾನ್ ಅಂತ ನೋಡ್ತೀವಿ 0.93 ಅಂತ ನೋಡ್ತೀವಿ. ದೆನ್ ಅದೇ ರೀತಿ ಏನಂತಂದ್ರೆ ಸೊ ಕಾರ್ಬನ್ ಆಗಿರುತ್ತ 0.03. ಕ್ಲಿಯರ್ ಆಯ್ತಾ? ಎಸ್. ಸೊ ಹಂಗಾಗಿ ಇಲ್ಲಿ ಏನಂತಂದ್ರೆ ಬಿ ಏನಂತಂದ್ರೆ ಸೊ ಕರೆಕ್ಟ್ ಐತಿ. ಹೇಳಿಕೆ ಒಂದು ಸೊ ಇದು ಪಾದರಸ ಅಂತ ಆಗ್ಬೇಕಿತ್ತು. ಸೊ ಮೇಕ್ ಇಟ್ ಕರೆಕ್ಷನ್. ಇದೇನಂತಂದ್ರ ಪಾದರಸ. ಪಾದರಸ ಸ್ಟೇಟ್ಮೆಂಟ್ 1 ಏನಿದೆ? ಪಾದರಸ ಅಥವಾ ಮರ್ಕ್ಯೂರಿ ಮಾತ್ರ ದ್ರವ ಸ್ಥಿತಿಯ ಲೋಹ. ಮರ್ಕ್ಯೂರಿ ದ್ರವ ಸ್ಥಿತಿಯ ಲೋಹ ಯಾವ್ದಂತಂದ್ರ ವಯಸ್ಸು ಏರ್ಪೇರ್ ಆಗ್ತಿದೆನಾ? ಇಲ್ರು ನನಗೆ ಕ್ಲಿಯರ್ ಆಗಿ ಕೇಳಿಸಿದೆ. ಅಲ್ಲ, ಮೋರ್ ದೆನ್ 140 ಮೆಂಬರ್ಸ್ ಇದ್ದೀರಾ, ಬರೀ 40 ಲೈಕ್ ಮಾಡಿದ್ದೀರಾ. ಇದು ನಿಮ್ಗೆ ನ್ಯಾಯನಾ? ಪಟಾಪಟ್ ಅಂತ ಏನ್ ಮಾಡ್ರಿ ಅಂತಂದ್ರೆ ಸೊ ಲೈಕ್ ಅನ್ನ ಮಾಡ್ತಾ ಬರೀ ನೋಡೋಣ ಅಂತ. ಇಲ್ಲಿ ನೋಡ್ರಿ, ಪಾದರಸ ಮಾತ್ರ ದ್ರವ ಸ್ಥಿತಿಯ ಲೋಹ ಅಂದ್ರೆ ಮರ್ಕ್ಯುರಿ ಮಾತ್ರ ಏನಪ್ಪಾ ಅಂದ್ರೆ ದ್ರವ ಸ್ಥಿತಿಯ ಲೋಹ ಆಗಿರುತ್ತಾ. ಎರಡನೇದ್ದು ಪಾದರಸ ವಿದ್ಯುತ್ತನ್ನ ಸಾಗಿಸದು. ಎ ಎರಡು ಸತ್ಯ, ಬಿ ಹೇಳಿಕೆ ಒಂದು ಸತ್ಯ, ಹೇಳಿಕೆ ಎರಡು ತಪ್ಪು, ಸಿ ಹೇಳಿಕೆ ಒಂದು ತಪ್ಪು, ಹೇಳಿಕೆ ಎರಡು ಸತ್ಯ, ಡಿ ಎರಡು ತಪ್ಪು. ಇಲ್ಲಿ ಏನಾಗುತ್ತಪ್ಪ ಅಂತಂದ್ರ ದ್ರವ ರೂಪದ ಒಂದು ಲೋಹ ಯಾವುದು ಅಂದ್ರೆ ನಾವು ಪಾದರಸ ಅಂತ ಕರಿತಾ ಹೋಗ್ತೀವಿ. ಸೊ ಇಲ್ಲಿ ಪಾದರಸದ ಬಗ್ಗೆ ನಿಮಗೆ ಎಷ್ಟು ಗೊತ್ತು? ಅದೇನಂದ್ರ ಸೊ ಒಂದೇದು ದ್ರವ ರೂಪದ ಲೋಹ ಆಗಿರುತ್ತಾ. ಎಸ್, ಇಟ್ಸ್ ದ್ರವ ರೂಪದ ಒಂದು ಲೋಹ ಆಗಿರುತ್ತಾ. ದೆನ್ ಇದ್ರದ್ದೇನಪ್ಪ ಅಂದ್ರ ಅಮಾಲ್ಗಮ್. ಸೊ ಅಮಾಲ್ಗಮ್ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಪಾದರಸಕ್ಕೆ ಸಂಬಂಧಪಟ್ಟಿದ್ದು. ದೆನ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಇದರಿಂದ ಬರುವಂತ ರೋಗ ಯಾವ್ದಂತ ಕೇಳ್ತಾರ. ಸೊ ಅಮಾಲ್ಗಮ್ ಪಾದರಸದಿಂದ ಬರುವಂತ ರೋಗ ಯಾವ್ದಂದ್ರ ನಾವು ಮೀನ ಮಾಟ ಅಂತ ಏನ್ ಮಾಡ್ತೀವಿ ನೋಡ್ತಾ ಬರ್ತೀವಿ. ಮೀನ ಮಾಟ ಅನ್ನುವಂತ ರೋಗ ಬರುತ್ತಾ. ದೆನ್ ಇದೇ ಪಾದರಸನ ಎಲ್ಲಿ ಯೂಸ್ ಮಾಡ್ತಾರ ಅಂತಂದ್ರ ಥರ್ಮೋಮೀಟರ್ದೊಳಗೆ ಏನ್ ಮಾಡ್ತಾರ? ಪಾದರಸವನ್ನ ಯೂಸ್ ಮಾಡ್ತಾರ. ಇಂಥ ಒಂದು ಪಾದರಸದ ಸಂಕೇತ ಏನಾಗಿರುತ್ತೆ? HG ಆಗಿರುತ್ತಾ. ಈ ಪಾದರಸ ಕೈಯೊಳಗೆ ನಿಂದಿರುವುದಿಲ್ಲ, ಹಿಂಗ್ ಹರಿಯುವಂಥದ್ದು. ಕ್ಲಿಯರ್ ಆಯ್ತಾ? ಫಾಸ್ಟ್ ಆಗಿ ಹರಿದು ಹೋಗ್ಬಿಡುತ್ತ. ಎಸ್, ಹಂಗಿದ್ರ ವಯಸ್ಸು ಯಾಕೆ ಸರಿಯಾಗಿ ಕೇಳಿಸ್ತಿಲ್ವಾ? ಈ ಕ್ಲಿಯರ್ ಇದೆನಾ? ನಾವ್ ಇಟ್ಸ್ ಕ್ಲಿಯರಾ? ಈಗ ಸರಿ. ಓಕೆ, ವಾಯ್ಸ್ ಕೇಳಿಸ್ತಿಲ್ಲ. ಸ್ಪೀಕರ್ ಹತ್ರ ಮಾಡಿ ಅಂತ. ಯಾವ ಸ್ಪೀಕರ್ ಎಲ್ಲಿ ಹತ್ರ ಮಾಡ್ಕೊಳ್ಳಿ. ಈ ಕ್ಲಿಯರ್ ಕೇಳಿಸ್ತಿದೆನಾ? ಎಸ್, ಈ ಕೇಳಿಸುತ್ತೆ ನೋಡಿ. ಹಂಗಿದ್ರ ಮರ್ಕ್ಯುರಿ ಏನಂತಂದ್ರ ದ್ರವ ರೂಪದ ಸ್ಥಿತಿಯ ಲೋಹ. ಎಸ್, ಇದು ಕರೆಕ್ಟ್ ಇದೆ. ದೆನ್ ಹಂಗಾದ್ರ ಪಾದರಸ ವಿದ್ಯುತ್ತನ್ನ ಸಾಗಿಸೋದು ಇದು ಏನಂತಂದ್ರ ಸ್ಟೇಟ್ಮೆಂಟು ರಾಂಗ್ ಇದೆ. ಯಾಕಂದ್ರ ಮರ್ಕ್ಯುರಿ ಏನ್ ಮಾಡ್ತೈತಿ ಅಂತಂದ್ರ ವಿದ್ಯುತ್ತನ್ನು ಕೂಡ ಏನ್ ಮಾಡುತ್ತ? ಸೊ ಸಾಗಾಣಿಕೆ ಮಾಡುತ್ತ. ಸೊ ಹಂಗಾಗಿ ಈ ಸ್ಟೇಟ್ಮೆಂಟು ರಾಂಗ್ ಇದೆ. ಹೇಳಿಕೆ ಒಂದು ಸತ್ಯ, ಆದ್ರೆ ಹೇಳಿಕೆ ಏನಂತಂದ್ರ ಎರಡು ತಪ್ಪು. ಕ್ಲಿಯರಾ? ಸೊ ಹಂಗಿದ್ರ ನೆಕ್ಸ್ಟ್ ಹೋಗೋಣ. ಎಸ್, ಹೇಳಿಕೆ ಒಂದು
ವಿದ್ಯುತ್ ಪ್ರವಾಹವನ್ನು ಆಂಪಿಯರ್ ನಲ್ಲಿ ಅಳೆಯಲಾಗುತ್ತದೆ ಅಂತ. ವಿದ್ಯುತ್ ಪ್ರವಾಹವನ್ನ ಏನ್ ಮಾಡ್ತಾರ, ಆಂಪಿಯರ್ದೊಳಗೆ ಏನ್ ಮಾಡ್ತಾರ ಅಂದ್ರ ಸೊ ಅಳಿತಾರಂತ. ಎರಡನೇ ಹೇಳಿಕೆ ವೋಲ್ಟೇಜ್ ಅನ್ನ ಓಮ್ ನಲ್ಲಿ ಅಳೆಯಲಾಗುತ್ತದೆ. ವೋಲ್ಟೇಜ್ ಅನ್ನ ಏನ್ ಮಾಡ್ತಾರ, ಓಮ್ದೊಳಗೆ ಅಳಿತಾರಂತ. ಯಾವುದು ಸತ್ಯ? ಎರಡು ಸತ್ಯನ. ಒಂದು ಸತ್ಯ, ಹೇಳಿಕೆ ಎರಡು ತಪ್ಪು. ಸಿ ಹೇಳಿಕೆ ಒಂದು ತಪ್ಪು, ಹೇಳಿಕೆ ಎರಡು ಸತ್ಯ. ಡಿ ಎರಡು ಕೂಡ ತಪ್ಪು. ಇಲ್ಲಿ ಏನಾಗ್ತೈತಿ ಅಂತಂದ್ರ ವಿದ್ಯುತ್ ಪ್ರವಾಹವನ್ನ ನಾವು ಏನ್ ಮಾಡ್ತೀವಿ, ಆಂಪಿಯರ್ದೊಳಗೆ ಅಳಿತೀವಿ. ಬಟ್ ಇಲ್ಲಿ ವೋಲ್ಟೇಜ್ ಅಂತ ಐತಲ್ಲ, ಇದು ರಾಂಗು. ಯಾಕಂದ್ರ ಓಮ್ದೊಳಗೆ ಏನ್ ಅಳಿತಾರ ಅಂತಂದ್ರ ಸೊ ರೋಧಕ ಅಂತ ನಾವು ನೋಡ್ತಾ ಬರ್ತೀವಿ. ಇಲ್ಲಿ ರೆಸಿಸ್ಟೆನ್ಸ್ ದ SI ಯೂನಿಟ್ ಯಾವ್ದಾಗಿರುತ್ತ, ಸೊ ರೋಧಕ ಆಗಿರುತ್ತ. ಕ್ಲಿಯರ್ ಆಯ್ತಾ? ಸೊ ಓಮ್ ಸಿಂಬಲ್ ಏನು ಈ ರೀತಿ, ಹೌದಾ? V equal to I into R. ಓಮ್ಸ್ ಲಾ ಏನ್ ಹೇಳ್ತಾ, V equal to I into R. ಕರೆಂಟ್ ಮತ್ತೆ ರೆಸಿಸ್ಟೆನ್ಸ್. V ಅಂದ್ರೆ ವೋಲ್ಟ್, I ಅಂದ್ರೆ ಕರೆಂಟ್, R ಅಂದ್ರೆ ಏನಪ್ಪಾ ಅಂದ್ರೆ ಸೊ ರೆಸಿಸ್ಟೆನ್ಸ್ ಅಂತ ನಾವೇನ್ ಮಾಡ್ತೀವಿ, ನೋಡ್ತಾ ಬರ್ತೀವಿ. ಹಂಗಾಗಿ ಇಲ್ಲಿ ಒಂದು ಸತ್ಯ ಐತಿ, ಎರಡನೇ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ ಸೊ ರಾಂಗ್ ಆಗಿ ಕಂಡು ಬರುತ್ತಾ. ಎಸ್, ಹಂಗಿದ್ರ ನೆಕ್ಸ್ಟ್ ಹೋಗೋಣ. ಎಸ್, ಹೇಳಿಕೆ ಒಂದೇನಿದೆ, ಸೌರಮಂಡಲದ ಅತಿ ದೊಡ್ಡ ಗ್ರಹ ಶನಿ ಅಂತೆ. ಸೊ ಸೌರಮಂಡಲದ ಅತಿ ದೊಡ್ಡ ಗ್ರಹ ಶನಿಯಾಗಿರುತ್ತ. ಹೇಳಿಕೆ ಎರಡು, ಗುರುಗ್ರಹ ಹೆಚ್ಚು ಉಪಗ್ರಹಗಳಿವೆ. ಗುರುಗ್ರಹದೊಳಗೆ ಅತಿ ಹೆಚ್ಚು ಉಪಗ್ರಹಗಳು ಏನಾಗ್ತಾವ ಅಂದ್ರ ಸೊ ಕಂಡು ಬರ್ತಾವಂತ. ಇಲ್ಲಿ ನೋಡ್ರಿ, ಸೊ ಎ ಎರಡು ಸತ್ಯ, ಬಿ ಹೇಳಿಕೆ ಒಂದು ಸತ್ಯ, ಹೇಳಿಕೆ ಎರಡು ತಪ್ಪು. ಸಿ ಹೇಳಿಕೆ ಒಂದು ತಪ್ಪು, ಹೇಳಿಕೆ ಎರಡು ಸತ್ಯ. ಡಿ ಎರಡು ಕೂಡ ತಪ್ಪು. ಸೌರಮಂಡಲದ ಅತಿ ದೊಡ್ಡ ಗ್ರಹ ಶನಿ ಅಲ್ಲ, ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹನ ಯಾವ್ದಂದ್ರೆ ಸೊ ಗುರು ಅಂತ ಕರಿತೀವಿ. ಇದರ ಗುರುವನ್ನು ನಾವು ಬೃಹಸ್ಪತಿ ಗ್ರಹ ಅಂತ ಕೂಡ ಕರಿತೀವಿ. ಈ ಗುರು ಏನಪ್ಪಾ ಅಂತಂದ್ರೆ ಸೊ ಇಟ್ಸ್ ದ ಔಟರ್ ಪ್ಲಾನೆಟ್ ಆಗಿರುತ್ತಾ. ಇಲ್ಲಿ ಯುರೋಪ್ ಆಗಿರ್ಬೋದು, ಕ್ಯಾಲಿಸ್ಟೋ ಆಗಿರ್ಬೋದು, ಐಒ ಆಗಿರ್ಬೋದು, ಗ್ಯಾನಿಮೇಡ ಆಗಿರ್ಬೋದು. ಸೌರಮಂಡಲದ ಅತ್ಯಂತ ದೊಡ್ಡ ಉಪಗ್ರಹನ ಯಾವ್ದಪ್ಪ ಅಂದ್ರೆ ಸೊ ಗ್ಯಾನಿಮೇಡ ಅಂತ ಏನ್ ಮಾಡ್ರಿ ಸೊ ನೆನ್ಪಿಟ್ಕೊಡಿ. ಕ್ಲಿಯರ್ ಆಯ್ತಾ? ದೆನ್ ಅದೇ ರೀತಿ ಏನಂತಂದ್ರೆ ಇಡೀ ಸೌರಮಂಡಲದೊಳಗ ಎರಡನೇ ಅತಿ ಹೆಚ್ಚು ಉಪಗ್ರಹವನ್ನು ಹೊಂದಿರುವಂತ ಒಂದು ಗ್ರಹ ಕೂಡ ಯಾವ್ದಂದ್ರೆ ಸೊ ಗುರು ಗ್ರಹ ಆಗಿರುತ್ತಾ. ಇದಕ್ಕೆ ಬೃಹಸ್ಪತಿ ಅಂತೂ ಕೂಡ ಏನ್ ಮಾಡ್ತಾರ ಸೊ ಕರೀತಾರ. ಕ್ಲಿಯರ್ ಆಯ್ತಾ? ಅತಿ ಹೆಚ್ಚು ಗುರುತ್ವಾಕರ್ಷಣೆಯನ್ನ ಹೊಂದಿರುವಂತ ಗ್ರಹ ಯಾವುದು ಅಂತ ಏನ್ ಮಾಡ್ರಿ ಸೊ ಕಮೆಂಟ್ ಅನ್ನ ಹಾಕ್ರಿ ನೋಡೋಣ ಅಂತ. ಇಲ್ಲಿ ಗುರುಗ್ರಹದ ಅತಿ ಹೆಚ್ಚು ಉಪಗ್ರಹಗಳಿವೆ ಇಲ್ಲ. ಸೊ ಇಲ್ಲಿ 95 ಉಪಗ್ರಹಗಳು ಏನದಾವಪ್ಪ ಅಂತಂದ್ರ ಗುರುಗ್ರಹದ್ದು. ಸೊ ಇದು ಎರಡನೇ ಅತಿ ಹೆಚ್ಚು ಉಪಗ್ರಹವನ್ನ ಹೊಂದಿದೆ. ಸೊ ಹಿಂಗಾಗಿ ಏನಂತಂದ್ರ ಎರಡೂ ಹೇಳಿಕೆಗಳು ಏನಾಗ್ಯಾವ ಸೊ ತಪ್ಪಾಗ್ಯಾವ. ಅತಿ ಹೆಚ್ಚು ಉಪಗ್ರಹನ ಹೊಂದಿರುವಂತ ಒಂದು ಗ್ರಹ ಯಾವ್ದಂದ್ರ ಶನಿ. ಸೊ ಮೋರ್ ದೆನ್ 774 ಏನ್ ಮಾಡೈತಿ ಸೊ ಉಪಗ್ರಹಗಳನ್ನ ಅದು ಹೊಂದಿದೆ. ಕ್ಲಿಯರ್ ಆಯ್ತಾ? ಅದೇ ರೀತಿ ಸೊ ಅತ್ಯಂತ ಚಿಕ್ಕ ಗ್ರಹ ಅಂದ್ರೆ ಬಂದ್ರೆ ಸೊ ಬುಧ ಅಂತ ಏನ್ ಮಾಡ್ರಿ ನೆನ್ಪಿಟ್ಕೊಡಿ. ಎಸ್, ಗುಡ್. ನೆಕ್ಸ್ಟ್ ಕ್ವಶನ್. ಎಸ್, ಇಲ್ಲಿಗೆ ಏನಾಗ್ತಾವ ಅಂತಂದ್ರ ಸೊ ಕರೆಂಟ್ ಅಫೇರ್ಸ್ ಕ್ಲಾಸ್ ಮತ್ತೆ ಸ್ಟಾರ್ಟ್ ಆಗ್ತಾ ಹೋಗುತ್ತಾ. ದೈನ್ ಮಾಮ್ ಏನ್ ಮಾಡ್ತಾರ, ಡಿಸ್ಕಷನ್ ಅನ್ನ ಮಾಡ್ತಾರ. ನಾನು ಮತ್ತೆ ಸೈನ್ಸ್ ಕ್ವಶನ್ಸ್ ಬಂದಾಗ ಏನ್ ಮಾಡ್ತೀನಿ, ಬರ್ತೀನಿ. ಕ್ಲಿಯರಾ? ಎಸ್, ಕ್ವಶನ್ಸ್ ಏನ್ ಕಾಣ್ತಾ ಇದೆ ನಿಮ್ಗೆ? ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಕೂಟಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಅಥವಾ ಬ್ರ್ಯಾಂಡ್ ರಾಯಭಾರಿಯಾಗಿ ಯಾರು ನೇಮಕ ಹೊಂದಿದ್ದಾರೆ? ಆಪ್ಷನ್ಸ್ ಅಲ್ಲಿ ತಮನ್ನಾ ಭಾಟಿಯಾ, ಆಪ್ಷನ್ಸ್ ಬಿ ಅಲ್ಲಿ ಆಲಿಯಾ ಭಟ್, ಆಪ್ಷನ್ ಸಿ ಅಲ್ಲಿ ಕಂಗನಾ ರನಾವತ್, ಆಪ್ಷನ್ಸ್ ಡಿ ಅಲ್ಲಿ ಕತ್ರಿನಾ ಕೈಫ್ ಕಾಣ್ತಾ ಇದ್ದಾರೆ. ಏನಪ್ಪಾ ಎಲ್ಲ ಬಾಲಿವುಡ್ ಹೀರೋಯಿನ್ಸ್ ಇದಾರಲ್ಲ. ಸೊ ಆನ್ಸರ್ಸ್ ಕೊಡ್ತಾ ಹೋಗಿ ನೋಡೋಣ. ಸೊ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಕೂಟಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಈ ಕೆಳಗಿನ ಯಾರು ನೇಮಕ ಹೊಂದಿದ್ದಾರೆ? ಆಪ್ಷನ್ಸ್ ಅಲ್ಲಿ ಏನ್ ಕಾಣ್ತಾ ಇದೆಪ್ಪ? ತಮನ್ನಾ ಭಾಟಿಯಾ, ಬಿ ಅಲ್ಲಿ ಆಲಿಯಾ ಭಟ್, ಆಪ್ಷನ್ ಸಿ ಅಲ್ಲಿ ಕಂಗನಾ ರನಾವತ್, ಆಪ್ಷನ್ಸ್ ಡಿ ಅಲ್ಲಿ ಕತ್ರಿನಾ ಕೈಫ್. ರೈಟ್ ಆನ್ಸರ್ಸ್ ಬಂದ್ಬಿಟ್ಟು ಯಾವ್ದಾಗುತ್ತೆ? ಎಸ್, ನಮಸ್ತೆ. ಆನ್ಸರ್ಸ್ ಮಾಡ್ತಾ ಹೋಗಿ ನೋಡೋಣ. ಎಸ್, ವೆರಿ ಗುಡ್. ನಮಸ್ತೆ ನಮಸ್ತೆ. ಸೊ ತಮ್ಮನ್ನ ಮೈಸೂರು ಸ್ಯಾಂಡಲ್ ಸೋಪ್ ಅಂತ ಹೇಳ್ತಾ ಇದ್ದೀರಾ. ಸೊ ತಮ್ಮನ್ನ ಅವರು ಮೈಸೂರು ಸ್ಯಾಂಡಲ್ ಸೋಪ್ಗೆ ಏನಾಗಿದಾರಪ್ಪ ಅಂತಂದ್ರ ರಾಯಭಾರಿಯಾಗಿ ನೇಮಕ ಆಗಿದಾರ. ಆಪ್ಷನ್ಸ್ ಬಿ ಅಲ್ಲಿ ಆಲಿಯಾ ಭಟ್ ಅವ್ರು ಕಾಣ್ತಾ ಇದಾರ, ಸಿ ಅಲ್ಲಿ ಕಂಗನಾ ರನಾವತ್, ಡಿ ಅಲ್ಲಿ ಕತ್ರಿನಾ ಕೈಫ್ ಅಂತಿದ. ರೈಟ್ ಆನ್ಸರ್ಸ್ ಯಾವ್ದಾಗುತ್ತೆ? ಎಸ್, ಸೊ ಮಾಲ್ಡೀವ್ಸ್ ಪ್ರವಾಸೋದ್ಯಮದ ರಾಯಭಾರಿಯಾಗಿ ಈ ಕೆಳಗಿನವರು ಯಾರು ಆಯ್ಕೆಯಾಗಿದ್ದಾರೆ? ಈ ತರನು ಕೂಡ ಕೇಳುವಂತದ್ದು. ಸೊ ನೋಡ್ರಿ, ಮಾಲ್ಡೀವ್ಸ್ ನಾಗ ಪ್ರವಾಸೋದ್ಯಮ ರಾಯಭಾರಿ ಅಂತ ನೋಡ್ತೀವಿ. ಯಾವ ದೇಶದ್ದು? ಮಾಲ್ಡೀವ್ಸ್ದು. ಸೊ ಇಲ್ಲಿ ಪ್ರವಾಸೋದ್ಯಮ ರಾಯಭಾರಿಯಾಗಿ ಆಯ್ಕೆಯಾದಂತಹ ಬಾಲಿವುಡ್ ಹೀರೋಯಿನ್ ಯಾರು ಅಂತಂದ್ರೆ ದಟ್ ಈಸ್ ಕತ್ರಿನಾ ಕೈಫ್ ಅಂತ ನೋಡ್ತೀವಿ. ಕಂಗನಾ ರನಾವತ್
ಇಲ್ಲಿ ಆಪ್ಷನ್ ಸಿ ಅಲ್ಲಿ ರ್ಯಾಂಪ್ ವಾಕ್ ನಾಗ ಕ್ವೀನ್ ಅಂತ ಕರ್ಸ್ಕೊಳ್ಳುವಂತ ಕಂಗನಾ ರನಾವತ್ ಅವರು ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಕೂಟಕ್ಕೆ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾಗಿದ್ದಾರೆ. ಸೊ ರೈಟ್ ಆನ್ಸರ್ಸ್ ಬಂದ್ಬಿಟ್ಟು ಆಪ್ಷನ್ ಸಿ ಆಯ್ತು. ತಮನ್ನಾ ಭಾಟಿಯಾ ಅಂತಂದ್ರ ಸೊ ನಮಗ ಮೈಸೂರು ಸ್ಯಾಂಡಲ್ ಸೋಪ್ ಅಂತ ನೋಡ್ತೀವಿ. ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗಿ. ತಂಬಾಕು ಬಳಕೆ ಕಡಿಮೆ ಮಾಡಲು ಕೈಗೊಂಡಿರುವ ನಿಯಂತ್ರಣ ಕಾರ್ಯಕ್ರಮ ಯಾವುದು? ಆಪ್ಷನ್ಸ್ ಅಲ್ಲಿ ಎಸ್ ಪವರ್, ಎಂ ಪವರ್, ಎನ್ ಪವರ್, ಟಿ ಪವರ್ ಅಂತಿದ. ರೈಟ್ ಆನ್ಸರ್ಸ್ ಯಾವ್ದಾಗುತ್ತಾ? ಯಾವ ಕ್ವಶನ್ಸ್ ಇದಪ್ಪ? ತಂಬಾಕು ಬಳಕೆಯನ್ನ. ಸೊ ನೋಡಿ, ಸುಮಾರು 7 ಮಿಲಿಯನ್ ತಂಬಾಕು ಕಡಿಮೆ ಮಾಡಬೇಕು, 7 ಮಿಲಿಯನ್ ಜನರು ತಂಬಾಕನ್ನ ಕಡಿಮೆ ಬಳಕೆ ಮಾಡಬೇಕು ಅಂತಂದು ಈ ಸ್ಕೀಮ್ ಅನ್ನ ಜಾರಿಗೆ ತಂದಿದ್ದಾರೆ. ಸೊ ಹಾಗಾದ್ರೆ ರೈಟ್ ಆನ್ಸರ್ಸ್ ಯಾವ್ದಾಗುತ್ತಾ? ಹಾಗಾದ್ರೆ ವಿಶ್ವ ತಂಬಾಕು ರಹಿತ ದಿನ ಅಂತ ಯಾವ ದಿನ ಸೆಲೆಬ್ರೇಟ್ ಮಾಡ್ತೀವಿ? ಎಷ್ಟೇ ನಾವು ತಂಬಾಕು ತಿನ್ಬೇಡ ಅಂತಂದ್ರು ನಮ್ಮ ಹಿರಿಯರು ಏನ್ ಮಾಡಲ್ಲ, ನಮ್ಮ ಆಜು ಬಾಜು ಇದ್ದವ್ರು ಏನ್ ಮಾಡಲ್ಲ, ತಂಬಾಕನ್ನ ಬಿಡಂಗಿಲ್ಲ. ಸೊ ಇಲ್ಲಿ ಮೇ 31 ಅಂತ ನೋಡ್ತೀವಿ. ಮೇ 31 ವಿಶ್ವ ತಂಬಾಕು ರಹಿತ ದಿನ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಹಾಗಾದ್ರೆ ಇದೇ ತಂಬಾಕಿನ ಸಂಶೋಧನಾ ಕೇಂದ್ರ ಎಲ್ಲಿ ಇದೆ? ನಮಗ ಟೊಬ್ಯಾಕೋ ರಿಸರ್ಚ್ ಸೆಂಟರ್ ಇಂದ ಆಂಧ್ರ ಪ್ರದೇಶದ ರಾಜಮಂಡ್ರಿದಾಗಿದೆ ಅಂತ ನೋಡ್ತೀವಿ. ಆಂಧ್ರ ಪ್ರದೇಶದ ರಾಜಮಂಡ್ರಿದಾಗಿದೆ. ಸೊ ಇದೇ ತಂಬಾಕನ್ನ, ಇದೇ ಹೊಗೆ ಸೊಪ್ಪಿಗ ಕರ್ನಾಟಕದ ಯಾವ ಪ್ಲೇಸ್ ಕೊಡುಗೆಯನ್ನು ಕೊಟ್ಟಿದ? ಕೊಡುಗೆ ಅಲ್ಲ. ಸೊ ನೋಡ್ರಿ, ಅಂತ ಒಂದು ಇಲ್ಲಿ ನಮಗ ವಿನಾಶಕಾರಿಯಾಗಿರುವಂತಹ ಹೊಗೆ ಸೊಪ್ಪಿಗೆ ಹೆಸರುವಾದ ವಾಸಿಯಾಗಿರುವಂತಹ ಕರ್ನಾಟಕದ ಪ್ಲೇಸ್ ಅಂತ ಯಾವ್ದನ್ನ ನೋಡ್ತೀವಿ ನಾವು? ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕು ಅಂತ ನೋಡ್ತೀವಿ. ಹೌದಾ? ಸೊ ಇದೇ ತಂಬಾಕು ತಗೋತೀವಿ ಅಂದ್ರ ತಂಬಾಕನ್ನ ನಿಷೇಧ ಮಾಡಿರುವಂತಹ ಮೊಘಲ್ ದೊರೆ ಯಾರು ಅಂತಂದ್ರ ಜಹಾಂಗೀರ್ ಅಂತ ನೋಡಿರ್ತೀವಿ. ಸೊ ಇಲ್ಲಿ ಕೊಟ್ಟಿರುವಂತ ಕ್ವಶನ್ಸ್ ಆನ್ಸರ್ಸ್ ಏನಾಗುತ್ತಪ್ಪ ಅಂದ್ರೆ ತಂಬಾಕು ಬಳಕೆ ಕಡಿಮೆ ಮಾಡಲು ಕೈಗೊಂಡಿರುವ ಬ್ಲೂ ಮಾರ್ಕ್ ಒಂದು ಪ್ರೈಸ್ ಅನ್ನು ಕೂಡ ಕೊಡ್ತಾರ. ಸೊ ಯಾವುದು ಅಂತಂದ್ರ ದಟ್ ಈಸ್ ಆಪ್ಷನ್ಸ್ ಬಿ, ಎಂ ಪವರ್ ಅಂತ ನೋಡ್ತೀವಿ. ಸೊ ಹಾಗಾದ್ರೆ ಎಂ ಪವರ್ ಎದಕ್ಕೆ ಸಂಬಂಧಪಟ್ಟಿದಪ್ಪ ಅಂದ್ರ ಟೊಬ್ಯಾಕೋವನ್ನ ಕಡಿಮೆ ಮಾಡ್ಬೇಕಂತಂದು ಸಂಬಂಧಪಟ್ಟಿರುವಂತದ್ದು. ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಎಸ್, ಇತ್ತೀಚೆಗೆ 2025 ಜೂನ್ ತಿಂಗಳಲ್ಲಿ ಐರ್ಲೆಂಡ್ ನಲ್ಲಿ ಏನ್ ನಡೆದಿದೆ ಅಂದ್ರ ತಂಬಾಕು ನಿಯಂತ್ರಣ ಮಂಡಳಿಯ ಒಂದು ಕಾರ್ಯಕ್ರಮ ನಡೆದಿದ. ಎಲ್ಲಿ ನಡೆದಿದ? ಐರ್ಲೆಂಡ್ ನಾಗ ನಡೆದಿದೆ ಅಂತ ನೋಡ್ತೀವಿ. ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗಿ. ಜಾಗತಿಕ ತಂಬಾಕು ನಿಯಂತ್ರಣಕ್ಕಾಗಿ ಇಡೀ ವರ್ಲ್ಡ್ ನಾಗ ಇಂಥ ಟೊಬ್ಯಾಕೋವನ್ನ ಕಂಟ್ರೋಲ್ ಮಾಡೋದಕ್ಕ 2025 ಬ್ಲೂಮ್ಬರ್ಗ್ ಪ್ರಶಸ್ತಿಯನ್ನ, ಲೋಕೋಪಕಾರಿ ಪ್ರಶಸ್ತಿಯನ್ನ ಪಡೆದ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇದ್ದಾನ. ಸೊ ಹಾಗಾದ್ರೆ ಬ್ಲೂಮ್ಬರ್ಗ್ ಲೋಕೋಪಕಾರಿ ಪ್ರೈಸ್ ಅನ್ನ ಪಡ್ಕೊಂಡಿರುವಂತಹ ಸಂಖ್ಯೆಗಳು ಎಷ್ಟು? ಆಪ್ಷನ್ಸ್ ಅಲ್ಲಿ ಏನ್ ಕೊಟ್ಟಿದ್ದಾನ? 4 ಇದೆ, 5 ಇದೆ, 6 ಇದೆ, ಎಸ್ 7 ಇದೆ. ಹಾಗಾದ್ರೆ ಆನ್ಸರ್ಸ್ ಏನಾಗುತ್ತಪ್ಪ? ಇದ್ರಾಗ ನಮ್ಮ ಭಾರತ ಕೂಡ ಏನ್ ಮಾಡ್ಕೊಂಡಿದೆ ಅಂದ ತಂಬಾಕು ನಿಯಂತ್ರಣಕ್ಕಾಗಿ ಬ್ಲೂಮ್ಬರ್ಗ್ ಎಂಬ ಲೋಕೋಪಕಾರಿಯಾಗಿರುವಂತಹ ಪ್ರೈಸ್ ಅನ್ನ ಪಡ್ಕೊಂಡಿದೆ. ರೈಟ್ ಆನ್ಸರ್ಸ್ ನೋಡ್ತಾ ಹೋಗಿ ನೋಡೋಣ. ಸೊ 5 ಆಗುತ್ತಾ 6 ಆಗುತ್ತಪ್ಪ? ಸೊ ಎಷ್ಟು ಒಂದು ರಾಷ್ಟ್ರಗಳು ಅಂತ ನೋಡ್ತೀವಿ ಅಂದ್ರ 6 ರಾಷ್ಟ್ರಗಳು. ಹಾಗಾದ್ರೆ 6 ರಾಷ್ಟ್ರಗಳು ಯಾವ್ಯಾವು? ಅದ್ರಾಗ ನಮ್ಮ ಭಾರತ, ನಮ್ಮ ಹೆಮ್ಮೆಯ ಭಾರತ ಕೂಡ ಇದೆ ಅಂತ ನೋಡ್ತೀವಿ. ಸೆಕೆಂಡ್ ಒನ್ ಯಾವ್ದಿದ? ಮಾರಿಸಸ್ ಇದೆ ಅಂತ ನೋಡ್ತೀವಿ. ಥರ್ಡ್ ಒನ್ ಯಾವ್ದಿದ? ಮೆಕ್ಸಿಕೋ ಇದೆ ಅಂತ ನೋಡ್ತೀವಿ. ಸೊ ಎಷ್ಟದು? 3. 4ನೇದು ಯಾವ್ದು ಅಂತ ನೋಡ್ತೀವಿ ಅಂದ್ರ ಫಿಲಿಪೈನ್ಸ್ ಇದೆ ಅಂತ ನೋಡ್ತೀವಿ. ಎಸ್, ಫಿಲಿಪೈನ್ಸ್ ದೇಶ ಏನ್ ಮಾಡಿದೆ ಅಂದ್ರ ಬ್ಲೂಮ್ಬರ್ಗ್ ಪ್ರೈಸ್ ಅನ್ನ ಪಡ್ಕೊಂಡಿದ. 5th ಒನ್ ಯಾವ್ದಿದೆ ಅಂತ ನೋಡ್ತೀವಿ ಅಂದ್ರ ಉಕ್ರೇನ್ ಪಡ್ಕೊಂಡಿದೆ ಅಂತ ನೋಡ್ತೀವಿ. ಹಾಗಾದ್ರೆ 4th ಒನ್, ಲಾಸ್ಟ್ ಒನ್ ಯಾವ್ದಿದೆ ಅಂತಂದ್ರ ಮಾಂಟೆಗ್ರೋ ಎಂಬ ಕಂಟ್ರಿ ಪಡ್ಕೊಂಡಿದೆ ಅಂತ ನೋಡ್ತೀವಿ. ಸೊ ಹಾಗಾದ್ರೆ ಎಷ್ಟು ಕಂಟ್ರಿಗಳು ಅಂತಂದ್ರ 6 ಕಂಟ್ರಿಗಳು ನಮಗ ತಂಬಾಕು ನಿಯಂತ್ರಣಕ್ಕಾಗಿ ಬ್ಲೂಮ್ಬರ್ಗ್ ಲೋಕೋಪಕಾರಿ ಪ್ರೈಸ್ ಅನ್ನ ಪಡ್ಕೊಂಡಿದಾವ. ಸೊ ಇದೇ ತಂಬಾಕಕ್ಕಾಗಿ, ಸೊ ಇದೇ ತಂಬಾಕನ್ನ ನಿಯಂತ್ರಣ ಮಾಡಲು ಯಾವ ಒಂದು ಸ್ಕೀಮ್ ಅನ್ನ ತಂದಿದಾರಪ್ಪ ಅಂದ್ರ ಎಂ ಪವರ್ ಅಂತ ನೋಡ್ತೀವಿ. ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಕ್ಲಿಯರ್ ಆಯ್ತಾ? ಎಸ್, ಸೊ ಅದಕ್ಕಾಗಿ ಒಟ್ಟು ತಂಬಾಕು ಸಮೀಪ ಹೋಗ್ಬೇಡ್ರಿ. ಹೌದಾ? ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗಿ. 6 ಕಂಟ್ರೀಸ್ಗಳು ಭಾರತ, ಮಾರಿಸಸ್, ಮೆಕ್ಸಿಕೋ, ಉಕ್ರೇನ್ ಆಗಿರ್ಬೋದು, ಮಾಂಟಿಗ್ರೋ ಆಗಿರ್ಬೋದು, ಅಂಡ್ ಫಿಲಿಪೈನ್ಸ್ ದ್ವೀಪ ಸಮೂಹ ರಾಷ್ಟ್ರ ಫಿಲಿಪೈನ್ಸ್ ಅಂತ ನೋಡಿದ್ವಿ. ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗಿ. G7 ರಾಷ್ಟ್ರಗಳ 51ನೇ ಸಭೆ ಎಲ್ಲಿ ನಡೆದಿದೆ? ಜೂಸ್ ವಿತ್ ಜಿಎಫ್ ಅಂತಂದ ಕೋಡ್ ಐತೆ ಅದಕ್ಕೆ. ಹೌದಲ್ಲ? ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ನಮ್ಮ ಭಾರತ ಐತೇನ್ರಿ ಅದ್ರಾಗ? ಇಲ್ಲ. ಬಟ್ ಭಾರತ G20 ಕಂಟ್ರೀಸ್ ನಾಗಿದೆ. ಸೊ ಅದ್ರ ಆಪ್ಷನ್ಸ್ ಅಲ್ಲಿ ಇಟಾಲಿ ಇದೆ, ಆಪ್ಷನ್ಸ್ ಬಿ ಅಲ್ಲಿ ಕೆನಡಾ ಇದೆ, ಆಪ್ಷನ್ ಸಿ ಅಲ್ಲಿ ಫ್ರಾನ್ಸ್ ಇದೆ, ಆಪ್ಷನ್ಸ್ ಡಿ ಅಲ್ಲಿ ಜರ್ಮನಿ ಇದೆ. ಈ G7 ಕಂಟ್ರೀಸ್ ಎಸ್ ಜೂಸ್ ವಿತ್ ಜಿಎಫ್ ಅಂತ ನೋಡ್ತೀವಿ. ಯಾರು ಕೂಡ ನೀವು ಜ್ಯೂಸ್ ಕೊಡಕತ್ತೀರಪ್ಪ? ನಿಮ್ಮ ಜಿಎಫ್ ಕೂಡ ಜ್ಯೂಸ್ ಕೊಡಕತ್ತೀರಿ. ಹೌದಾ? ಸೊ 7 ಕಂಟ್ರೀಸ್. ಮುಂಚೆ ಎಲ್ಲ ಎಷ್ಟು ಕಂಟ್ರೀಸ್ ಇದ್ದು? 8 ಕಂಟ್ರೀಸ್ ಇದ್ದು ಇಲ್ಲಿ. ಸೊ 8 ಕಂಟ್ರೀಸ್ ಇದ್ದು, ಇದರಿಂದ 8ನೇ ಕಂಟ್ರಿ ಯಾವ್ದು ಹೊರಗೆ ಬಂತು? ರಷ್ಯಾ ಬಂತು. ಯಾಕೆ ಬಂತಪ್ಪ ಅಂತಂದ್ರ ರಷ್ಯಾ ಉಕ್ರೇನ್ ವಾರ್ ನಡೆಯಕತ್ತಿತ್ತು,
ಆ ಟೈಮ್ನಾಗ ಇಂಥ ರಕ್ಷಣಾ ಇಷ್ಟು ವಿಶ್ವದ ದೊಡ್ಡನ್ನ ಒಂದು ಚಿಕ್ಕ ರಾಷ್ಟ್ರ ಉಕ್ರೇನ್ ಮೇಲೆ ದಾಳಿ ಮಾಡಕತ್ತದ ಅನ್ಕೊಂಡು ಎಲ್ಲಾ ದೇಶಗಳು ಸೇರ್ಕೊಂಡು ಏನ್ ಮಾಡಿದ್ವು ಅಂದ್ರ ರಷ್ಯಾವನ್ನ G7 ಕಂಟ್ರೀಸ್ ಇಂದ ಹೊರಗಿಟ್ಟು ಅಂತ ನೋಡ್ತೀವಿ. ಸೊ ಹಾಗಾದ್ರೆ ಆಪ್ಷನ್ಸ್ ಅಲ್ಲಿ ಇಟಲಿ ಇದೆ, ಕೆನಡಾ ಇದೆ, ಫ್ರಾನ್ಸ್ ಇದೆ, ಜರ್ಮನಿ ಇದೆ. ರೈಟ್ ಆನ್ಸರ್ಸ್ ಯಾವ್ದಾಗುತ್ತಪ್ಪ? ಸೊ ಕ್ವಿಕ್ ಆಗಿ ಆನ್ಸರ್ಸ್ ಕೊಡ್ತಾ ಹೋಗಿ. G7 ಕಂಟ್ರೀಸ್. ಸೊ ಹಾಗಾದ್ರೆ ಗ್ರೂಪ್ ಆಫ್ 7 ಕಂಟ್ರೀಸ್. ಸೊ ಡೆವಲಪ್ಮೆಂಟ್ ಆಗಿರುವಂತ ಕಂಟ್ರೀಸ್ ಯಾವ್ಯಾವ ಇದಾವಪ್ಪ? ಸೊ ರೈಟ್ ಆನ್ಸರ್ಸ್ ಯಾವ್ದಾಗುತ್ತಾ? ಕೆನಡಾ ಆಗುತ್ತಾ? ನಮ್ಮ ಭಾರತ G7 ನಾಗ ಇಲ್ಲ ಅಂದ್ರೂ ಕೂಡ ಸೊ 2025 ನಾಗ ನಡೀತಾ ಇರುವ 51ನೇ ಸಭೆ ಒಳಗ ನಮ್ಮ ಭಾರತದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಏನಾಗಿದಾರ, ಭಾಗಿಯಾಗಿದ್ದಾರೆ ಅಂತ ನೋಡ್ತೀವಿ. ಸೊ ರೈಟ್ ಆನ್ಸರ್ಸ್ ಬಂದ್ಬಿಟ್ಟು ಕೆನಡಾ ಕೆನಡಾ ಅಂತ ಹೇಳ್ತಾ ಇದ್ದೀರಾ. ಲಾಕ್ ಮಾಡ್ಲಾ ಆನ್ಸರ್? ಎಸ್. ಸೊ ಕೆನಡಾಕ ಇತ್ತೀಚೆಗೆ ನಮ್ಮ 2025 ಪ್ರಧಾನ ಮಂತ್ರಿಯವರು ನರೇಂದ್ರ ಮೋದಿ ಭೇಟಿ ಆಗಿದ್ರು. ಸೊ ಇದು ಕೆನಡಾದಾಗ ನಡೆದಿರುವಂತದ್ದು. ಸೊ ಆಪ್ಷನ್ಸ್ ಬಿ ಅಂತಂದು ಯಾರ್ಯಾರೆಲ್ಲ ಹೇಳಿದಿರಲ್ಲ. ಸೊ G7 ಕಂಟ್ರೀಸ್ಗಳು ಯಾವ್ಯಾವ ಇದಾವ? ಕೆನಡಾ ಇದ, ಇಟಾಲಿ ಇದ, ಜಪಾನ್ ಇದ. ಎಸ್. ಸೊ ಕಮೆಂಟ್ ಮಾಡ್ತಾ ಹೋಗಿ ನೋಡೋಣ. 50ನೇ ಸಭೆ ಎಲ್ಲಿ ನಡೆದಿತ್ತು, ಯಾವಾಗ ನಡೆದಿತ್ತು? 2024 ನಾಗ ನಡೆದಿರುವಂತದ್ದು. ಸೊ ಎಸ್, 50ನೇ ಸಭೆ 2024 ನಡೆದಿತ್ತು. ಎಲ್ಲಿ ನಡೆದಿತ್ತಪ್ಪ ಅಂತಂದ್ರ ಇಟಲಿದಾಗ ನಡೆದಿತ್ತು ಅಂತ ನೋಡ್ತೀವಿ. ಸೊ ಹಾಗಾದ್ರೆ ಈಗ ನಡೀತಾ ಇರೋದು 51ನೇದು 2025 ಎಲ್ಲಿ ನಡೀತಾ ಇದೆ? ದಟ್ ಈಸ್ ಕೆನಡಾದಾಗ ನಡೀತಾ ಇದೆ. ಸೊ ಹಾಗಾದ್ರೆ ಮುಂದಿಂದು 57ನೇ ಸಭೆ 2026 ಒಳಗ ಎಲ್ಲಿ ನಡೀತದ? ಫ್ರಾನ್ಸ್ ಒಳಗ ನಡೀತದ ಅಂತ ನೋಡ್ತೀವಿ. ಸೊ ನಮ್ಮ ಭಾರತ ಇಲ್ಲ. ಇಟಲಿ ಆಗಿರ್ಬೋದು, ಕೆನಡಾ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಎಸ್ USA ಆಗಿರ್ಬೋದು, G7 ಕಂಟ್ರಿ ರಾಷ್ಟ್ರಗಳಲ್ಲಿ ಬರುವಂತದ್ದು. ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ ಅಪ್ಪಿ. ಎಸ್ ಕ್ಲಿಯರ್ ಆಯ್ತಾ? ಎಸ್ ವೆರಿ ಗುಡ್. 176 ಮೆಂಬರ್ಸ್ ಇದ್ದೀರಿ. ಎಲ್ಲರೂ ಕೂಡ ಒಂದ್ಸಲ ಲೈಕ್ ಬಟನ್ ಅನ್ನ ಪ್ರೆಸ್ ಮಾಡಿ ಆದಷ್ಟು ನಮ್ಮ ಕ್ಲಾಸ್ಗಳನ್ನ ನಿಮ್ ಫ್ರೆಂಡ್ ಜೊತೆ ಶೇರ್ ಮಾಡ್ತಾ ಹೋಗಿ. ಸೊ ನಮಗ ಇಲ್ಲಿ ವೆರಿ ಇಂಪಾರ್ಟೆಂಟ್. ಸೊ ಹಾಗಾದ್ರೆ ಮೊದಲ ಸಭೆ ಎಲ್ಲಿ ನಡೆದಿತ್ರಿ? 1975 ಮೊದಲ ಸಭೆ ಎಲ್ಲಿ ನಡೆದಿತ್ತು ಅಂದ್ರ ಫ್ರಾನ್ಸ್ ದಾಗ ನಡೆದಿತ್ತು ಅಂತ ನೋಡ್ತೀವಿ. ಸೊ ಹಾಗಾದ್ರೆ 50, 51, 52 ಸಭೆಗಳು ಎಸ್ ವೆರಿ ಇಂಪಾರ್ಟೆಂಟ್. ಎಸ್. ಸೊ ನೋಡ್ರಿ, ಪಟಾಕಿ ಏನ್ರಿ ಅದು? ದೀಪಾವಳಿ ಪಟಾಕಿ ಏನೋ ಹೇಳಕತ್ತಾರಿ. ಡೈಲಾಗ್ ಹೇಳ್ರಿ ಅಂತಂದ್ರೆ ದೀಪಾವಳಿ ಪಟಾಕಿ ಅಂತ. ದೀಪಾವಳಿ ಯಾರ್ದ ಮನ್ಯಾಗ ಆಚರಿಸಿದ್ರು ಕೂಡ ಪಟಾಕಿ ನಾವೇ ಹಚ್ಚಬೇಕು, ಹೌದಲ್ಲ? ದೀಪಾವಳಿ ಅವ್ರ ಮನ್ಯಾಗ ಆಚರಿಸಿದ್ರು ಅಷ್ಟೇ, ಇವ್ರ ಮನ್ಯಾಗ ಆಚರಿಸಿದ್ರು ಅಷ್ಟೇ. ಸೊ ಇನ್ ಮುಂದೆ ಕ್ಲಾಸ್ ನಾವು ಇಲ್ಲಿ ಮಾಡಿದ್ರು ಅಷ್ಟೇ, ಬೇರೆ ಕಡೆ ಮಾಡಿದ್ರು ಅಷ್ಟೇ, ಪಟಾಕಿ ಮಾತ್ರ ನಾವು ಹಚ್ತಾ ಇರ್ತೀವಿ. ನಮ್ ಜೊತೆ ನೀವು ಜಾಯಿನ್ ಆಗ್ತಾ ಇರಿ. ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗಿ. ಏನ್ ಕೊಟ್ಟಿದ್ದಾನಪ್ಪ? ಸೈಪ್ರಸ್ ದೇಶಕ್ಕೆ ಭೇಟಿ ನೀಡಿದ ಮೊದಲ ಪ್ರಧಾನಮಂತ್ರಿ ಯಾರು? ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಏನ್ ಮಾಡಿದ್ರು? ಸೈಪ್ರಸ್ ದೇಶಕ್ಕೆ ಭೇಟಿ ನೀಡಿದ್ರು. ಹಾಗಾದ್ರೆ ಮೊದಲ PM ಯಾರು ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ 2 ದಶಕಗಳ ನಂತರ ಪ್ರಧಾನಮಂತ್ರಿಯವರು ಎಲ್ಲಿ ಹೋಗಿದಾರಪ್ಪ ಅಂದ್ರೆ ಸೈಪ್ರಸ್ ದೇಶಕ್ಕೆ ಹೋಗಿದಾರ. ಸೊ ಆಪ್ಷನ್ಸ್ ಎಲ್ಲಿ? ನರೇಂದ್ರ ಮೋದಿ, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ಮೊರಾರ್ಜಿ ದೇಸಾಯಿ. ರೈಟ್ ಆನ್ಸರ್ಸ್ ಯಾವ್ದಾಗತ್ತಪ್ಪಿ? ಆನ್ಸರ್ಸ್ ಮಾಡ್ತಾ ಹೋಗಿ ನೋಡೋಣ. ಇತ್ತೀಚೆಗೆ ಸೈಪ್ರಸ್ ದೇಶದ ಅಧ್ಯಕ್ಷ ನರೇಂದ್ರ ಮೋದಿ ಅವರಿಗೆ ಒಂದು ಪ್ರೈಸ್ ಅನ್ನ, ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಆ ಪ್ರಶಸ್ತಿ ಯಾವುದು? ಕಮೆಂಟ್ ಮಾಡಿ. ಎಸ್, ಪಟಾಕಿ ಯಾರ್ದೇ ಆಗ್ಲಿ ಹಚ್ಚೋರ್ ನಾವೇ ಆಗ್ಬೇಕಾ? ನಾನು ಹಂಗೆ ಹೇಳ್ದಪ್ಪ. ಎಸ್, ನಾವ ಡೈಲಾಗ್ ಅನ್ನ ಕ್ರಿಯೇಟ್ ಮಾಡಿದ್ವಿ. ಸೊ ದೀಪಾವಳಿ ಎಲ್ಲಿ ಆಚರಿಸಿದ್ರು ಪಟಾಕಿ ನಾವು ಹಚ್ಬೇಕು. ಎಸ್, ಆನ್ಸರ್ಸ್ ಕೊಡಿ. ಎಸ್, ಇವ್ರು ಹೇಳು ಅಂತಂದ್ರೆ ಹೇಳಿಲ್ಲ, ಅದಕ್ಕೆ ನನಗೇನು ಬಂತು ಅದನ್ನ ನಾನು ಹೇಳ್ದ. ಸೊ ಆನ್ಸರ್ಸ್ ಯಾವ್ದಾಗುತ್ತಾ? ಸೈಪ್ರಸ್ ದೇಶಕ್ಕೆ ಭೇಟಿ ನೀಡಿರುವಂತಹ ಮೊದಲ ಪ್ರಧಾನಿ ಯಾರು ಅಂತ ಕೇಳ್ತಾ ಇದ್ದೀನಿ. ಕ್ವಿಕ್ ಆಗಿ ಆನ್ಸರ್ಸ್ ಕೊಡ್ತಾ ಹೋಗಿಪ್ಪಿ ನೋಡೋಣ. ಸೊ ಎಸ್, ನರೇಂದ್ರ ಮೋದಿ ಆಪ್ಷನ್ಸ್ ಅಲ್ಲಿ ಇದೆ, ಜವಾಹರ್ಲಾಲ್ ನೆಹರು ಇದೆ, ಇಂದಿರಾ ಗಾಂಧಿ ಇದೆ, ಸೊ ಮೊರಾರ್ಜಿ ದೇಸಾಯಿ ಇದೆ. ಸೊ ಇದಕ್ಕಿಂತ ಮುಂಚೆ 1986 ಒಳಗ ಇಂದಿರಾ ಗಾಂಧಿ ಅವರು ಮೊದಲ ಬಾರಿಗೆ ಸೈಪ್ರಸ್ ದೇಶಕ್ಕೆ ಭೇಟಿ ಕೊಟ್ಟಿದ್ರು. ಸೊ ಹಾಗಾದ್ರೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ಸ್ ಆಗುತ್ತಾ? ಹಾಗಾದ್ರೆ ಸೆಕೆಂಡ್ ಒನ್ ಒಬ್ರು ಬರ್ತಾರೆ, ಅಟಲ್ ಬಿಹಾರಿ ವಾಜಪೇಯಿ. ಇಂದಿರಾ ಗಾಂಧಿ ಅವರು ಮೊದಲ ಬಾರಿಗೆ ಸೈಪ್ರಸ್ ದೇಶಕ್ಕೆ ಏನ್ ಮಾಡಿದ್ರಪ್ಪ ಅಂದ್ರ ಭೇಟಿ ಕೊಟ್ಟಿದ್ರು. ಸೆಕೆಂಡ್ ಒನ್ ಅಟಲ್ ಬಿಹಾರಿ ವಾಜಪೇಯಿ ಕೊಟ್ಟಿದ್ದ. ಥರ್ಡ್ ಒನ್ ಯಾರು ಕೊಟ್ಟಿದ್ರಪ್ಪ ಅಂದ್ರೆ ನಮ್ಮ ನರೇಂದ್ರ ಮೋದಿ ಅವರು ಕೊಟ್ಟಿದಾರ, ಸೈಪ್ರಸ್ ದೇಶಕ್ಕೆ ಭೇಟಿ ಕೊಟ್ಟಿದಾರ ಅಂತ ನೋಡ್ತೀವಿ.
ನಮ್ಮನ್ನ ನೋಡಕ್ ಬಂದಿರಿ ಭೀಮಾ ತೀರದ ಹುಡುಗ, ಕ್ಲಾಸ್ ಕೇಳ್ಬೇಡ್ರ ನೀವು, ಸುಮ್ನೆ ನಮ್ಮನ್ನ ನೋಡಕ್ ಬನ್ರಿ. ಹಾಗಾದ್ರೆ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಆಫ್ ಮಕಾರಿಯೋಸ್ ಅಂತ ನೋಡ್ತೀವಿ. ನೋಡ್ರಿ ಅದು ಸ್ವಲ್ಪ ಹೆಸರು ಹೆಂಗೈತಪ್ಪ ಅಂತಂದ್ರ, ಇತ್ತೀಚೆಗೆ ಸ್ವಲ್ಪ ನಗ್ಬೇಡ್ರಿ, ನನ್ನ ನಗಸ್ಬೇಡ್ರಿ, ನೀವು ನಗ್ಬೇಡ್ರಿ, ಸ್ವಲ್ಪ ಸೀರಿಯಸ್ ಆಗಿ ಕ್ಲಾಸ್ ಕೇಳ್ರಿ. ಸೊ ಹಿಂಗ್ ಮಾಡಿದ್ರೆ ಎಲ್ಲಿ ಹೋಗ್ಬೇಕಪ್ಪ? ಎಸ್, ಗ್ರ್ಯಾಂಡ್ ಕ್ರಾಸ್ ಆಫ್ ದಿ, ನೋಡ್ತಾ ಹೋಗಿ, ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಯಾವ ಒಂದು ಪ್ರಶಸ್ತಿ ಹೋಗಿದೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತಾ? ಎಸ್, ಆಫ್ ದಿ ಯಾವ್ದಂತ ನೋಡ್ತೀವಿ ನಾವು? ಆರ್ಡರ್ ಆಫ್ ಮಕಾರಿಯಸ್ ಅಂತ ನೋಡ್ತೀವಿ. ಎಸ್, ಮಕಾರಿಯಸ್ ಅಂತ ನೋಡ್ತೀವಿ. ಈ ಪ್ರಶಸ್ತಿಯನ್ನ ಸೈಪ್ರಸ್ ದೇಶ ಏನ್ ಮಾಡಿದ ಅಂದ್ರ ನರೇಂದ್ರ ಮೋದಿ ಅವರಿಗೆ ಕೊಟ್ಟಿದ್ದಾರೆ. ನೋಡ್ರಿ, ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಕೆನಡಾ ದೇಶಕ್ಕೂ ಕೂಡ ಭೇಟಿ ಕೊಟ್ಟಿದ್ದಾರ, ಶ್ರೀಲಂಕಾಕ್ಕೂ ಕೂಡ ಭೇಟಿ ಕೊಟ್ಟಿದ್ದಾರ, ಅದೇ ರೀತಿ ಸೈಪ್ರಸ್ ದೇಶಕ್ಕೂ ಕೂಡ ಭೇಟಿ ಕೊಟ್ಟಿದ್ದಾರ. ಸೊ ಎಲ್ಲಾನು ನೆನ್ಪಿಟ್ಕೊಳ್ರಿ ಅಂತ ಹೇಳ್ತಾ, ಸೊ ಎಷ್ಟೇ ಪ್ರಶಸ್ತಿ ರೀ ಇದು ಅಂತಂದ್ರ ಸೈಪ್ರಸ್ ದೇಶ ನೀಡಿರುವಂತಹ ನರೇಂದ್ರ ಮೋದಿ ಅವರಿಗೆ 23ನೇ ಪ್ರಶಸ್ತಿ ಅಂತ ನೋಡ್ತೀವಿ. ಸೊ ಎಸ್, ಇಂದಿರಾ ಗಾಂಧಿ ಹೋಗಿದ್ರು, ಅದನಂತರ ಅಟಲ್ ಬಿಹಾರಿ ವಾಜಪೇಯಿ, ತದನಂತರ ಯಾರು ಅಂತ ನೋಡ್ತೀವಿ? ನರೇಂದ್ರ ಮೋದಿ ಅಂತ ನೋಡ್ತೀವಿ. ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗಿ. ಇಂದ್ರ 2025 ಭಾರತ ಮತ್ತು ಯಾವ ದೇಶದ ನಡುವೆ ಜಂಟಿ ಮಿಲಿಟರಿ ವ್ಯಾಯಾಮ ಅಥವಾ ಎಕ್ಸರ್ಸೈಸ್ ಆಗಿದೆ? ಆಪರೇಷನ್ ಇಂದ್ರ ಅಂತ ನೋಡ್ತೀವಿ. ಸೊ ಹಾಗಾದ್ರೆ ಆಪ್ಷನ್ಸ್ ಅಲ್ಲಿ ನಿಮ್ಗೆ ರಷ್ಯಾ ಇದೆ, ಚೀನಾ ಇದೆ, ಆಸ್ಟ್ರೇಲಿಯಾ ಇದೆ, ಇಂಡೋನೇಷ್ಯಾ ಆಪ್ಷನ್ಸ್ ಅಲ್ಲಿ ಇದೆ. ಹಾಗಾದ್ರೆ ಆಪರೇಷನ್ ಇಂದ್ರ ಯಾವಾಗ ಆಯ್ತು ಅಂತ ನೋಡ್ತೀವಿ ಅಂದ್ರೆ 2003 ಒಂದು ವ್ಯಾಯಾಮ ಅಥವಾ ಎಕ್ಸರ್ಸೈಸ್. ರೈಟ್ ಆನ್ಸರ್ಸ್ ಯಾವ್ದಾಗುತ್ತಪ್ಪ ಇದಕ್ಕ? ನಗ್ಬೇಡ್ರೋ, ಸಾಕ್ರೋ ಇನ್ನ. ಎಸ್, ಸೊ ರೈಟ್ ಆನ್ಸರ್ಸ್ ಯಾವ್ದಾಗುತ್ತಾ? ನಿಮ್ಗೆಲ್ಲರೂ ಕೂಡ ಗೊತ್ತಿರ್ಬೇಕು. ಆಪರೇಷನ್ ಸಿಂಧೂರು, ಆಪರೇಷನ್ ಕಾವೇರಿ, ಆಪರೇಷನ್ ಅಜಯ, ಆಪರೇಷನ್ ಗಂಗಾ, ಎಲ್ಲಾನು ಒಂದ್ ಕಡೆ ಲಿಸ್ಟ್ ಮಾಡ್ಕೊಂಡು ಇಟ್ಕೊಳ್ರಿ. ಸೊ ರೈಟ್ ಆನ್ಸರ್ಸ್ ಯಾವ್ದಾಗುತ್ತೆ ಅಂತ ನೋಡ್ತೀವಿ ಅಂತಂದ್ರ ರಷ್ಯಾ ಅಂತ ನೋಡ್ತೀವಿ. ಆಪರೇಷನ್ ಇಂದ್ರ ಅಥವಾ ಎಸ್, ಇಂದ್ರ ಎಕ್ಸರ್ಸೈಸ್ ಯಾವ ಎರಡು ದೇಶಗಳ ನಡುವೆ ಕಂಡು ಬರುವಂತದ್ದು? 2025 ಭಾರತ ಮತ್ತು ರಷ್ಯಾ ನಡುವೆ ಅಂತ ನೋಡ್ತೀವಿ. ಹಾಗಾದ್ರೆ ಆಪರೇಷನ್ ಕಾವೇರಿ 2023 ಆಗಿರುವಂತದ್ದು ಯಾವುದು? ಕಾವೇರಿ, ನಿಮ್ಮ ಕಾವೇರಿ. ಎಸ್, ಎದಕ್ಕೆ ಸಂಬಂಧಪಟ್ಟಂಗಪ್ಪ? 2023 ಸುಡಾನ್ನಲ್ಲಿರುವಂತಹ ಭಾರತೀಯರನ್ನ ವಾಪಸ್ ತರಬೇಕಂತಂದು ಭಾರತ ನಡೆಸಿರುವಂತಹ ಎಕ್ಸರ್ಸೈಸ್ ಅಂತ ನೋಡ್ತೀವಿ. ಎಸ್, ಹಾಗಾದ್ರೆ ಆಪರೇಷನ್ ಅಜಯ್ ಎಸ್ ವೆರಿ ಇಂಪಾರ್ಟೆಂಟ್. ಯಾರಾದ್ರೂ ಅಜಯ್ ಕ್ಲಾಸ್ ಕೇಳ್ತಾ ಇದ್ದೀರಾ? ಸೊ ಇದಾಗಿದ್ದು ಅಗೇನ್ 2023. ಇದು ಸಂಬಂಧಪಟ್ಟಿದ್ದು ಇಸ್ರೇಲ್ ದೇಶಕ್ಕ ಅಥವಾ ಕಂಟ್ರೀಸ್ಗ ಅಂತ ನೋಡ್ತೀವಿ. ಆಪರೇಷನ್ ಅಜಯ್. ಅದೇ ರೀತಿ ಆಪರೇಷನ್ ಗಂಗಾ ಎಸ್ ವೆರಿ ಇಂಪಾರ್ಟೆಂಟ್. ಗಂಗಾ ಆಗಿದ್ದು 2022. ಎದಕ್ಕೆ ಸಂಬಂಧಪಟ್ಟಂಗಪ್ಪ? ಉಕ್ರೇನ್ದಾಗಿರುವಂತಹ ಅಲ್ಲಿ ಆಗ್ತಿತ್ತಲ್ಲ, ರಷ್ಯಾ ಉಕ್ರೇನ್ ವಾರ್ ಆಗ್ತಿತ್ತಲ್ಲ, ಅಲ್ಲಿ ಹೆಲ್ಪ್ ಮಾಡಕ ನಮ್ಮ ಭಾರತ ಆಪರೇಷನ್ ಗಂಗಾ ನಡೆಸ್ತು. ಅದೇ ರೀತಿ ಆಪರೇಷನ್ ದೇವಿ ಶಕ್ತಿ. ಹಾಗಾದ್ರೆ ಆಪರೇಷನ್ ದೇವಿ ಶಕ್ತಿ ಆಗಿರುವಂತದ್ದು ಯಾವ ವರ್ಷದಾಗ ಅಂತ ನೋಡ್ತೀವಿ ಅಂತಂದ್ರೆ 2021 ಅಂತ ನೋಡ್ತೀವಿ. ಇದು ರಿಲೇಟೆಡ್ ಆಗಿದ್ದು ಎಲ್ಲಿಪ್ಪ ಅಂತಂದ್ರ ಅಫ್ಘಾನಿಸ್ತಾನ ಮತ್ತು ಭಾರತ. ಸೊ ಅಫ್ಘಾನಿಸ್ತಾನದ ಸಂಬಂಧಪಟ್ಟಂಗ ಆಪರೇಷನ್ ದೇವಿ ಶಕ್ತಿ 2021, ಆಪರೇಷನ್ ಗಂಗಾ 2022, ಆಪರೇಷನ್ ಅಜಯ್ 2023, ಆಪರೇಷನ್ ಕಾವೇರಿ 2023. ಇಲ್ಲಿ ಇಂದ್ರ ಯಾವಾಗ ಸ್ಟಾರ್ಟ್ ಆಗಿತ್ತು ಅಂದ್ರ 2003. ಸೊ 2025 ಅಗೇನ್ ಏನಾಗ್ತಿದೆ ಅಂದ್ರ ರಷ್ಯಾ ಮತ್ತು ಭಾರತ ಒಂದು ಮಿಲಿಟರಿ ಜಂಟಿಯಾಗಿ ಎಕ್ಸರ್ಸೈಸ್ ನಡೀತಾ ಇದೆ. ನೆಕ್ಸ್ಟ್ ಕ್ವೆಶ್ಚನ್ಸ್ ನೋಡ್ತಾ ಹೋಗೋಣ. ಎಸ್ ಪಾ, ಎಸ್, 2025ನೇ ಸಾಲಿನ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಗೆ ಭಾಜನರಾದವರು ಯಾರು? ಹಾಗಾದ್ರೆ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ ಕೊಡುವವರು ಯಾರು? ಇದ್ರ ಮೊತ್ತ ಎಷ್ಟೈತಿ ಎಲ್ಲಾನು ಕಮೆಂಟ್ ಮಾಡ್ತಾ ಹೋಗಿ. ಸೊ ಆಪ್ಷನ್ಸ್ ಅಲ್ಲಿ NS ಸುಬ್ಬರಾವ್, ಡಾಕ್ಟರ್ ರಾಮಚಂದ್ರ ಗುಹಾ, ಡಾಕ್ಟರ್ G ಶಿವರಾಜ್ ಯಾರು ಅಲ್ಲ ಅಂತಿದ. ರೈಟ್ ಆನ್ಸರ್ಸ್ ಯಾವ್ದಾಗುತ್ತಪ್ಪ? ಕಮೆಂಟ್ ಮಾಡಿ ನೋಡೋಣ ಆನ್ಸರ್. 2025ನೇ ಸಾಲಿನ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ. ಎಸ್, ಕಮೆಂಟ್ ಮಾಡ್ತಾ ಹೋಗಿ ನೋಡೋಣ. ಒಂದ್ ಸೆಕೆಂಡ್. ಎಸ್, ಆನ್ಸರ್ಸ್ ಯಾವ್ದಾಗುತ್ತಾ? ಆಪ್ಷನ್ಸ್ ಎ ಆಗುತ್ತಾ? NS ಸುಬ್ಬರಾವ್, ರಾಮಚಂದ್ರ ಗುಹಾ, ಡಾಕ್ಟರ್ G ಶಿವರಾಜ್ ಅಂತಿದ. ಯಾರು ಅಲ್ಲ ಅಂತಿದ. ರೈಟ್ ಆನ್ಸರ್ಸ್ ಬಂದ್ಬಿಟ್ಟು ಯಾವ್ದಾಗುತ್ತಾ? ಎಸ್, ಕಮೆಂಟ್ ಮಾಡ್ತಾ ಇದ್ದೀರಾ. ಇದರ ಮೊತ್ತ ಎಷ್ಟೈತಪ್ಪ ಅಂತಂದ್ರ 5 lakh ವರೆಗೂ ಮೊತ್ತ ಇದೆ ಅಂತ ನೋಡ್ತೀವಿ. ಸೊ ಇದು ಸ್ಥಾಪನೆ ಆಗಿದ್ದು ಯಾವಾಗ ಅಂದ್ರ 2014ನೇ ಇಸ್ವಿ ಅಂತ ನೋಡ್ತೀವಿ. ಎಸ್, 2014. ಸೊ ಹಾಗಾದ್ರೆ ಮಹಾತ್ಮ ಗಾಂಧಿ ಐತಿ ಅಂದ್ರ ಅಕ್ಟೋಬರ್ 2ನೇ ತಾರೀಕು ಏನ್ ಮಾಡಿದ್ರು? ಸ್ಟಾರ್ಟ್ ಮಾಡಿದ್ರು. ಇದ್ರ ಮೊತ್ತ ಎಷ್ಟೈತ್ರಿ ಅಂತಂದ್ರ 5 lakh ಮೊತ್ತ ಐತಿ ಅಂತ ನೋಡ್ತೀವಿ. ಹಾಗಾದ್ರೆ ಈ ಪ್ರಶಸ್ತಿಯನ್ನ ಕೊಡೋರು ಯಾರು? ಭಾರತ ಸರ್ಕಾರನ, ಕರ್ನಾಟಕ ಸರ್ಕಾರನ ಅಂತ ನೋಡ್ತೀವಿ
ನೋಡ್ತೀವಿ ಅಂದ್ರ ಕರ್ನಾಟಕ ಸರ್ಕಾರ ಈ ಪ್ರಶಸ್ತಿಯನ್ನ ಕೊಡ್ತದ. ಸೊ ಕರ್ನಾಟಕದಾಗ ಯಾವ ಇಲಾಖೆ ಈ ಪ್ರಶಸ್ತಿ ಕೊಡ್ತದಪ್ಪ? ವಾರ್ತಾ ಇಲಾಖೆ ಈ ಪ್ರಶಸ್ತಿ ಕೊಡ್ತದ ಅಂತ ನೋಡ್ತೀವಿ. ಯಾವ ಇಲಾಖೆ? ವಾರ್ತಾ ಇಲಾಖೆ ಈ 5 ಲಕ್ಷ ರೂಪಾಯಿ ಮೊತ್ತ ಹೊಂದಿರುವಂತಹ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಯನ್ನ ಕೊಡ್ತದ. ಸೊ ಹಾಗಾದ್ರೆ ಆನ್ಸರ್ಸ್ ಎಲ್ಲರೂ ಕೂಡ ಹೇಳ್ತಾ ಇದ್ದೀರಾ ರಾಮಚಂದ್ರ ಗುಹಾ ಅಂತ ಹೇಳ್ತಾ ಇದ್ದೀರಾ. ಸೊ ದಟ್ಸ್ ವೈ ಇಲ್ಲಿ ಆನ್ಸರ್ಸ್ ಬಂದ್ಬಿಟ್ಟು ಆಪ್ಷನ್ಸ್ ಏನಾಗುತ್ತಪ್ಪಿ? ಬಿ ಈಸ್ ಸರಿಯಾದ ಆನ್ಸರ್ಸ್ ಆಯ್ತು. ಸೊ 2025ನೇ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಗೆ ಭಾಜನರಾದವರು ಯಾರು ಅಂತಂದ್ರ ಡಾಕ್ಟರ್ ರಾಮಚಂದ್ರ ಗುಹಾ ಅಂತ ನೋಡ್ತೀವಿ. ಹಾಗಾದ್ರೆ ಡಾಕ್ಟರ್ ರಾಮಚಂದ್ರ ಗುಹಾ ಬಗ್ಗೆ ನಾವು ಎಲ್ಲೋ ಓದಿದೀವಲ್ಲ, ಉತ್ತರಾಖಂಡ ರಾಜ್ಯ ನೆನಪಾಗಬೇಕು ನಮಗ. ಎಸ್, ಉತ್ತರಾಖಂಡ ರಾಜ್ಯದೊಳಗ ಚಿಪ್ಕೋ ಚಳವಳಿ ನಡೀತಾ ಇರ್ತದ. ಹಾಗಾದ್ರೆ ಚಿಪ್ಕೋ ಚಳವಳಿ ಆಗಿದ್ದು ಯಾವಾಗ? 1973. ಸೊ ಈ ಚಿಪ್ಕೋ ಚಳವಳಿದಾಗ ಪ್ರಮುಖವಾದಂತಹ ಕೊಡುಗೆ ಕೊಟ್ಟವ್ರು ಯಾರಪ್ಪ ಅಂತಂದ್ರೆ ಡಾಕ್ಟರ್ ರಾಮಚಂದ್ರ ಗುಹಾ ಅಂತ ನೋಡ್ತೀವಿ. ವಾರ್ತಾ ಇಲಾಖೆ ಕೊಡ್ತದ. ಸೊ ಹಾಗಾದ್ರೆ ಈ ಮೊದಲ ಪ್ರಶಸ್ತಿಯನ್ನ ಮೊದಲ ಬಾರಿಗೆ ಈ ಪ್ರಶಸ್ತಿಯನ್ನ ಪಡ್ಕೊಂಡವರು ಆಪ್ಷನ್ಸ್ ನಾಗ ಇದ್ದಾರೆ. ಯಾರಪ್ಪ ಅಂತಂದ್ರ NS ಸುಬ್ಬರಾವ್ ಅವರು 2014 ಮೊದಲ ಬಾರಿಗೆ ಈ ಪ್ರಶಸ್ತಿಯನ್ನ ಪಡ್ಕೊಂಡ್ರು ಅಂತ ನೋಡ್ತೀವಿ. ಸೊ 2024 ಯಾರು ಪಡ್ಕೊಂಡಾರ್ರಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಸೊ ಆಪ್ಷನ್ಸ್ ಅಲ್ಲಿ ನಿಮಗ ಡಾಕ್ಟರ್ G ಶಿವರಾಜ್ ಅವ್ರು ಕಾಣ್ತಾ ಇದಾರಲ್ಲ. ಸೊ ಇವ್ರು ತುಮಕೂರಿನವರ. ಎಸ್, ಡಾಕ್ಟರ್ G ಶಿವರಾಜ್ ಅವರು 2024 ಪಡ್ಕೊಂಡ್ರು. ಇವ್ರು ಎಲ್ಲವರಪ್ಪ ಅಂತಂದ್ರ ತುಮಕೂರದವ್ರು ಅಂತ ನೋಡ್ತೀವಿ. ಹಾಗಾದ್ರೆ ರಾಮಚಂದ್ರ ಗುಹಾದವರು ಕರ್ನಾಟಕದವ್ರು ಏನ್ರಿ ಅಂತಂದ್ರ ಇವರು ಉತ್ತರಾಖಂಡ ರಾಜ್ಯದವರು ಅಂತ ನೋಡ್ತೀವಿ. ಯಾವ ರಾಜ್ಯದವ್ರಪ್ಪ ಅಂದ್ರ ಉತ್ತರಾಖಂಡ ರಾಜ್ಯದವರು ಅಂತ ನೋಡ್ತೀವಿ. ಹಳ್ಳಿಕೇರಿ ಗುದ್ಲೆಪ್ಪ ಬಗ್ಗೆ ನೀವೆಲ್ಲರೂ ಕೂಡ ಓದಿರ್ತೀರಾ. ಸೊ ಅಗೇನ್ ಹಾವೇರಿ ಜಿಲ್ಲೆಯವರಾಗಿರುವಂತಹ ಹಳ್ಳಿಕೇರಿ ಗುದ್ಲೆಪ್ಪ ಅಂತ ನೋಡ್ತೀವಿ ನಾವು. ಯಾರಪ್ಪ ಅಂದ್ರೆ ಹಳ್ಳಿಕೇರಿ ಗುದ್ಲೆಪ್ಪ. ಇವ್ರು ಯಾವಾಗ ಪಡ್ಕೊಂಡ್ರ ಅಂದ್ರ ಇವ್ರಿಬ್ರು ಕೂಡ ಜಂಟಿಯಾಗಿ ಈ ಪ್ರಶಸ್ತಿಯನ್ನ ಪಡ್ಕೊಂಡಾರ ನೋಡ್ರಿ. 2024 ತುಮಕೂರ್ನಾಗ ಡಾಕ್ಟರ್ G ಶಿವರಾಜ್ ಅಂಡ್ ಹಳ್ಳಿಕೇರಿ ಗುದ್ಲೆಪ್ಪ ಅವರು ಹಾವೇರಿದವ್ರು ಏನ್ ಮಾಡಿದ್ರು ಅಂತಂದ್ರ ಸೊ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಯನ್ನ ಲಾಸ್ಟ್ ಇಯರ್ ಪಡ್ಕೊಂಡಿದಾರ. ಸೊ ಎಸ್, ವೆರಿ ಇಂಪಾರ್ಟೆಂಟ್. 2025 ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಗೆ ಆಯ್ಕೆ ಆದವರು ಯಾರಂತ ನೋಡ್ತೀವಿ ಅಂದ್ರ ಉತ್ತರಾಖಂಡ ರಾಜ್ಯದ ಡಾಕ್ಟರ್ ರಾಮಚಂದ್ರ ಗುಹಾ ಅಂತ ನೋಡ್ತೀವಿ. ಸೊ ಇಂತಿಷ್ಟು ಮಾಹಿತಿ ನಿಮಗೆ ಇಲ್ಲಿ ಗೊತ್ತಿರ್ಲಿ ಅಂತ ಹೇಳ್ತಾ ಆಕ್ಚುಲಿ ಏನಾಗುತ್ತಪ್ಪ ಅಂದ್ರೆ ಕ್ಲಾಸನ್ನ ಇಲ್ಲಿಗೆ ಕ್ವಿಟ್ ಮಾಡಬೇಕು. ಎಸ್, 140 ಮೆಂಬರ್ಸ್ ಇದ್ದೀರಾ. ಎಸ್, ಇಟ್ಸ್ ಓಕೆಪ್ಪ. ಈ ಪ್ರಶಸ್ತಿಯನ್ನ ಯಾವುದಕ್ಕೆ ನೀಡ್ತಾರ ಅಂತಂದ್ರ ಸೊ ಅಪಾರವಾದಂತಹ ಸಾಮಾಜಿಕವಾಗಿ ಸೇವೆ ನೀಡಿರ್ತಾರಲ್ಲ, ಸೊ ಸೋಷಿಯಲ್ ಸರ್ವಿಸ್ ಮಾಡಿರ್ತಾರಲ್ಲ, ಆ ಒಂದು ಹಂತಿನಲ್ಲಿ ಈ ಪ್ರಶಸ್ತಿಯನ್ನ ಕೊಡ್ತಾರಪ್ಪಿ. ಸೊ ನೀವು ಮಾಡ್ರಿ, ನೀವು ಸಮಾಜ ಸೇವೆಗಳನ್ನ ಮಾಡ್ರಿ, ಸೋಷಿಯಲ್ ಸರ್ವಿಸ್ಗಳನ್ನ ಮಾಡ್ರಿ, ನಿಮಗೂ ಈ ಪ್ರಶಸ್ತಿ ಬರ್ತದ. ಹೌದಾ? ಸೊ ಇದ್ರದ್ದು ಒಟ್ಟು ಪ್ರಶಸ್ತಿ ಇಷ್ಟು ಗೊತ್ತಾಯ್ತು. ಇಲ್ಲಿಗೆ ಈ ಕ್ವಶನ್ಸ್ ಕ್ಲಾಸಸ್ ಅನ್ನ ಎಂಡ್ ಮಾಡೋಣ. ಕ್ವಶನ್ಸ್ ಎಂಡ್ ಆಗಿಲ್ಲ, ಬಿಕಾಸ್ ರೆಕಾರ್ಡೆಡ್ ಕ್ಲಾಸಸ್ ನಡೀತಾ ಇದೆ. ಓನ್ಲಿ 499 ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ವ್ಯಾರಂಡರೇಸ್ ಫ್ಯಾಮಿಲಿ ನಿಮ್ಗ KPSC ರಿಲೇಟೆಡ್ ಆಗಿರುವಂತಹ ಬೇಸಿಕ್ ತರಬೇತಿಗಳನ್ನ ಇನ್ 30 ಡೇಸ್ ಅಲ್ಲಿ 100+ ಕ್ವಶನ್ಸ್ 100+ ವಿಡಿಯೋಸ್ಗಳನ್ನ ಹೇಳ್ತಾ ಇದ್ದಾರ. ಸೊ ಎಲ್ಲರೂ ಕೂಡ ಟೈಮಿಂಗ್ ಡೈಲಿ ಕ್ಲಾಸ್ ಮಾಡಮ್ ಅಂತ ಹೇಳ್ತಾ ಇದ್ರ. ಹೇಳ್ತೀವಿ, ಎಲ್ಲನೂ ಹೇಳ್ತೀವಿ. ಸ್ವಲ್ಪ ನಮಗೆ ಇವಾಗ ಬಿಡುವಿನ ಟೈಮನ್ನ ನೀವು ಮಾಡ್ಕೊಡ್ರಿ. ಎಸ್, ಅದೇನೋ ಡೈಲಾಗ್ ಹೇಳಿದ್ರಲ್ಲ, ಗೊತ್ತಾಗ್ತಿಲ್ಲಪ್ಪ ನನಗೆ. ಎಸ್, ಪಟಾಕಿ ಯಾರ್ದೇ ಆಗ್ಲಿ ಹಚ್ಚೋರ್ ಮಾತ್ರ ನಾವೇ ಆಗಿರ್ಬೇಕು. ಕರೆಕ್ಟ್ ಆಗಿ ಹೇಳಿದೆ ನಾನು. ಸೊ ದೀಪಾವಳಿ ಪಟಾಕಿ ಯಾರ್ದೇ ಆದ್ರೂ ಕೂಡ ಹಚ್ಚೋರ್ ಮಾತ್ರ ನಾವೇ ಆಗಿರ್ಬೇಕು. ಅದು ಇಲ್ಲೇ ಆಗಿರ್ಲಿ, ಅದು ಬೇರೆ ಕಡೆ ಆಗಿರ್ಲಿ ಅಂತ ಹೇಳ್ತಾ ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾನೇನ್ ಮಾಡ್ತಾ ಹೋದೆ? ಸೊ ಕರೆಂಟ್ ಅಫೇರ್ಸ್ ಅನ್ನ ಹೇಳ್ತಾ ಹೋದ, ಮೇಡಮ್ ಸೈನ್ಸ್ ಅನ್ನ ಹೇಳ್ತಾ ಹೋದ್ರು. ಸೊ ಇಲ್ಲಿಗೆ ನನ್ನ ಕ್ಲಾಸಸ್ ಅನ್ನ ಕ್ವಿಟ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ಲೈವ್ ಅಲ್ಲಿ ಇದ್ದಂತ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತೆ